ನನ್ನ ಮಾತಿಗೆ ಸಿಕ್ಕಿಲ್ಲ ಸ್ಪಂದನ್ ಅವರು ಹೋದ ಇಡೀ ಇದರಲ್ಲಿ. ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು ಆನ್ ಹೌ ಯು ಫೇಸ್ ಲೈಫ್ ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಲೈಕ್ ದೇ ಸೇ ಒನ್ ಡೇ ಅಟ್ ಎ ಟೈಮ್ ಅಂತಾರಲ್ಲ, ಒಂದು ಕ್ಷಣಕ್ಕೆ ಒಂದು ಹೆಜ್ಜೆ. ಐ ಆಮ್ ವೆರಿ ಫಾರ್ಚುನೇಟ್ ಟು ಸೇ, ಬರೀ ನನಗೆ ಯಶಸ್ಸನ್ನೇ ಕೊಟ್ಕೊಂಡು ಬರಲಿಲ್ಲ ಲೈಫು. ಯಶಸ್ಸನ್ನು ಕೊಟ್ಕೊಂಡು ನನ್ನನ್ನು ಕುರುಡನ್ನು ಮಾಡಲಿಲ್ಲ. ಅದು ನಮಗೆ ಗೊತ್ತು ಅಂತ ಅಂದ್ಕೊಂಡಾಗ ಭಗವಂತ ಆಟ ಚೇಂಜ್ ಮಾಡ್ತಾನಂತೆ. ಲೈಫ್ ಈಸ್ ನಾಟ್ ಅಬೌಟ್ ಫಿಲಾಸಫಿ, ಲೈಫ್ ಈಸ್ ಆಲ್ ಅಬೌಟ್ ಲುಕ್ಕಿಂಗ್ ಅಷ್ಟೇ. ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್, ಇನ್ನೂ ಪೀಕಿಗೆ ಹೋಗಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಪೀಕ್ ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ದಟ್ ಈಸ್ ಮೈ ವಿಷನ್ ಆ್ಯಂಡ್ ಐ ಸಿ ಮೈ ಸೆಲ್ಫ್ ಗೋಯಿಂಗ್ ಟು ದ ಪೀಕ್. ಇದುವರೆಗೂ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಅದು ಅಥವಾ ಯಾವುದೇ ಯಶಸ್ಸು ನನಗಿದೆ, ಹೆಸರಿದೆ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ಒಂದು ಚಿನ್ನಾರಿ ಮುತ್ತ ಆ್ಯಂಡ್ ಒಂದು ನಿನಗಾಗಿ. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ನಮ್ಮ ವಿಜಯ ರಾಘವೇಂದ್ರ ಅವರು, ಉರುಫ್ ಪ್ರೀತಿಯಿಂದ ವಿಜಿ ಅಂತ ಕರಿಬೋದು. ಹೇಗಿದ್ದೀರಾ ವಿಜಿ? ರಶ್ಮಿ, ನೀವಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಥಿಂಕ್ ನೀವು ಒಂಥರ ದಿನ ಆಫೀಸ್ ಕೊಲೀಗ್ಸ್ ಥರ ಮೀಟ್ ಮಾಡ್ತಾ ಇದ್ದಿದ್ದು ಬಿಗ್ ಎಫ್ ಎಮ್ ಡೇಸಲ್ಲಿ. ನಾವು ಅವಾಗ ಬೆಳಗ್ಗೆಯಿಂದ ಸಾಯಂಕಾಲ ಮಣ್ಣು ಹೊತ್ತಾಕೋ ಥರ ಫುಲ್ ಎಂಪ್ಲಾಯ್ ಆಗಿ, ಬಟ್ ನೀವು 1-2 ಅವರ್ ಹಿಂಗೆ ಬಂದು ಒಂದು ಗೆಸ್ಟ್ ಆರ್ ಜೆ ಆಗಿ ಹೊಟ್ಟೋಗ್ತಾ ಇದ್ರಿ. ಇಲ್ಲ, ಹೆಚ್ಚು ಕಡಿಮೆ ನಾನು ಬೆಳಗ್ಗೆ ಬಂದು 11 ಗಂಟೆ ನೈಟ್ವರೆಗೂ ಮಾಡಿದ್ದೀನಿ. ನೆನಪಿನ ಬಾಕ್ಸು. ಐ ಥಿಂಕ್ ಯು ಆರ್ ರೆಕಾರ್ಡಿಂಗ್ ಆಲ್ ದ ಎಪಿಸೋಡ್ಸ್ ಅಲ್ಲ? ಕರೆಕ್ಟ್. ಕ್ಷಮಿಸಿ. ಎಂಪ್ಲಾಯಿನೇ, ಬಟ್ ಎಂಪ್ಲಾಯ್ ವಿತ್ ಸ್ಮಾಲ್ ಲಿಟಲ್ ಪ್ರಿವಿಲೇಜಸ್. ಅಂದರೆ ನಿಮ್ಮ ಥರ ಸ್ಪೇಸ್ ಶಿಪ್ಪಲ್ಲೆಲ್ಲ ಕೂತ್ಕೋತಿರ್ಲಿಲ್ಲ ನಾನು. ನನಗದು ಅರ್ಥನೇ ಆಗ್ತಿಲ್ಲ. ನಾನು ಈ ಕಡೆ ಕೂತ್ಕೊಂಡು ನನ್ನ ಪಾಡಾಗ ನಾನು ಮಾತಾಡುವೆ, ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ರು. ಸೊ ಬೇಸಿಕ್ಲಿ ವಾಟ್ ಈಸ್ ಟ್ರೈಂಗ್ ಟು ಸೇ ಇಸ್, ಅದೇ ಕನ್ಸೋಲ್ಗಳು, ಮೈಕು, ಅದೇ ನನಗೊಂದು ಸ್ಪೇಸ್ ಶಿಪ್ ಥರ ಕಾಣ್ತಿತ್ತು. ಅದು ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಅದು ಲೈವ್ ಹೋಗೋದಕ್ಕೆ ಅಂದ್ಬಿಟ್ಟು ಬೇರೆ ಬೇರೆ ಮ್ಯೂಸಿಕ್ದು ಚಾನಲ್ ಸೆಪ್ರೇಟು, ಮೈಕ್ಸ್ಗಳದ್ದು ಸೆಪ್ರೇಟ್ ಚಾನಲ್ಲು, ಟೆಲಿಫೋನ್ ಲೈನ್ ಕನೆಕ್ಷನ್ದು. ಸೊ ಅದೆಲ್ಲ ಒಂದ್ಸತಿ ಲೈವ್ ವೈರ್ ನಮಗೂ ಕೊಟ್ಟು ಆಟಾಡೋಕ್ಕೆ ಅಂತ ಬಿಡ್ತಾ ಇದ್ದಿದ್ದು. ಬಟ್ ಐ ಥಿಂಕ್ ನೆನಪಿನ ಇಡಿಯಟ್ ಬಾಕ್ಸಿಂದ ಇವತ್ತಿಂದ ನಮ್ಮ ಮಾತಿನ ನೆನಪು ಶುರು ಆಗ್ತಾ ಇದೆ. ಬಟ್ ಕಮಿಂಗ್ ಬ್ಯಾಕ್ ಟು 2024, ಫಸ್ಟ್ಲಿ ಐ ವುಡ್ ಲೈಕ್ ಟು ಏನು ಹೇಳೋದು, ನನ್ನ ಮಾತಿಗೆ ಸಿಕ್ಕಿಲ್ಲ ಸ್ಪಂದನ್ ಅವರು ಹೋದ ಇಡೀ ಇದರಲ್ಲಿ. ಐ ರಿಯಲಿ ವಾಂಟ್ ಟು ಕಂಗ್ರ್ಯಾಚುಲೇಟ್ ಯು ಆನ್ ಹೌ ಯು ಫೇಸ್ ಲೈಫ್ ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದೀರಾ. ಲೈಕ್ ದೇ ಸೇ ಒನ್ ಡೇ ಅಟ್ ಎ ಟೈಮ್ ಅಂತಾರಲ್ಲ. ಸೊ ಒಂದು ಕ್ಷಣಕ್ಕೆ ಒಂದು ಹೆಜ್ಜೆ, ಆಮೇಲೆ ನೋಡೋಣ ಅಂತ ನಾನು ಹಾಗೆ ಇದ್ದಿದ್ದು ಮುಂಚೆಯಿಂದ. ಅಂದರೆ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಔಟ್ ಆಫ್ ಲೈಫ್. ನಿರೀಕ್ಷೆಗಳಿರಲಿಲ್ಲ, ಆಶಯ ಇರ್ತಾಯಿತ್ತು ಅಷ್ಟೇ. ಸೊ ಅದು ತುಂಬ ಗಟ್ಟಿ ಮಾಡುತ್ತೆ. ಆಮೇಲೆ ಹಾದಿ ತಪ್ಪಕ್ಕೆ ಬಿಡಲ್ಲ. ಹಾದಿ ಅಂದರೆ ನಾನು ಹೇಳ್ತಿರೋದು ತಪ್ಪುದಾರಿ ಅನ್ನೋ ಥರ ಅಲ್ಲ. ಈ ತಲೆ ಓಡ್ತಾ ಇರ್ಬೇಕಾದ್ರೆ ಒಂದೊಂದು ಸಲ ಈ ಥರ ಶಾಕ್ ಅಂತ ಬಂದಾಗ, ಒಂದು ಸಲ ಅಳ್ಳಾಡಿಸಿದಾಗ ಭಗವಂತ ಬದುಕನ್ನ, ಅದು ಒಂಥರ ಈ ಡಿಸೋರಿಯೆಂಟ್ ಆಗೋಕ್ಕೆ ಬಹಳ ಈಸಿ. ಸೊ ಏನಪ್ಪ, ಲಕ್ಕಿಲಿ ತುಂಬ ಅದೃಷ್ಟ ನನಗೆ ಒಂದು ಫ್ಯಾಮಿಲಿ ಆಗಲಿ, ಇರುವಂಥ ಫ್ಯಾಮಿಲಿ, ನನಗೆ ಇದರ ಫ್ರೆಂಡ್ಸ್ ಆಗಲಿ, ನನ್ನ ಕೊಲೀಗ್ಸ್ ಆಗಲಿ, ಜನ, ಆ್ಯಂಡ್ ಆಫ್ ಕೋರ್ಸ್ ಈವನ್ ದ ಮೀಡಿಯಾ, ಎಲ್ಲರೂ ಕೂಡ ಒಂಥರ ನನ್ನನ್ನು ಭದ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಇಟ್ಸ್ ನಾಟ್ ಇವನ್ ಎಕ್ಸಾಜರೇಷನ್ ಆಲ್ಸೋ. ಯಾಕೆಂದರೆ ನಾವು ವಿಜಯ್ ಅವರನ್ನು ಚಿನ್ನಾರಿ ಮುತ್ತಾಗಿಂತ ಮುಂಚೆ ಚಲಿಸುವ ಮೋಡಗಳು ಇಂದ ಅಲ್ಲಿಂದ ನಾವು ನೋಡ್ಕೊಂಡು ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಮ್ಮವರು, ನಿಮ್ಮ ಜೊತೆಗೆ, ನಿಮ್ಮ ಜರ್ನಿ ಜೊತೆಗೆ ನಾವು ಬೆಳೆದಿದ್ದೀವಿ. ನಾವು ಏನೋ ಬದುಕನ್ನು ನೋಡಿರೋದ್ರಿಂದಾಗಿ ಕೆಲವು ಸತಿ ಆಲ್ಸೋ ನಿಮಗೂ ಅನಿಸ್ಬಹುದದು, ಸಿನಿಮಾ ಸ್ಟಾರ್ಸ್ಗಳಿಗೆ ಏನೇ ಆದ್ರೂ ಇಡೀ ಆಡಿಯನ್ಸ್ಗೆ ಅವ್ರಿಗೊಂದು ಪರ್ಸ್ನಲ್ ಲಾಸ್ ಥರ ಆ ರೇಂಜಿಗೆ ಅವರು ಫೀಲ್ ಮಾಡ್ತಾರೆ, ಜೊತೆಗೆ ನಿಲ್ತಾರೆ ಕೂಡ. ಡೆಫಿನೆಟ್ಲಿ ಅದು ಹಾಗೆ ಆಗಿದೆ ಕೂಡ. ಸ್ಪಂದನ ನನ್ನ ಜೊತೆ ಇದ್ದಂಥ ರೀತಿ, ಅದು ಜನ ನಮ್ಮನ್ನ ಜೊತೆ ಕರ್ಕೊಂಬಂದಿರೋದು 15ರಿಂದ 16 ವರ್ಷ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ನೀವಿಬ್ಬರು ಐ ರಿಮೆಂಬರ್ ಕೆಲವು ಸತಿ ಬಿಗ್ ಎಫ್ ಎಮ್ ಶೂಟ್ ರೆಕಾರ್ಡಿಂಗ್ ಅಂತೆಲ್ಲ ಬರ್ತಾ ಇದ್ದಾಗ ಯಾವಾಗಲೂ ಶಿ ಈಸ್ ದ ಸೈಲೆಂಟ್ ಒನ್, ಬಟ್ ನಿಮ್ಮಿಬ್ಬರು ಮಧ್ಯೆ ದೇರ್ ಇಸ್ ಅ ಡಿಫ್ರೆಂಟ್ ಕೆಮಿಸ್ಟ್ರಿ ಆಲ್ ಟುಗೆದರ್. ಒಂದ್ಸಲ ನಮ್ಮ ಆ್ಯನಿವರ್ಸರಿಗೆ ಕರೆಸಿದ್ರಿ. ಸೊ ಆ್ಯನಿವರ್ಸರಿಗೆ ಬಂದಿದ್ಲು, ನೀವೇ ಮಾಡಿದ ಇಂಟರ್ವ್ಯೂ ಅಂತ. ಇಲ್ಲ, ನೀವು ಕರ್ಕೊಂಬನ್ನಿ, ನಾನು ಮಾತಾಡಿಸ್ತೀನಿ ಅಂದರೆ ಬಂದು ನೀವು ಒಂದು ಇಷ್ಟು ಶುದ್ಧ ಪ್ರಶ್ನೆ ಕೇಳ್ತೀವಿ, ಅದಕ್ಕೆ ಉತ್ತರ ಹೆಂಗೆ? ಸರಿ, ಓಕೆ, ಅದೇ ಅಂತ. ಸೊ ಶಿ ಈಸ್ ಸ್ಟಿಲ್ ಮೈ ಸ್ಟ್ರೆಂತ್. ಶಿ ವಾಸ್ ಅಂತ ಹೇಳೋಕ್ಕೆ ಇಷ್ಟಪಡಿದ್ರೆ ಶಿ ಈಸ್ ಸ್ಟಿಲ್ ಮೈ ಸ್ಟ್ರೆಂತ್. ಯಾಕಂದರೆ ಅವಳಲ್ಲಿದ್ದಂಥ ಒಂದು ಸೈಲೆನ್ಸ್ ಇತ್ತಲ್ಲ, ದಟ್ ಸೈಲೆನ್ಸ್ ವಾಸ್ ಇಟ್ ವಾಸ್ ನಾಟ್
ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ. ಅದು ಒಂಥರ ಬದುಕನ್ನು ಕಟ್ಕೊಟ್ಟಿತ್ತು ನನಗದು. ಸೈಲೆನ್ಸ್ ಅಂದರೆ ಕೆಲವು ಸತಿ ಅವರ ವ್ಯಕ್ತಿತ್ವದಲ್ಲಿರೋ ಕೆಲವು ಹೌದು ಗುಣಗಳು. ಹೌದು. ಹ್ಮ್. ಬದುಕನ್ನು ಭಾಳ ಚೆನ್ನಾಗಿ ನಡ್ಸ್ಕೊಂಡ್ಬಂದ್ವಿ ನಾವು. ಆ್ಯಂಡ್ ಶೀ ವಾಸ್ ದ ಮೇಜರ್ ಫೋಕಸ್ ನನಗೆ. ಹ್ಮ್. ನನ್ನ ಕೆಲಸದ ಫೋಕಸ್ ಆಗಿರ್ಬೋದು, ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಫೋಕಸ್ ಆಗಿರ್ಬೋದು, ಎಲ್ಲವೂ ಕೂಡ ಇಟ್ ವಾಸ್ ಸ್ಪಂದನಾ ಸೆಂಟ್ರಿಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಶಿ ಕೆಪ್ಟ್ ಇಟ್ ದ್ಯಾಟ್ ವೇ. ನೀವು ನೋಡಿದ್ರೆ ಮಾತಾಡಿದ್ರಿ ಕೂಡ. ಸೊ ಮಾತಾಡ್ಬೇಕಾದ್ರೆ ಅಷ್ಟೇ ಕಂಪೋಸ್ಡಾಗಿ ಮಾತಾಡ್ತಾ ಇರ್ತಿದ್ಲು. ಮನೆಯಲ್ಲಿ ಮಾಡೋವಂಥ ತರಲೆಗಳು ಮತ್ತೊಂದು ಅವೆಲ್ಲ ಇರ್ತಾಯಿತ್ತು. ಅದು ಭಯಂಕರ ತಲಾರಟೆ, ತಮಾಷೆ, ಕಾಲೆಳೆದು ಇವೆಲ್ಲ ಮಾಡ್ತಾಯಿದ್ಲು. ಬಟ್ ಹೊರಗಡೆ ಅಂತ ಬಂದಾಗ ಐ ಡೋಂಟ್ ನೋ, ಶಿ ವಾಸ್ ಇನ್ ಅ ಪರ್ಟಿಕ್ಯುಲರ್ ವೇ. ಎವ್ರಿಬಡಿ ಗೇವ್ ಹರ್ ದ್ಯಾಟ್ ಲವ್ ಅಷ್ಟೆ. ನಮಗೆ ಬೇಕಾಗಿರೋರನ್ನ, ಎಸ್ಪೆಷಲಿ ತಂದೆ ತಾಯಿ, ಗಂಡ ಹೆಂಡತಿ ಈ ಥರ ಸ್ಥಾನದಲ್ಲಿ ಒಬ್ಬರನ್ನ ಕಳ್ಕೊಂಡಾಗ ಅದು ನಮ್ಮನ್ನು ಬದಲಾಯಿಸ್ತಾ ಹೋಗುತ್ತೆ. ಈಗ ನಾನು ಈ ನನ್ನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಹೇಳಿದ್ದೀನಿ, ನಮ್ಮ ತಾಯಿನ ಕಳ್ಕೊಂಡಾಗ ಸಾವು ಅನ್ನೋದು ಯಾವತ್ತೂ ಯಾರನ್ನೂ ರೆಡಿ ಮಾಡಿರಲ್ಲ. ಅದು ಬಂದಾಗಲೇ ಆವತ್ತಿಂದ ನಮ್ಮ ಬುದ್ಧಿಶಕ್ತಿಗೆ, ಅವತ್ತಿನ ನಮ್ಮ ಜೀವನದ ಒಂದು ಫೇಸಲ್ಲಿ ಹೆಂಗೆಂಗೋ ಹ್ಯಾಂಡಲ್ ಮಾಡ್ತೀವಿ. ಸೊ ಟುಡೇ ಅದೇ ಪ್ರಶ್ನೆನ ನಿಮ್ಗೆ ಇಡೋದಾದರೆ, ಆ ಒಂದು ಘಟನೆ ನೀವು ಜೀವನನ ನೋಡೋ ರೀತಿ ಯಾವ ಥರ ಬದಲಾಯಿಸಿದೆ ನಿಮ್ಮನ್ನು? ನನ್ನ ಹೇಳಿದ್ನಲ್ಲ ಆಗಲೇ, ನನಗೆ ನನ್ನಲ್ಲಿ ಬದಲಾವಣೆ ಆಗಲಿ, ನಾನು ಜೀವನ ನೋಡೋ ರೀತಿ ಆಗಲಿ ಬದಲಾಗಿಲ್ಲ. ಯಾಕೆಂದರೆ ಅದಕ್ಕೆ ಮುಂಚೆ ನಾನು ಜೀವನ ಒಂದು ರೀತಿ ನೋಡ್ತಾ ಇದ್ದೆ. ಅದು ಭಾಳ ಗಟ್ಟಿ ಮಾಡ್ತು ನನ್ನ. ಐ ಆಮ್ ವೆರಿ ಫಾರ್ಚುನೇಟ್ ಟು ಸೇ, ಬರೀ ನನಗೆ ಯಶಸ್ಸನ್ನೇ ಕೊಟ್ಕೊಂಡು ಬರಲಿಲ್ಲ ಲೈಫು. ಯಶಸ್ಸನ್ನು ಕೊಟ್ಕೊಂಡು ನನ್ನನ್ನು ಕುರುಡನ್ನು ಮಾಡಲಿಲ್ಲ ಅದು. ದೇರ್ ಹ್ಯಾಸ್ ಬಿನ್ ಅ ಗ್ರಾಫ್, ದಟ್ ಹಸ್ ಬಿನ್ ಅ ಬ್ಯೂಟಿಫುಲ್ ಗ್ರಾಫ್. ಸೊ ಪ್ರಾಬಬ್ಲಿ ನಾವೇ ವರ್ಕ್ ಮಾಡಿರೋ 2015ಇಂದ ನೋಡಿರ್ತೀರಿ ನೀವು. ಅಬ್ಸಲ್ಯೂಟ್ಲಿ. ಸೊ ಆ ಟೈಮಲ್ಲಿ ಇದ್ದಿದ್ದ ಮನಸ್ಥಿತಿ ಹೇಗೋ, ಅಂದರೆ ಜೀವನ ನೋಡೋವಂಥ ಮನಸ್ಥಿತಿ ಈಗಲೂ ಹಾಗೇ ಇದೆ. ಆ್ಯಂಡ್ ಆಫ್ ಕೋರ್ಸ್ ಅದೊಂದು ಒಳ್ಳೆ ಮಾತಿದೆ ರಶ್ಮಿ, ನಮಗೆ ಗೊತ್ತು ಅಂತ ಅಂದ್ಕೊಂಡಾಗ ಭಗವಂತ ಆಟ ಚೇಂಜ್ ಮಾಡ್ತಾನಂತೆ. ನಾನು ಗೊತ್ತು ಅಂತ ಅಂದ್ಕೊಂಡ್ರೆ ಟಕ್ಕಂತ ಚೇಂಜ್ ಮಾಡ್ತಾನೆ. ನನಗೇನೂ ಗೊತ್ತಿಲ್ಲ ಅಂದಾಗ ಜೊತೆಲಿರ್ತಾನೆ. ಸೊ ಇದನ್ನು ನಾನು ಬಹಳ ಹತ್ತಿರದಿಂದ ನೋಡಿದ ಹಾಗಾಯಿತು. ಸೋ ಟ್ರೂ ಅಲ್ವಾ? ಹೌದೌದು. ಅದು ಅವಾಗ ನಾವು ಅನ್ಕೊತೀವಿ ನಮ್ಮ ಲೈಫಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗು, ನಾನೇ ನಡೆಸೋದು ಹಿಂಗೆ ಅಂತ ನಾವು ಮುಂದೆ ಒಂದು ಜೋಶಲ್ಲಿ ನುಗ್ತಾ ಇದ್ದಾಗ, ದಟ್ ಇಸ್ ವಾಟ್ ಯು ಆರ್ ಟ್ರೈಂಗ್ ಟು. ಇಟ್ ಇಸ್ ಆಲ್ಸೋ ಸೈನ್ಸ್ ಆಲ್ಸೋ, ದಟ್ ಇಟ್ ಹೋಲ್ಸ್ ಲಾಟ್ ಆಫ್ ಸೈಂಟಿಫಿಕ್ ವ್ಯಾಲ್ಯೂಸ್ ಆಲ್ಸೋ. ಅದೇನೋ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಏನೋ ಹೇಳ್ತಾರೆ, ಅವು ನೋಡದೇ ಇದ್ದಾಗ ಅದು ಒಂದು ಡೈರೆಕ್ಷನ್ ಹೋಗ್ತಾ ಇರುತ್ತಂತೆ. ಇಫ್ ಯು ಅಬ್ಸರ್ವ್ ಇಟ್, it will immediately change its path. Yeah, immediate. It will not let you predict its movements anta. So I think that's life is all about that. ಹೇಗೋ ಜೀವನದ ಆಟದ ಕಡೆಗೆ ಮಾತಾಡ್ತಾ ಇದ್ದೀವಿ, ಒಂದಷ್ಟು ವಿಚಾರಗಳು. ಈ ಕಡೆ ನೋಡಿದ್ರೆ ಈಗ ನಿಮ್ಮ ಗ್ರೇ ಗೇಮ್ಸ್ ಅಂತ ಸಿನಿಮಾ, ಅಲ್ಲಿ ಆಟ ಅದೊಂದಾದರೆ ಈ ಆಟ, ಎರಡು ಆಟಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅನ್ನೋದೇ ಇವತ್ತಿನ ಶೋನ ನೋಟ. ಖುಷಿಯಾಗುತ್ತೆ ನನಗೆ ಆ್ಯಕ್ಚುಲಿ. ಅಂದರೆ ನಿಮ್ಮ ಜೊತೆ ಮುಂಚೆ ಇದ್ದಂಥ ಇಂಟ್ರ್ಯಾಕ್ಷನ್ ಆಗಲಿ, ಮಾತುಕತೆ ಆಗಲಿ, ಅದು ಬೇರೆಯೇ ಒಂದು ಹಂತದಲ್ಲಿತ್ತು. ತರಲೆ ತಮಾಷೆ. ಹಾಂ, ಇವತ್ತಿನ ಮಾತುಕತೆ ಅಂದರೆ ಆ ತರಲೆ ತಮಾಷೆ ಇಟ್ಕೊಂಡೇ ಲೈಫ್ ನೋಡಬೇಕು. ಸೊ ಟ್ರೂ. ಇಲ್ಲಾಂದರೆ ನಮ್ಮನ್ನು ನಾವೇ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ತಿದ್ದೀವಿ. ಲೈಫ್ ಇಸ್ ಆ್ಯಕ್ಚುಲಿ ವೆರಿ ಸಿಂಪಲ್. ಲೈಫ್ ಇಸ್ ವೆರಿ ವೆರಿ ಸಿಂಪಲ್. ಇಟ್ ಈಸ್ ಮೇಡ್ ಕಾಂಪ್ಲಿಕೇಟೆಡ್ ಬೈ ಅವರ್ ಮೈಂಡ್ಸ್. ಅಬ್ಸಲ್ಯೂಟ್ಲಿ. ಇದಿಲ್ಲ ಅಷ್ಟೇ ಲೈಫಲ್ಲಿ. ಅದನ್ನು ನಾನು ಎಷ್ಟರ ಮಟ್ಟಿಗೆ ಗ್ರಹಿಸ್ತೀನಿ, ಅದನ್ನು ಎಷ್ಟರ ಮಟ್ಟಿಗೆ ನಾನು ರೆಫ್ಯೂಸ್ ಮಾಡ್ತೀನಿ, ನಾನು ರೆಸಿಸ್ಟ್ ಮಾಡ್ತೀನಿ ಅನ್ನೋದು ಇಟ್ ವಿಲ್ ಆ್ಯಡ್ ಟು ದ ಕಾಂಪ್ಲಿಕೇಶನ್ಸ್ ಅಷ್ಟೇ. ಆ್ಯಂಡ್ ಟಾಕಿಂಗ್ ಅಬೌಟ್ ಗ್ರೇ ಗೇಮ್ಸ್, ನನಗೆ ಬಹಳ ಭಾವನಾತ್ಮಕವಾಗಿ ಬಹಳ ಇಂಪಾರ್ಟೆಂಟ್ ಈ ಸಿನಿಮಾ. ಯಾಕಂದರೆ ನಮ್ಮ ಅಕ್ಕನ ಮಗ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಜಯ್ ಅಂತ. ಸ್ಟಾರ್ಟಿಂಗಿಂದ ಗೇಮ್ ಆಡ್ತಾ ಇರೋದು. ಓಕೆ, ನಮ್ಮ ಅಕ್ಕನ ಮಗ. It's a very ambitiously emotional for them as well as me. And ಸ್ಪಂದನಾಗೆ ಆತನ ಕಂಡ್ರೆ ಭಾಳ ಅಕ್ಕರೆ. ಸಿನಿಮಾ ಶುರು ಎಲ್ಲ ಮಾಡಿದಾಗ ನೆನ್ನೆ ಟ್ರೇಲರ್ ಲಾಂಚ್ ಆಯಿತು. ಆ್ಯಂಡ್ ಹಿ ವಾಸ್ ವೆರಿ ಇಮೋಷ್ನಲ್, ರೈಟ್ಫುಲಿ. ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ನಮಗೇನಪ್ಪ ಅಂದರೆ ಆ ಒಳ್ಳೆತನ, ಆ ಒಳ್ಳೆ ಎನರ್ಜಿನೂ ನಮ್ಮ ಜೊತೆಲೇ ಇದೆ. ಸೊ ಏನು ತಲೆ ಕೆಡಿಸ್ಕೋಬೇಕಾಗಲಿ. ಸಿನಿಮಾನೂ ಚೆನ್ನಾಗಿ ಬಂದಿದೆ, ಭಾಳ ಒಳ್ಳೆ ಹೆಸರು ಆಗಿದೆ ಅವನಿಗೆ. ಅಂದರೆ ಅದರಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾನೆ ಅನ್ನೋ ಒಂದು ಮಾತಿದೆ. ನನ್ನ ಪಾತ್ರ ಒಂದು ರೀತಿ ಕಾಂಪ್ಲಿಕೇಟೆಡ್ ಆಗಿ ಕೂಡ ಇದೆ. ತುಂಬ ಒಂದು
ಒಂದು ಗಾಂಭೀರ್ಯತೆ ಇದೆ ನಿಮ್ಮ ಕ್ಯಾರೆಕ್ಟ್ರಲ್ಲಿ ನೀವು ಕಾಣಿಸ್ಕೊಳ್ಳೋ ರೀತಿ ಆ ಗ್ಲಾಸಸ್ಸು ಹೌದು ಆ್ಯಂಡ್ ಒಂಥರ ಸೈಕಾಲಜಿಸ್ಟ್ ಥರ ಐ ಥಿಂಕ್ ಯು ಟ್ರೈಂಗ್ ಟು ಸೈಕ್ಯಾಟ್ರಿಸ್ಟ್ ಇನ್ ದಟ್ ಸೈಕ್ಯಾಟ್ರಿಸ್ಟ್ ಸೊ ಐ ಆಮ್ ಸೈಕ್ಯಾಟ್ರಿಸ್ಟ್ ಇನ್ ದಟ್ ಫಿಲ್ಮ್. ಅಂದರೆ ತುಂಬ ಐ ಎಂಜಾಯ್ಡ್ ಪ್ಲೇಯಿಂಗ್ ದಟ್ ರೋಲ್. ಸೊ ಎಲ್ಲೊಂದು ಕಡೆ ಆ ರೋಲ್ನ ಪ್ಲೇ ಮಾಡೋ ಇದರಲ್ಲೇ ರಿಯಲ್ ಲೈಫಲ್ಲೂ ನಾನು ಇಲ್ಲಿವರೆಗೂ ಒಂದು 6 ವರ್ಷದ ಮುಂಚೆ ಮೀಟ್ ಮಾಡಿದ್ದು ವಿಜಯ್ ಅವ್ರಿಗೂ ಇವತ್ತು ಐ ಸಿ ತುಂಬ ಬೆಳವಣಿಗೆಗಳು ಇನ್ ಟರ್ಮ್ಸ್ ಆಫ್ ಜೀವನನ ನೋಡೋ ರೀತಿಯಲ್ಲಿ ಒಂದು ಮೆಚುರಿಟಿ ಮತ್ತು ಆ ಜ್ಞಾನ ಸೈಕಾಲಜಿನ ಅರ್ಥ ಮಾಡ್ಕೊಂಡಿರೋ ಒಂದಷ್ಟು ಗ್ಲಿಮ್ಸಸ್ ನನಗೆ ಕಾಣ್ತಾ ಇದೆ. ಮೇ ಬಿ ಬಿಕಾಸ್ ನನಗೆ ಬಿಗ್ ಎಫ್ ಎಮ್ ಅಲ್ಲಿ ಶುರು ಮಾಡಿದ್ವಲ್ಲ, ಶುರು ಮಾಡೋಕ್ಕೆ ಒಂದು 2 ವರ್ಷದಿಂದ ಬಿಗ್ ಬಾಸ್ ಇದೆಲ್ಲ ಆಯಿತು, ಅದೆಲ್ಲ ಆಗಿ ಬಂದಿದೆ. ರೈಟ್ ಬಿಫೋರ್ ಬಿಗ್ ಬಾಸ್ ನನಗೆ ಗೊತ್ತಿರಲಿಲ್ಲ ನಾನು ಯಾವ ದಿಕ್ಕಲ್ಲಿ ಹೋಗ್ತಿದ್ದೀನಿ ಗೊತ್ತಿಲ್ಲ ನನಗೆ. ಅಂದರೆ ದೇರ್ ವಾಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಅಂದರೆ ಏನಪ್ಪ ಇಷ್ಟೆಲ್ಲ ಇದೆ, ಅಂದರೆ ಒಂದು ನಿನಗಾಗಿ ಸಕ್ಸಸ್ ಇದೆ, ಒಳ್ಳೆ ನಟ ಅನ್ನೋದಿದೆ, ಒಳ್ಳೆ ವ್ಯಕ್ತಿ ಅನ್ನೋದಿದೆ, ಆದರೆ ಅಂದರೆ ಇಷ್ಟೆಲ್ಲ ಇದ್ದು ಒಂದು ಸಿನಿಮಾ ಮಾಡಿದಾಗ ಬರುವಂಥ ರಿಸಲ್ಟು ಮ್ಯಾಚ್ ಆಗ್ತಿಲ್ಲ, ಎರಡು ಬ್ಯಾಲೆನ್ಸ್ ಶೀಟ್ ಮ್ಯಾಚ್ ಆಗ್ತಿಲ್ಲ. ಸೊ ಆವಾಗ ನನಗೆ ಏನಾಗ್ತಿದೆ ಅನ್ನೋ ಪ್ರಶ್ನೆ ಬಂದಾಗ ನಾನು ಸ್ವಲ್ಪ ಹೆದರ್ಕೊಂಡಾಗ ಸ್ಪಂದನ ನನಗೆ ಧೈರ್ಯ ಕೊಟ್ಟ ಆದಮೇಲೆ ಬಿಗ್ ಬಾಸ್ಗೆಲ್ಲ ಹೋಗಿ ಬಂದ ಮೇಲೆ ಅವತ್ತಿಗೂ ಕೂಡ ನಾನು ಓಯೋ ನಾ ಹಿಂಗಾಗೋಯ್ತು ಅನ್ನೋ ಥರ ಇರಲಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಬಿಗ್ ಬಾಸ್ ಆದಮೇಲೆ ವಿವ್ ಸ್ಪೋಕನ್ ಅಬೌಟ್ ದಿಸ್ ಆಲ್ಸೋ, ಅಂದರೆ ನಾವು ಜನರಿಗೆ ಮನಸ್ಸುಗಳಿಗೆ ಹತ್ತಿರ ಆಗ್ತೀವಿ ಹೊರತು ಅದು ಬಿಟ್ಟು ಬೇರೆ ಇನ್ನೇನು ಅಲ್ಲ. ಅದನ್ನು ಬಳಸ್ಕೊಂಡು ನಾನು ಬೆಳಿಬೇಕಾಗತ್ತೆ. ಸೊ ಎಲ್ಲೋ ಒಂದು ಕಡೆ ಹಾರ್ಡ್ ವರ್ಕ್ ಅನ್ನೋದು ಇದ್ದೇ ಇದೆ. ಹೌದು. ಆ್ಯಂಡ್ ಐ ಲೈಕ್ ಇಟ್ ದಟ್ ವೇ. ಹಾರ್ಡ್ ವರ್ಕ್ ಇರಲೇಬೇಕು, ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಐ ಸ್ಟಾರ್ಟೆಡ್ ಸೀಕಿಂಗ್ ಎಲ್ಲೋ ಒಂದು ಕಡೆ ಯಾವ್ದಾರೋ ಒಂದು ವಿಚಾರನ, ಏನಾರೋ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಇದು ಹೀಗಲ್ಲ, ಅಲ್ಲಿ ಇದ್ರಲ್ಲಿ ಬೇರೆ ಏನೋ ಇದೆ, ದೇರ್ ಇಸ್ ಅ ಹಿಡನ್ ಮೆಸೇಜ್ ಇನ್ ಸೈಡ್ ದಿಸ್ ಅನ್ನೋ ಥರ ನಾನು ಅರ್ಥ ಮಾಡ್ಕೊಂಡು ಬರ್ತಾಯಿದ್ದೆ. ನನ್ನನ್ನು ನಾನು ಅರ್ಥಕೊಂಡು ಬರೋದಾಗಲಿ, ಸುತ್ತಮುತ್ತಲಿನ ಪರಿಸ್ಥಿತಿನ, ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ನಾವು ದಾರಿನ ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಬಹಳ ಸುಲಭ. ಆದರೆ ನಮಗಿದೆಲ್ಲ ಯಾವುದೂ ಕಾಣಲ್ಲ. ಯಾಕಂದರೆ ನಾರ್ಮಲ್ ಲೈಫ್ ಅಂತ ನಾವೇನು ಅನ್ಕೋತೀವಿ ಅದು ಒಂಥರ ಕಣ್ಣಿಗೆ ಒಂಥರ ಮುಸ್ಕು ಹಾಕಿಬಿಡುತ್ತೆ. ಅದಲ್ಲ ಅಂತ ಹೇಳೋದಕ್ಕೂ ನಾನು ಎಲ್ಲರ ಕಣ್ಣಲ್ಲೂ ಸಂತನ ಥರ ಕಂಡುಬಿಡ್ತೀನಿ. ಅದಲ್ಲ, ಇವನು ಏನೋ ಫಿಲಾಸಫಿ ಮಾತಾಡ್ತಿದ್ದಾನೆ ಅಂತೆ. ಲೈಫ್ ಈಸ್ ನಾಟ್ ಅಬೌಟ್ ಫಿಲಾಸಫಿ, ಲೈಫ್ ಈಸ್ ಆಲ್ ಅಬೌಟ್ ಲುಕ್ಕಿಂಗ್ ಅಷ್ಟೇ. ಕನ್ನಡಕ ಹಾಕ್ಕೊಂಡು ನೋಡ್ತೀವೋ, ಕನ್ನಡಕ ಬಿಚ್ಚಿ ನೋಡ್ತೀವೋ, ನೋಡಬೇಕಷ್ಟೇ. ಅದು ನನಗೆ ಹೆಲ್ಪ್ ಆಯಿತು. ಕೆಲವು ಸತಿ ನೀವು ಹೇಳಿದಾಗೇ ಲೈಫಲ್ಲಿ ಎಸ್ಪೆಷಲಿ ಸ್ಟಾರ್ಸ್ ಅಂತ ಆದಾಗ, ಎಸ್ಪೆಷಲಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡು ಚಲಿಸುವ ಮೋಡಗಳು ಇಂದ ಅದಕ್ಕೂ ಅಣ್ಣವ್ರ ಜೊತೆಗೆ ಒಂದಷ್ಟು ಸಿನಿಮಾಗಳೆಲ್ಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆದರೆ, ಟಾಕಿಂಗ್ ಪಾಯಿಂಟ್ ಮುಂದೆ ವಿಲ್ ಬಿ ಟರ್ನಿಂಗ್ ಪಾಯಿಂಟೇ ಅಂತ ಹೇಳ್ತೀನಿ ಅದನ್ನು, ಚಿನ್ನಾರಿ ಮುತ್ತ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಲೈಫ್ನ ಮುಂದಿನ ಫೌಂಡೇಶನನ್ನು ಹಾಕೋ ಪಾಯಿಂಟ್ ನಿನಗಾಗಿ. ಸೊ ನಮಗೆಲ್ಲ ಹೆಂಗಂದರೆ, ಓಹೋ ವಿಜಯ ರಾಘವೇಂದ್ರ ಅವರ ಒಂದು ಫೇಮ್ ಏನು, ಅವ್ರನ್ನ ಬೆಳೆಸ್ಕೊಂಬಂದಿರೋ ರೀತಿ. ಸೊ ಯೂಶ್ವಲಿ ಫೇಮ್ ಆಗಿರಲಿ, ಮನಿ ಆಗಿರಲಿ, ಇದು ಫಿಲ್ಮ್ ಫ್ಯಾಮಿಲಿ ದಟ್ ಯು ಬಿಲಾಂಗ್ ಟು, ಅದು ಒಂದು ಕಡೆ ನೀವೇ ಹೇಳ್ದಂಗೆ ಒಂದಷ್ಟು ಪ್ರೊಟೆಕ್ಷನ್ನು ಹೌದು. ಕೆಲವು ಸತಿ ಅದನ್ನು ಮೀರಿ ನಿಮ್ಮದು ಇಂಡಿವಿಜುವಾಲಿಟಿನೂ ನೀವು ಆಚೆಗೆ ತರಬೇಕಾಗಿರುತ್ತೆ ಕೂಡ. ಹೌದು 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 ಇಟ್ ಈಸ್ ಎ ಚಾಲೆಂಜ್. ಅಂದರೆ ಅದು ತನ್ನೇ ಆದ ಚಾಲೆಂಜನ್ನು ನಮಗೆ ಅಂದರೆ ಕೊಡುತ್ತೆ. ಏನು ಚಾಲೆಂಜಸ್ಸು ಅಂದರೆ ಇವಾಗ ಚಿನ್ನಾರಿ ಮುತ್ತ ಅಂತ ಹೇಳಾಗೋದ್ಮೇಲೆ ಅದೊಂದು ರೀತಿ ನನಗೆ ರೆಕಗ್ನಿಷನ್ಗಾಗಲಿ, ಜನರ ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥ ವಿಚಾರ ಆಗಲಿ, ಅದನ್ನು ಯಾರಿಂದಲೂ ಬದಲಾಯಿಸೋಕ್ಕಾಗಲ್ಲ. ಆ್ಯಂಡ್ ಇಟ್ ಈಸ್ ಫಾರ್ ಲೈಫ್. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಥ್ಯಾಂಕ್ಫುಲ್ ಟು ನಾಗಾಭರಣ ಅಂಕಲ್. ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಥ್ಯಾಂಕ್ಫುಲ್ ಟು ದ್ಯಾಟ್ ಮೂಮೆಂಟ್. ಆ ಟೈಮ್ ನನಗೆ ಅದು ಸಿನಿಮಾ ಕೊಟ್ಟಂಥ ಕ್ಷಣ ಏನಿದೆ ಅದು ನಾನು ಖಂಡಿತ ಥ್ಯಾಂಕ್ಸ್ ಹೇಳ್ತೀನಿ. ಚಾಲೆಂಜ್ ಏನಪ್ಪ ಅಂದರೆ, ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾನು ಬೇರೆ ಒಂದು ಪಾತ್ರ, ಬೇರೆ ಒಂದು ಶೈಲಿ ಟ್ರೈ ಮಾಡಬೇಕು ಅಂತ ಬರುತ್ತೆ. ಜನರ ಮನಸ್ಸಲ್ಲಿ ಚಿನ್ನಾರಿ ಮುತ್ತ ಇರ್ತಾನೆ. ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರನೇ ಅದು. ಅದನ್ನು ಮೀರಿದಂಥ ಯಶಸ್ಸು ಸಿಕ್ಕಿದೆಯಾ? ಇನ್ನೂ ಇಲ್ಲ. ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್, ನಿನಗಾಗಿ ಅದ್ರ ಜೊತೆನೇ ಬಂದಂಥ ಸಕ್ಸಸ್ ಅಂದರೆ ಮನೆ ಹುಡುಗ, ಒಬ್ಬ ನಾರ್ಮಲ್ ಹುಡುಗ, ಅಂದರೆ ಲೈಫ್ ಲೈಕ್ ಬಾಯ್, ಲಾರ್ಜರ್ ದೆನ್ ಲೈಫ್ ಅನ್ನೋದು ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಇನ್ನೂ ಆಗಿಲ್ಲ. ಓಕೆ, ಐ ಆಮ್ ಸ್ಟಿಲ್ ದ ಬಾಯ್ ನೆಕ್ಸ್ಟ್ ಡೋರ್. ಇದೆಲ್ಲ ಬಿಳಿ ದಾಡಿಲ್ಲ ಒಂದು ಮ್ಯಾನ್ ಆಗಿದ್ರು ಕೂಡ ಇನ್ನು ಬಾಯ್ ನೆಕ್ಸ್ಟ್ ಡೋರ್ ಅನ್ನೋದು ಹಂಗೆ ಇದೆ. ಆ್ಯಂಡ್ ನಾನು ಐ ಟೇಕ್ ಇಟ್ ವೆರಿ ಪಾಸಿಟಿವ್ಲಿ. ನಾನು ಹೇಳಿದ್ನಲ್ಲ, ಇದುವರೆಗೂ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಅದು ಅಥವಾ ಯಾವುದೇ ಯಶಸ್ಸು ನನಗಿದೆ, ಹೆಸರಿದೆ ಅಂತ ಹೇಳಿದ್ರು ಕೂಡ ಇಟ್ ಈಸ್ ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ಆಫ್ ಒಂದು ಚಿನ್ನಾರಿ ಮುತ್ತ ಆ್ಯಂಡ್ ಒಂದು ನಿನಗಾಗಿ. ನನಗೆ ಆ ಎರಡು ಯಶಸ್ಸುಗಳು ನನ್ನ ತಲೆ ಕಾಯ್ತಾ ಇದ್ದಾವೆ ಅಂತ ಹೇಳಿದ್ರು ತಪ್ಪಾಗಲ್ಲ. It is the mileage which has given you, which is still protecting you. And today you are 44 and I think 45. 45. Okay.
ನನಗೊಂದಷ್ಟು ಕ್ಯೂರಿಯಾಸಿಟೀಸ್ ಇದೆ ಬಿಕಾಸ್ ಮುಂದೆ ಕೂತ್ಕೊಂಡಾಗ ಸಿನ್ಸ್ ಚಿನ್ನಾರಿ ಮುತ್ತ ಓಪನ್ ಐ ಆಮ್ ಶ್ಯೂರ್ ಲಾಟ್ ಆಫ್ ನನ್ನ ಇಡೀ ಜನ್ರೇಷನ್ 80ರಲ್ಲಿ ಯಾರೆಲ್ಲ ಹುಟ್ಟಿದ್ರೋ ಅವರೆಲ್ರಿಗೂ ನನಗೆ ಇನ್ನೂ ಆ ನಾಪಕ ಇದೆ, ರೆಕ್ಕೆ ಇದ್ದರೆ ಸಾಕೆ ಆ ಹಾಡಿರಲಿ, ಅದು ಯಾವುದೋ ಒಂದು ಶೂ ಕದಿತೀರಾ, ಆ ಗೋಣಿ ಚೀಲ. ಸೊ ಇದು ನಮ್ಮ ಮೇಲೆ ನಿಮ್ಮ ಆ್ಯಕ್ಟಿಂಗ್ ಆಗಿರಲಿ, ನಿಮ್ಮ ಪಾತ್ರ ಬಿಟ್ಟಿರೋವಂಥ ಒಂದು ಮಾರ್ಕು. ಸೊ ಇವತ್ತು ಆ ಹಿಂದಿನ ದಿನಗಳನ್ನು ನೋಡಿದ್ರೆ ಇವತ್ತು ಆಲ್ಮೋಸ್ಟ್ ನಿಮ್ಮ ಆ ಚಿನ್ನಾರಿ ಮುತ್ತ ವಯಸ್ಸಲ್ಲಿ ನೀವೇನಿದ್ರಿ, ಇವತ್ತು ನಿಮ್ಮ ಮಗ ಆಲ್ಮೋಸ್ಟ್ ಆ ವಯಸ್ಸಿಗೆ ಎಕ್ಸಾಕ್ಟ್ಲಿ ಆ ವಯಸ್ಸಲ್ಲಿದ್ದರು. ಎಕ್ಸಾಕ್ಟ್ಲಿ ಆ ವಯಸ್ಸಲ್ಲಿದ್ದರು. 10ನೇ ಕ್ಲಾಸು, ಈಸ್ 15 years old. ಹಾಂ ಭಾಳ ವ್ಯತ್ಯಾಸ ಇದೆ. ಅಯ್ಯೋ ಅಜ್ಜಗಜಾಂತರ ವ್ಯತ್ಯಾಸ. ನೀವಿದ್ದಿದ್ದಕ್ಕೂ ಇವತ್ತಿನ ಮಕ್ಕಳು ಇರೋದಕ್ಕೂ. ಇವತ್ತಿನ ಮಕ್ಕಳಿಗೆ ಅದೆಲ್ಲ ಈ ಡೈನೋಸರ್ ಕಾಲ ಅಂತೀವಲ್ಲ ಆ ಥರ ಫೀಲ್ ಆಗುತ್ತೆ ಅವ್ರಿಗೆ. ಯಾಕಂದರೆ ಅವ್ರ ಕಣ್ಣು ಬಿಟ್ಟಿರೋದೇ ಡಿಜಿಟಲ್ ಏರಾದಲ್ಲಿ, ಕಣ್ಣು ಬಿಟ್ಟಿರೋದೇ ಫೋನಲ್ಲಿರೋ ಆ್ಯಪ್ ಇರೋವಂಥ ಏರಾದಲ್ಲಿ. ಅವ್ರಿಗೆ ಹೋಮ್ ಡೆಲಿವರಿ ಇಲ್ದಿರೋ ಜೀವನ ಗೊತ್ತಿಲ್ಲ. ನಮಗೆ ಅಯ್ಯಂಗಾರ್ ಬೇಕ್ರಿ ಗೊತ್ತು, ಅವ್ರಿಗೆ ಅಯ್ಯಂಗಾರ್ ಬೇಕ್ರಿ ಅನ್ನೋದು ಇವಾಗ ನಾವು ಆದಿಮಾನವರೆಲ್ಲರೂ ತಿಂತಾಯಿದ್ರಲ್ಲ ಅನ್ನೋ ಥರ ಅವ್ರಿಗೆ ಕಲ್ಪನೆ. ಈ ಥರ ಒಂದು ಪ್ರಪಂಚ ಇತ್ತಾ, ಆಮೇಲೆ ವಯರ್ ಫೋನ್ ನೋಡಿಬಿಟ್ರೆ ಏನದು ಅಂತಾರೆ. ಸೊ ದೆರ್ ಇಸ್ ಹ್ಯೂಜ್ ಡಿಫ್ರೆನ್ಸ್ ಆ್ಯಂಡ್ ವೆರಿ ಕ್ವಿಕ್ ಟ್ರಾನ್ಸ್ಫಾರ್ಮೇಷನ್. ಸೊ ಆ್ಯಸ್ ಅ ಫಾದರ್ ಇವೆರಡನ್ನೂ ನೋಡಿರೋ ನಿಮಗೆ ಹೌ ಆರ್ ಯು ಬ್ಯಾಲೆನ್ಸಿಂಗ್ ದ ರೋಲ್ ಇವತ್ತು, ಫುಲ್ಫಿಲ್ಲಿಂಗ್ ಬೋತ್ ಆ್ಯಸ್ ಅ ಮದರ್, ಆ್ಯಸ್ ಅ ಡ್ಯಾಡ್? ಹೌ ಇಸ್ ನಮ್ಮ ವಿಜಯ್ ಅವರ ಒಂದು ಜರ್ನಿ? ಮಾಡ್ತಿದ್ದೀನಿ, ಆರಾಮಾಗಿ ಮಾಡ್ತೀನಿ ಅಂದರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಅದು ಆ್ಯಕ್ಚುಲಿ ಅಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್. ಅದಕ್ಕೆ ಆತನಿಗೆ ಕೊಡಬೇಕಾಗಿರೋ ಸಮಯ ನಾನು ಕೊಡ್ತಾಯಿದ್ದೀನಿ, ಅವನಿಗೆ ಕೊಡಬೇಕಾಗಿರೋ ಒಂದು ಗೈಡೆನ್ಸ್ ಆಗಲಿ ಕೊಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಜೊತೆ ಬಹಳ ಕ್ಲೋಸ್ ಇದ್ದ ಅವನು. ಕ್ಲೋಸ್ ಅಂದರೆ ಹಿ ವಾಸ್ ಮೋರ್ ಲೀನಿಯಂಟ್. ನಾನು ಅವನ ಮೇಲೆ ಬಹಳ ಲೀನಿಯಂಟ್ ಆಗಿದ್ದೆ. ವಿ ವರ್ ಪ್ಲೇಯಿಂಗ್ ದ ಗುಡ್ ಕಾಪ್ ಬ್ಯಾಡ್ ಕಾಪ್, ನಾನು ಸ್ಪಂದನ. ಸೊ ಸ್ಪಂದನ ಸ್ಟ್ರಿಕ್ಟ್ ಆಗಿದ್ದರೆ ನಾನು ಲೀನಿಯಂಟ್ ಆಗಿರ್ತಿದ್ದೆ. ಆಲ್ಮೋಸ್ಟ್ ನಾನೇ ಜಾಸ್ತಿ ಲೀನಿಯಂಟ್ ಆಗಿರ್ತಿದ್ದೆ. ಅದೇ ವಿಚಾರಕ್ಕೆ ನಾನು ಬೈಸ್ಕೊತಾನೂ ಇದ್ದೆ ಸ್ಪಂದನ ಕೈಲಿ, ಹಂಗಲ್ಲ ಹೀಗೆ ಈ ಥರ ಹಿಂಗೆ ನೋಡಬೇಕು ಮಾಡಬೇಕು ಅಂತ. ಬಟ್ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವಾಗ. ಆ್ಯಂಡ್ ಶೌರ್ಯನಿಗೂ ಕೂಡ ಹೀ ಈಸ್ ಫಾರ್ ಮೋರ್ ಮೆಚ್ಯೂರ್ ದೆನ್ ಮಿ ಅಂತ ಹೇಳಿದ್ರೆ ನಾನು ತಪ್ಪಾಗಲ್ಲ. ಅದು ಇವತ್ತಿನ ಜನ್ರೇಷನ್ನ ಒಂದು ಸ್ಟ್ರೆಂಗ್ತು, ಅಟ್ ದ ಸೇಮ್ ಟೈಮ್ ವೀಕ್ನೆಸ್ ಕೂಡ. ಯಾಕೆ ಸ್ಟ್ರೆಂತ್ ಅಂದರೆ ಹೆಂಗೆ ಅಂದರೆ ಇವಾಗ ಇಲ್ಲ ನಾನು ಐ ಶುಡ್ ನಾಟ್ ಬ್ರೇಕ್ ಡೌನ್, ನಾನು ಸ್ವಲ್ಪ ಇದನ್ನು ಮೆಚ್ಯೂರಾಗಿ ನೋಡಬೇಕು ಅಂತ ಅನ್ಕೋತಾರೆ. ಅಟ್ ದ ಸೇಮ್ ಟೈಮ್ ಆ ಒಂದು ಗೊಂದಲದಲ್ಲಿ ಅವ್ರಿಗೆ ಯಾರ ಹತ್ರ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ. ಲೈಫ್ ಈಸ್ ಡೆಫಿನೆಟ್ಲಿ ನಾಟ್ ದ ಸೇಮ್. ನಮ್ಮ ಜನ್ರೇಷನ್ ಏನಿದೆ, ವಿ ಆರ್ ದ ಮೋಸ್ಟ್ ಫಾರ್ಚುನೇಟ್ ಜನ್ರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇರುವಂಥ ಜನ್ರೇಷನ್. ಅಂದರೆ ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ದ ವರ್ಚುವಲ್ ವರ್ಲ್ಡ್. ಎಕ್ಸಾಕ್ಟ್ಲಿ. ಸೊ ಅವನಿಗೆ ಅವ್ನ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಕುಟುಂಬ ಎಲ್ಲ ಇದೆ. ಆದರೆ ಹಿ ಈಸ್ ನಾಟ್ ವೆರಿ ಓಪನ್, ಹಿ ಈಸ್ ನಾಟ್ ವೆರಿ ವೋಕಲ್ ಅಬೌಟ್ ಇಟ್. That you can see as a father and as a friend. ಯಾ. ಆ್ಯಂಡ್ ಅವನ ಒಡನಾಟ ಇವಾಗ ಯಾವ ರೀತಿ ಆಗಿದೆ ಅಂದರೆ, ಅಪ್ಪ ಮಗ ಕಡಿಮೆ, ಆದರೆ ಆ್ಯಸ್ ಎ ಫ್ರೆಂಡ್ ಅವನ್ನ ಗೈಡ್ ಮಾಡೋದಾಗಲಿ ಮತ್ತೊಂದಾಗಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಡಿಸಿಪ್ಲಿನ್ ಆ್ಯಂಡ್ ಅದರ್ ಥಿಂಗ್ಸ್, ಐ ಇಮಿಡಿಯೇಟ್ಲಿ ಬಿಕಮ್ ದಟ್ ಮಿಲಿಟ್ರಿ ಫಾದರ್. ಆಮೇಲೆ ಅವ್ನಿಗೆ ಅದು ಗೊತ್ತಾಗಿದೆ. ಆ್ಯಂಡ್ ಫಾರ್ಚುನೇಟ್ಲಿ ಸ್ಪಂದನ ಹೇಳಿರೋಂಥ ವಿಚಾರ ಆಗಲಿ, ಸ್ಪಂದನ ಜೊತೆ ಇದ್ದಾಗ ಅವನು ಅರ್ಥ ಮಾಡ್ಕೊಂಡಂಥ ವಿಷಯಗಳಾಗಲಿ, ಅವೆಲ್ಲವೂ ಕೂಡ ಅವನಿಗೆ ಭಾಳ ಹೆಲ್ಪ್ ಮಾಡ್ತಿದೆ. ಈ ವಯಸ್ಸಲ್ಲಿ ಅಟ್ 15 ಹ್ಯಾಸ್ ಹೀ ಆಲ್ಸೋ ಹೀಲ್ಡ್? ಬಿಕಾಸ್ ನೀವೇ ಹೇಳ್ದಂಗೆ ಕೆಲವುದು ಒಳಗೆ ಇಟ್ಕೊಂಡು ಆಚೆ ಪ್ರಪಂಚಕ್ಕೆ ತುಂಬ ಧೈರ್ಯವಾಗಿ ಮುಂದಕ್ಕೆ ಹೋಗುವಂಥದ್ದು. ಎಲ್ಲರೂ ನಾವು ಒಂದು ಏಜಲ್ಲಿದ್ದಾಗ ಆಚೆಗೆಲ್ಲ ಸರಿ ಇರುತ್ತೆ, ಬಟ್ ತುಂಬ ಕಾರ್ಪೆಟ್ ಕೆಳಗೆ ಹಾಕಿ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಈ ಥರ ವಿಚಾರಗಳಂತೆಲ್ಲ ಬಂದಾಗ ಡು ಯು ಥಿಂಕ್ ಹೀಸ್ ಟೇಕನ್ ಇಟ್ ವೆಲ್, ಹೀಲಿಂಗ್ ಅನ್ನೋ ಒಂದು ಇದು? ಹೀಸ್ ಆ್ಯಕ್ಚುಲಿ ಟೇಕನ್ ಇಟ್ ವೆಲ್. ಹಿ ಆ್ಯಕ್ಚುಲಿ ಅದನ್ನು ಬಹಳ ಗಟ್ಟಿಯಾಗಿ ತೊಗೊಂಡಿದ್ದಾನೆ. ಆ್ಯಂಡ್ ಹಿ ಸೀಮ್ಸ್ ಟು ಬಿ ಫೈನ್ ಆ್ಯಂಡ್ ಫೋಕಸ್ಡ್. ತುಂಬ ಡಿಸ್ಟರ್ಬ್ ಆಗಿರೋದಾಗಲಿ ಅಥವಾ ನಾವು ಏನೋ ತುಂಬ ನಾವು ಚಿಂತೆ ಮಾಡುವಂಥ ಹುಡುಗ ಅಲ್ಲ. ಅವನ ಆಸೆಗಳೇನು, ಆಸ್ಪಿರೇಷನ್ಸು? ಅವನಿಗೆ ಬಾಸ್ಕೆಟ್ಬಾಲ್ ಇಷ್ಟ, ಅವನಿಗೆ ಬಿಸ್ನೆಸ್ ಸ್ಟಡೀಸ್ ಇಷ್ಟ, ಅವನಿಗೆ ಅವ್ರ ಚಿಕ್ಕಪ್ಪ ಇಷ್ಟ, ಅವನಿಗೆ ಅಪ್ಪು ಅವ್ರು ಇಷ್ಟ, ಅವನಿಗೆ ಯಶ್ ಇಷ್ಟ. ಏನೋ ಪುಣ್ಯ ರೀಸೆಂಟಾಗಿ ಕೇಸ್ ಆಫ್ ಕೊಂಡಾಣ ಅಂತ ಸಿನಿಮಾ ಮಾಡಿದಾಗ ನಾನು ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅವನಿಗೆ. ಅವನು ಆ ಥರ ಲೀಗಲ್ ಇದ್ದಾನೆ ಅವನು. ಆ್ಯಂಡ್ ಏನಪ್ಪ ಅಂದರೆ ಫಾರ್ಚುನೇಟ್ಲಿ ಹೀಸ್ ನಾಟ್ ಇನ್ ಆ ಆಫ್ ಸಿನಿಮಾ. ಹಾಗೆ. ಸೊ ಕಾಮನ್ ಪ್ರಶ್ನೆ ಹೆಂಗೆ ಬರುತ್ತೆ ಹಂಗಿದ್ರೆ, ನಿಮ್ಮ ಮಗನೂ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರಾ ಅನ್ನೋದು ಹಂಗಿದ್ರೆ ಸದ್ಯಕ್ಕಂತೂ ಸೂಚನೆಗಳಿಲ್ಲ. ಸಿನ್ಸ್ ಲಾಡ್ ಆಫ್ ವಿಮೆನ್ ಆರ್ ವಾಚಿಂಗ್ ನಮ್ಮ ಶೋ, ಎಸ್ಪೆಷಲಿ ಮಕ್ಕಳಿರೋರು, 10-15 ವರ್ಷದ ಮಕ್ಕಳಿರೋರು,
ಪೇರೆಂಟಿಂಗ್ ವಿಚಾರವಾಗಿ ನೀವು ಕಲಿತಂಥ ಒಂದಷ್ಟು ಪಾಠಗಳು ಏನು ವಿಚ್ ಇಸ್ ವೆರಿ ಈಸಿ ಟು ಹ್ಯಾಂಡಲ್ ಇವತ್ತಿನ ಜನ್ರೇಷನ್ನ ಮಕ್ಕಳು? ಆ್ಯಕ್ಚುಲಿ ಜನ್ರೇಷನ್ ಇವತ್ತಿನ ಜನ್ರೇಷನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ಎಕ್ಸ್ಪೋಜರ್ ಟು ವೇರಿಯಸ್ ಅದರ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಈಸ್ ಅಬಂಡೆಂಟ್. ಅಂದರೆ ನಮ್ಮ ಹಿಡಿತಕ್ಕೆ ಸಿಗದೇ ಇರುವಷ್ಟು ಇನ್ಫಾರ್ಮೇಷನ್ ಅವ್ರಿಗೆ ಬರ್ತಾ ಇದೆ. ಹೌದು. ಆವಾಗ ಏನಾಗುತ್ತೆ, ಒಂದು ಹೌಸ್ ಹೋಲ್ಡಲ್ಲಿ ಮನೇಲಿರೋಂಥ ಪೋಷಕರಿಗೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಒಂದು ಕನ್ವೆನ್ಷನಲ್ ವೇ ಆಫ್ ಅಪ್ಬ್ರಿಂಗಿಂಗ್ ಅಂತ ಇತ್ತು. ಅದು ತಪ್ಪಲ್ಲ, ಅದು ಒಳ್ಳೆಯದು. ಆವಾಗಿನ ಕ್ಷಣಕ್ಕೆ ಅದು ಒಂದು ಸ್ವಲ್ಪ ನಾವು ನಿಷ್ಠುರ ಅಂತ ಅನ್ನಿಸ್ಬೋದು. ಕನ್ವೆನ್ಷನಲ್ ಅಂದರೆ ಇವತ್ತು ಟ್ರೆಡಿಷ್ನಲ್. ಹೌದು, ಪ್ರಶ್ನೆ ಮಾಡೋಂಗಿಲ್ಲ. ಹಾಂ, ನೀನು ಪ್ರಶ್ನೆ ಮಾಡಬೇಡ. ನಾನು ನಿಮ್ಮಪ್ಪ, ನಾನು ನಿಮ್ಮಮ್ಮ, ನಾನು ಹೇಳ್ದಂಗೆ ಕೇಳು. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಅದರಿಂದ ಹೇಳೋ ರೀತಿ ಇದೆ. Wake up to fresh ideas. Repose. ಯಾಕಂದರೆ ಇವತ್ತಿನ ಮಕ್ಕಳಿಗೆ ತುಂಬ ಹೇರೋದು ಅಂದರೆ ಅವ್ರಿಗೆ ಆಗಲ್ಲ. ಅವರು ದಿಲ್ ಝೋನ್ ಔಟ್. ಇದನ್ನು ಟೈಗರ್ ಪೇರೆಂಟಿಂಗ್ ಅಂತ ಕರೀತಾರೆ. ಕೂತ್ಕೋಬೇಕು, ನಿಂತ್ಕೋಬೇಕಂತ. ಆಮೇಲೆ ಇನ್ನೊಂದಿದೆ ಡಾಲ್ಫಿನ್ ಪೇರೆಂಟಿಂಗ್ ಅಂತ. ಅದು ನೀವು ಮಾಡ್ತಾ ಇದ್ದೀರಾ. ಅಂದರೆ ಎಲ್ಲಿ ಲೀನಿಯೆಂಟಾಗಿ ಬಿಡಬೇಕೋ ಬಿಡ್ತೀರಾ, ಎಲ್ಲಿ ನಂದೇ ನಡಿಬೇಕೋ ಅದು ನಡಿಬೇಕಷ್ಟೇ, ಅದ್ರಲ್ಲಿ ದೂಸರ ಮಾತಿಲ್ಲ. ಮಕ್ಳಿಗೆ ಅದು ಅರ್ಥ ಆಗುತ್ತೆ. ಅವ್ರಿಗೆ ಎರಡೂ ದಾರಿ ತೋರಿಸ್ಬೇಕು, ಅವ್ರಿಗೆ ಎರಡೂ ಪ್ರಪಂಚ ತೋರಿಸ್ಬೇಕು ಅವ್ರಿಗೆ. ಆವಾಗಲೇ ಅವ್ರಿಗೆ ಸಿಗ್ತಾರೆ ಅಂತ ಇನ್ಫಾರ್ಮೇಷನ್ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತು. ದೇ ಆರ್ ಡೆಫಿನೆಟ್ಲಿ ಕೇಪಬಲ್. ಆದರೆ ಅದರ ವ್ಯತ್ಯಾಸವನ್ನು ಹೇಳುವಂಥ ಕ್ಲಾರಿಟಿ ನಮಗಿರಬೇಕು. ಆ ಕ್ಲಾರಿಟಿ ಇದ್ರೆ ಮಾತ್ರ ಸಾಧ್ಯ. ಅದು ಕೆಲವ್ರಿಗೆ ಪಾಪ ಕನ್ಫ್ಯೂಸ್ ಆಗ್ತಾರೆ. ಯಾಕಂದರೆ ಎಲ್ಲರೂ ಜೀವನದ ಪರಿಸ್ಥಿತಿನೂ ಒಂದೇ ಥರ ಇರೋದಿಲ್ಲ ರಶ್ಮಿ. ಎಲ್ಲರೂ ಬೇರೆ ಬೇರೆ ರೀತಿಯಾದ ಪ್ರೆಷರ್ಸಲ್ಲಿ ಇರ್ತಾರೆ. ಬೇರೆ ಏನೋ ಒಂದು ತೊಂದರೆಗೆ ಅವ್ರ ಒಳಗಾಗಿರ್ತಾರೆ. ಬೇರೆ ಇನ್ನೇನೋ ಒಂದು ಆಸ್ಪಿರೇಷನ್ಸ್ ಒಳಗಾಗಿ ಬೇರೆ ಯಾವುದೋ ಪ್ರೆಷರಲ್ಲಿ ಅವ್ರ ಜೀವನ ನೋಡ್ತಾ ಇರ್ತಾರೆ. ಮಕ್ಳಿಗೆ ಅದೇ ಥರ ಎಲ್ಲ ಮಕ್ಳಿಗೆ ಅರ್ಥ ಆಗಬೇಕು ಅಂತಿಲ್ಲ. ಬಟ್ ಗಿವ್ ದಮ್ ಅ ಸ್ಮಾಲ್ ಕ್ಲಾರಿಟಿ, ಬಿ ದೇರ್ ಫಾರ್ ದೆಮ್ ಅಷ್ಟೇ. ಅವ್ರಿಗೆ ಸಮಯ ಕೊಡಿ. ಅವ್ರಿಗೆ ಬೇಕಾಗಿರೋದು ಸಮಯ. ಯಾವಾಗ ಸಮಯ ಸಿಗಲ್ಲ ಬೇರೆ ಕಡೆ ಹೋಗ್ತಾರೆ ಅವರು. ಇಟ್ಸ್ ಸಿಂಪಲ್. ಸೊ ಅಷ್ಟು ಸಿಂಪಲ್ ಆಗಿರೋದನ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ಇಂಟ್ರೆಸ್ಟಿಂಗ್. ಮುಂದೆ ಜೀವನ ಅಂತ ನೋಡ್ತಾ ಒಂದು ವಿಚಾರ, ಎಲ್ಲರಿಗೂ ಸಕ್ಸಸ್ ಆಗಿರಲಿ ಫೇಲ್ಯೂರ್ ಆಗಿರಲಿ ಅವರವ್ರ ಡೆಫಿನೇಷನ್ ಇರ್ತಾ ಹೋಗುತ್ತೆ. ಸೊ ಟುಡೇ ಬಿಕಾಸ್ ನೀವು ಸಕ್ಸಸ್ನ ಬೇರೆ ಬೇರೆ ಫಾರ್ಮ್ಸಲ್ಲಿ ನೋಡಿದ್ದೀರಾ. ಸಿನಿಮಾ ಸಕ್ಸಸ್ ಆಗಿರಲಿ, ಟಿ ವಿ ಸಕ್ಸಸ್ ಆಗಿರಲಿ, ಮತ್ತು ರೇಡಿಯೋ ಸಕ್ಸಸ್ ಆಗಿರಲಿ, ಅಂದರೆ ಎಲ್ಲದರಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸನ್ನ ಎಲ್ಲ ನೋಡಿಕೊಂಡು ಸಮವಾಗಿ ಅದಕ್ಕೆ ಏನೇನು ಕಲಿಬೇಕೋ ಅದನ್ನು ಸುಧಾರಿಸ್ಕೊಂಡು ಬಂದಿರೋರು. ಹಾಗೆ ಜೀವನದ ಒಂದಷ್ಟು ಪರ್ಸ್ನಲ್ ವಿಚಾರಗಳಲ್ಲಿ ನನಗೆ ಅರ್ಥ ಆಗ್ತಾಯಿದೆ ಅಂದಾಗ ಬಂದಂಥ ಗೂಗ್ಲಿಗಳನ್ನು ಎದುರಿಸಿ ಇವತ್ತು ನೋಡ್ತಾ ಇರೋ ವಿಜಯ್ ಅವರು, ಹೌ ಡು ಯು ಮೆಷರ್ ಲೈಫ್ ಅಂತ ಒಂದು ಡೀಪ್ ಪ್ರಶ್ನೆ ನಿಮ್ಮ ಮುಂದೆ ಇಟ್ಟರೆ ನೀವು ಹೇಗೆ ನೋಡ್ತಾ ಇದ್ದೀರಾ? ಏನು ಲೈಫಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಗೊತ್ತಿಲ್ಲ. ಲೈಫ್ ಇಸ್ ವೆರಿ ವೆರಿ ವಾಸ್ಟ್ ಆ್ಯಂಡ್ ಡೀಪ್ ರಶ್ಮಿ. ಲೈಫನ್ನು ಮೆಷರ್ ಮಾಡೋ ಅಷ್ಟು ಪ್ರಬುದ್ಧತೆ ನಮಗೇನಾರು ಭಗವಂತ ಕೊಟ್ಬಿಟ್ರೆ ಭಗವಂತನೇ ಬೇಡ. ಸೊ ಹೀ ಕೀಪ್ಸ್ ಅಸ್ ಗೆಸ್ಸಿಂಗ್, ಹೀ ಕೀಪ್ಸ್ ಅಸ್ ವರ್ಕಿಂಗ್. ಅದು ನಾವು ಆಸ್ತಿಕರಾಗಿ ಮಾತಾಡ್ಬೋದು ಅಥವಾ ನಾಸ್ತಿಕರಾಗಿ ಕೂಡ ಮಾತಾಡ್ಬೋದು. ಇವಾಗ ನನಗೆ ಬಹಳ ವಿಶ್ವಾಸ ಇರೋವಂಥವನಾಗಲಿ ಅಥವಾ ನಂಬಿಕೆ ಇರೋವಂಥವನಾಗಲಿ ನಂಬೋವಂಥವನಾಗಲಿ ಅವಾಗ ನನ್ನ ಮಾತಿಗೆ ಭಗವಂತ ಅಂತ ಹೇಳ್ತೀನಿ, ಶಕ್ತಿ ಅಂತ ಹೇಳ್ತೀನಿ. ಯಾವ ದೇವ್ರನ್ನ ನಂಬ್ತೀರ ಇವತ್ತಿಗೂ? ಯಾಕಂದರೆ ನಂಬಿಕೆಗಳು ಇನ್ನೂ ಉಳಿದಿದೆಯಾ? ಖಂಡಿತ ಇದೆ. ಆ ನಂಬಿಕೆ ಭಯದಿಂದ ಉಳ್ಕೊಂಡಿದೆಯೋ ಅಸಹಾಯಕತನದಿಂದ ಉಳ್ಕೊಂಡಿದೆಯೋ ಏನಿಗೆ ಬಟ್ ನಂಬಿಕೆ ಇದೆ. ಯಾಕಂದ್ರೆ ಹೇಳಿದ್ನಲ್ಲ, ಯು ಆರ್ ಕೆಪ್ಟ್ ದ್ಯಾಟ್ ವೇ. ದಟ್ ಈಸ್ ಅ ಸೀಕ್ರೆಟ್ ಆಫ್ ಲೈಫ್. ನಾನು ಈ ಥರ ಹೇಳ್ತೀನಿ. ಅಥವಾ ನಂಬದೇ ಇರೋರು ಏನೋ ಹಂಗಿದೆ ಅಂತ ಹೇಳ್ಬಿಡ್ತಾರೆ. ಆ ಏನೋ ಅಲ್ವಾ? ಹಾಂ, ಟೈಮಿಂಗ್ ಅಂತ ಹೇಳ್ತಾರೆ, ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಒಂದು ಅರ್ಥ ಇದೆ. ಸೊ ಹಾಗಾಗಿ ನಾನು ಐ ಹ್ಯಾವ್ ನೆವರ್ ವಾಂಟೆಡ್ ಟು ಮೆಷರ್ ಲೈಫ್. ಅಂದರೆ ಲೈಫ್ನ ಕಂಟ್ರೋಲಿಗೆ ತೊಗೋಬೇಕು ಅಂತಲ್ಲ, ನನ್ನನ್ನು ನಾನು ಕಂಟ್ರೋಲಿಗೆ ತೊಗೊಂಡ್ರೆ ಬೇರೆ ಎಲ್ಲ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್ ಅಂತ ನಾನು ಅನ್ಕೋತೀನಿ. ನಾನು ಮುಂಚೆಯಿಂದ ಜೀವನನ ಬಂದ ಹಾಗೆ ತೊಗೊಂಡು ಹೋಗೋಣ ಅಂತ ಇದ್ದವನು ನಾನು. ಈಗಲೂ ಹಾಗೇ ಇದ್ದೀನಿ. ಒಂದೊಂದು ಸಲ ಅದು ನಮಗೆ ರಿವರ್ಸ್ ಹೊಡೆಯುತ್ತದು. ಬಂದಂಗೆ ತೊಗೋಬೇಕು ಅಂದಲ್ಲಪ್ಪ, ಬಂದಿದ್ದೀನಿ ತೊಗೋ ಅನ್ನತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸಕ್ಸಸ್ ಆಗಲಿ, ಸ್ಟಾರ್ಡಮ್ ಆಗಲಿ, ಮತ್ತೊಂದಾಗಲಿ, ನಾನು ಮುಂಚೆಯಿಂದ ನಾನು ಚಿನ್ನಾರಿ ಮುತ್ತ ಮಾಡಿದಾಗಿರ್ಬೋದು, ನಾನು ನಿನಗಾಗಿ ಮಾಡಿದಾಗಿರ್ಬೋದು,
ನಾನೇನು ಅನ್ಕೊಂಡು ಎಲ್ಲರೂ ಕೇಳಿದಾಗ ಇಂಟರ್ವ್ಯೂಸಲ್ಲಿ ಕೇಳಿದಾಗ ನಿಮ್ಗೇನು ಆಗೋಕ್ಕೆ ಇಷ್ಟ, ಯು ವಾಂಟ್ ಟು ಬಿಕಮ್ ಅ ಸೂಪರ್ ಸ್ಟಾರ್ ಆಗೋಕ್ಕೆ ನಿಮ್ಗೇನು ಇಷ್ಟ ಆ್ಯಂಬಿಷನ್ ಅಂದಾಗ ನಾನು ಐ ವಾಂಟ್ ಟು ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಕೊಂಡು ಬಂದೆ. ಮೈ ಮೆಸೇಜ್ ವಾಸ್ ವೆರಿ ಕ್ಲಿಯರ್ ಟು ದ ಯೂನಿವರ್ಸ್ ಅಂತ ಅನಿಸುತ್ತೆ. ಸೊ ಒಳ್ಳೆ ಮನುಷ್ಯನಾಗಿ ನನ್ನ ಉಳಿಸ್ತು. ನೀನು ಬೇರೆ ಕೇಳಿಲ್ಲ ನನ್ನ ಅಂತ ಹೇಳ್ತು. ಸೊ ಅಗೇನ್ ಐ ಥಿಂಕ್ ವಿ ಆರ್ ಗ್ರ್ಯಾಜುಲಿ ಸ್ಲಿಪ್ಪಿಂಗ್ ಟುವರ್ಡ್ಸ್ ಸಮಥಿಂಗ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶನ್ ಬಿಕಾಸ್ ಟುಡೇ ಮ್ಯಾನಿಫೆಸ್ಟೇಷನ್ ಒಂದು ಬುಕ್ ಇದೆ, ರಾಕ್ಸಿ ಅವ್ರು ಬರೆದಿರೋ ಒಂದು ಬುಕ್ಕಲ್ಲಿ ದೇಸೇ ತುಂಬ ವಿಚಾರಗಳು. ನೀವು ಸಬ್ಕಾನ್ಷಿಯಸ್ ಮೈಂಡು, ಕಾನ್ಷಿಯಸ್ ಮೈಂಡು. ಸಬ್ಕಾನ್ಷಿಯಸ್ ಮೈಂಡ್ ಒಳಗಿರೋದು, ಕಾನ್ಷಿಯಸ್ ಮೈಂಡ್ ಇಸ್ ವಾಟ್. ಸೊ ಬೇಸಿಕ್ಲಿ ಕಾನ್ಷಿಯಸ್ ಮೈಂಡ್ ಓನ್ಲಿ ಇಸ್ ಅ ವಿಲನ್ ಟು ಸ್ಟಾಪ್ ಸಬ್ಕಾನ್ಷಿಯಸ್ ಮೈಂಡ್ ಫ್ರಮ್ ವಾಂಟಿಂಗ್ ವಾಟ್ ಯು ಆ್ಯಕ್ಚುಲಿ ವಾಂಟ್. ಸೊ ಈ ಥರ ಡಿಸ್ಟ್ರಾಕ್ಷನ್ಸ್ ಐ ಥಿಂಕ್ ದ ಮೋರ್ ವಿ ರೀಡ್, ನಾವು ಎಷ್ಟು ಪ್ರಪಂಚ ನೋಡ್ತೀವಿ. ಒಂದು ಐ ಥಿಂಕ್ ಹಳೆ ಮಾತಿದೆ ನೋಡಿ, ಕೋಶ ಓದಿ ಇಲ್ಲ ದೇಶ ನೋಡು, ಇಲ್ಲ ಕೋಶ ಓದಿ ನೋಡು ಅಂತ. ಸೊ ಇದು ಕಾಲಕ್ಕೂ ನಾವು ಇವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಬುಕ್ಸ್ ಅಂತ ನೀವು ಓದಕ್ಕೆ ಶುರು ಮಾಡಿದ್ರೆ ದೇರ್ ಇಸ್ ಸೋ ಮಚ್ ದಟ್ ಏನೇನೋ ಇದೆ ವಿಜಿ. ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಿದೆ ಗೊತ್ತಾ ನಿಮಗೆ? ಅದೇನೋ ನೀರು ಒಂದು ಗ್ಲಾಸ್ ಹಿಡ್ಕೊಂಡು ನಂಗೆ ಇದು ಬೇಕು ಅದು ಬೇಕಂತ, ನೀರು ಕುಡಿಬೇಕಂತ, ಅದು ಅವ್ರ ನಂಬಿಕೆ. ಇದೆಲ್ಲ ಮಾಡೋದ್ರಿಂದ ನನಗನ್ಸತ್ತೆ ಏನು ನೀರಾರು ಹಿಡ್ಕೊಳ್ಳಿ, ಕೈನಲ್ಲಿ ದಾರಾನಾರು ಹಿಡ್ಕೊಳ್ಳಿ, ಬಟ್ ಒಳಗೆ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವೇನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಏನು ಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದೀವಿ ಸಬ್ಕಾನ್ಷಿಯಸ್ ಮೈಂಡ್ಗೆ. ಜರ್ನಲಿಂಗು ತಗೊಳ್ಳಿ, ಅದು ಹಂಗೆ ಬರೀತೀರಾ, ಬರೆದಾಗ ಇದು ಇನ್ನೂ ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಕ್ಕಿದಾಗ ಮನಸ್ಸಿಗೆ ಇದು ಅಂತ ಅರ್ಥ ಆಗುತ್ತಂತೆ. ಸೊ ನಿಮ್ಮ ಬಿಲೀಫ್ ಸಿಸ್ಟಮ್ ಏನೋ ಅಬೌಟ್ ಮ್ಯಾನಿಫೆಸ್ಟೇಷನ್, ಯೂನಿವರ್ಸ್? ನಾಟ್ ಅ ರೀಡರ್ ಬೇಸಿಕಲಿ. ನಾನು ಓದಿಲ್ಲ, ನನಗೆ ಅದೇನೋ ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬರುತ್ತೆ ನನಗೆ. ಅದಕ್ಕೆ MBA ಮಾಡಲಿಲ್ಲ ಅಂತ ಕಾಣುತ್ತೆ. ನಾನು ಡೈಲಾಗ್ ಶೀಟ್ನೂ ಹಿಡ್ಕೊಳ್ಳಲ್ಲ ನಾನು. ತುಂಬ ಯಾರಿಗಾರ ಹೇಳಕ್ಕೆ ಕೇಳ್ತೀನಿ, ಹೇಳ್ತಾರೆ, ಒಂದ್ಸಲ ಓದ್ತೀನಿ, ಅದು 1.5 ಪೇಜ್ ಆಗಿದ್ರು ಕೂಡ ಕೇಳಿಸ್ಕೊತೀನಿ. ಒಂದು 2-3 ಸಲ ಓದ್ತಾರೆ, ಅದು ಕೇಳಿಸ್ಕೊತೀನಿ, ವಿಷಯ ಅರ್ಥ ಮಾಡ್ಕೋತೀನಿ, ಅದು ತಲೆ ತುಂಬಿಸ್ಕೋತೀನಿ. ಆಮೇಲೆ ಇದು ಕೂಡ ನಮಗೆ ಆ್ಯಕ್ಟಿಂಗ್ ಕೋರ್ಸಲ್ಲಿ ನಮ್ಗೆ ಅದೊಂದು ರೀತಿ ಟ್ರೈನ್ ಮಾಡಿದಂಥ ವಿಷಯ, ಹೌ ಅವೇರ್ ಯು ಆರ್ ಆಫ್ ಯುವರ್ ಸರೌಂಡಿಂಗ್ಸ್ ಅಂತ. ಈ ಮ್ಯಾನಿಫೆಸ್ಟೇಷನ್ ವಿಚಾರಕ್ಕೆ ಬಂದಾಗ ಹೊಸದಾಗಿ ಬಂದಿರೋ ವಿಷಯ, ಇದು ಹಳೆ ವಿಷಯನೇ, ಆದರೆ ಒಂದಷ್ಟು ದಿವಸ ಅದನ್ನು ಬಚ್ಚಿಟ್ಬಿಟ್ಟಿದ್ರು. ಯಾಕಂದ್ರೆ ಪೀಪಲ್ ವರ್ ಬ್ಯುಸಿ ವಿತ್ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಲೈಫ್. ನಮ್ಮ ಈ ಇಡೀ ಪ್ರಪಂಚದ ಏನು ಟೆಕ್ನಾಲಜಿ ಮತ್ತೊಂದು ಇವೆಲ್ಲ ಏನಿದೆಯಲ್ಲ, ಈ 1990s ಈ 2010 ಅಲ್ಲಿವರೆಗೂ ದೆರ್ ವಾಸ್ ಅ ಡ್ರಾಸ್ಟಿಕ್ ಶಿಫ್ಟ್ ಇನ್ ಟೆಕ್ನಾಲಜಿ. ಡ್ರಾಸ್ಟಿಕ್. ಮಂಗನಿಂದ ಮಾನವಾಗೋದಕ್ಕೆ ಎಷ್ಟೋ ಲಕ್ಷ ವರ್ಷ ತೊಗೊಂತಂತೆ. ಹೌದು. ಸೊ ಮಾನವನಿಂದ ಮತ್ತೆ ಮಂಗನ ಥರ ಯೋಚನೆ ಮಾಡೋದಕ್ಕೆ ಇಟ್ ಜಸ್ಟ್ ಟುಕ್ 20 years ನಾವು. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ ಈಸ್ ಆಲ್ ಅಬೌಟ್ ಹೌ ಅವೇರ್ ಯು ಆರ್ ಅಬೌಟ್ ಯುವರ್ ಸೆಲ್ಫ್. ಅಂದರೆ ನನಗೇನು ಬೇಕು ಗೊತ್ತಿಲ್ಲ, ಇಷ್ಟು ಡೀಪಾಗಿ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಹೆಂಗೆ ಅಂದರೆ ಯು ಬಿಕಮ್ ವಾಟ್ ಯು ಥಿಂಕ್ ಅಂತ. ಯು ಆರ್ ವಾಟ್ ಯು ಥಿಂಕ್ ಅಂತಂದರೆ ಈ ಆಲ್ರೆಡಿ ಇದೆಯಂತೆ ಪ್ರಪಂಚದಲ್ಲಿ. ಅದು ನನಗೇನು ಬೇಕೋ ಅದು ಆಲ್ರೆಡಿ ಇದೆ. ಅಲ್ಲಿಗೆ ನಾನು ಹೋಗಬೇಕಷ್ಟೆ. ಟ್ಯಾಪ್ ಮಾಡಬೇಕು. ಅಲ್ಲಿಗೆ ನಾನು ಹೋಗಬೇಕು ಅಂದರೆ ನನ್ನ ಮನಸ್ಥಿತಿ ಯಾವ ಥರ ಇರಬೇಕು, ಅಲ್ಲಿ ಆಲ್ರೆಡಿ ಇರೋ ಥರ ಇರಬೇಕು. ಈಗ ನನಗೆ ಇವಾಗ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಬಹುಶಃ ಇವಾಗ ನನಗೆ ಎಲ್ಲೋ ಒಂದು ಕಡೆ ನನಗೆ UK ಹೋಗಬೇಕು ಅಂತ ಆಸೆ ನನಗೆ. ಆದರೆ ಸದ್ಯದ ಪರಿಸ್ಥಿತಿಲಿ ನನಗಾಗಲ್ಲ. ನನಗೆ ದೇಶ ನೋಡಬೇಕು ಅಂತ ಆಸೆ ನನಗೆ. ಅದು ಒಳಗಡೆ ಇದೆ, ನನಗೆ ಭಾಳ ಆಳವಾಗಿದೆ. ಬಟ್ ನಾನು ಎಲ್ಲೋ ಅದನ್ನು ನೋಡ್ತಿದ್ದೀನಿ ಅಂತ ನಾನು ಅನ್ಕೋತೀನಿ. ಆದರೆ ಅಂದ್ಕೊಳ್ಳೋ ಮನಸ್ಥಿತಿ ಇವಾಗ ಅಯ್ಯೋ ಇಲ್ವಲ್ಲಪ್ಪ ಅಂತಿದ್ರೆ ಅದು ಆಗೋದಿಲ್ಲ. ನಾನು UK ಹೊರಟಿದ್ದೀನಿ ಅಂತಾನೆ. ಅಂದರೆ ನನ್ನ ಪರಿಸ್ಥಿತಿನೂ ಹಾಗೇ ಇರಬೇಕಲ್ಲ. ನನ್ನ ಪರಿಸ್ಥಿತಿ ಆಗಲಿ, ದ ಫ್ರೀಕ್ವೆನ್ಸಿ ಇನ್ ವಿಚ್ ಐ ಆ್ಯಮ್. ನಿಮ್ಮ ಹತ್ರ ಮಾತಾಡ್ಬೇಕಾರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನಾನು ಇಷ್ಟೆಲ್ಲ ಮಾತಾಡ್ತೀವಿ, ಸಿದ್ಧಾಂತ, ವೇದಾಂತ, ಮ್ಯಾನಿಫೆಸ್ಟೇಷನ್, ಮನಸ್ಸು ಎಲ್ಲ ಮಾತಾಡ್ತೀವಿ. ವಾಪಸ್ ಹೋದ ತಕ್ಷಣ ನೆಕ್ಸ್ಟ್ ನಾನು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಇವಾಗ ಅಂತ ಯೋಚನೆ ಮಾಡ್ತೀನಿ. ಸೊ ನೀವು ಹೇಳ್ದಂಗೆ ಕಾನ್ಷಿಯಸ್ ಮೈಂಡ್ ಎಲ್ಲಿದೆ, ಇಟ್ ಈಸ್ ಇನ್ ದ ಕಾನ್ಷಿಯಸ್ ವರ್ಲ್ಡ್. ಸೊ ಇಟ್ ಬೇಸಿಕಲಿ ಇಟ್ ಈಸ್ a strength as well as a hindrance to the subconscious mind. So how well you take it is your capacity. Absolutely. ಅದನ್ನು ನಾವು ನೋಡಿದ್ರೆ ಮಾತ್ರ ಸಾಧ್ಯ. ಒಂದೊಂದು ಸಲ ಕಣ್ಣು ತೆರೆದು ನೋಡಬೇಕಾಗತ್ತೆ, ಒಂದೊಂದು ಸಲ ಕಣ್ಣು ಮುಚ್ಕೊಂಡು ಒಳಗಡೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾರಿಗಷ್ಟು ಟೈಮ್ ಇದೆ ರಶ್ಮಿ? ನಾನು ಟೈಮ್ ಮಾಡ್ಕೊಳ್ಳಿಲ್ಲ ಅಂದರೆ ಟೈಮ್ ಹೆಂಗೆ ನನ್ನ ಅರ್ಥ ಮಾಡ್ಕೊಳ್ಳುತ್ತೆ? ಸೊ ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ಕ್ಲಾರಿಟಿ ಚೆನ್ನಾಗಿ ಹೆಂಗೆ ಕಾಣುತ್ತೋ ನಮಗೀಗ ಅದೇ ಥರ ಯು ಥಿಂಕ್ ಅಟ್ 45 ಲೈಫ್ ಬಗ್ಗೆ ಒಂದಷ್ಟು ವಿಚಾರದಲ್ಲಿ ಕ್ಲಾರಿಟಿ ಹೆಚ್ಚಿದೆ, ಇದು ಅನುಭವದಿಂದ ಅಂತೀರಾ ಅಥವಾ ಇದು ಆ ಒಂದು ವಯಸ್ಸಿಗೆ ಕೆಲವು ವಿಚಾರಗಳು ಬೇಗ ಅರ್ಥ ಆಗುತ್ತೆ. ಇದನ್ನೇ ನಾವು ಒಂದು 25 ವರ್ಷದವ್ರಿಗೆ ಯಾರಿಗೋ ಹೇಳಿದ್ರೆ ಅವ್ರಿಗೆ ಇದೇನೋ ಕತೆ ಹೊಡಿತಾ ಇದ್ದಾರೆ ಅಂತ. ಸೊ ಯು ಥಿಂಕ್, ಅಂದರೆ ನಿಮ್ಮ ಆಲೋಚನೆಗಳೇನು? ವೆನ್ ಆರ್ ಯು ರೆಡಿ ಫಾರ್ ದೀಸ್ ಥಿಂಗ್ಸ್ ಅಂತ? ಇಸ್ ದರ್ ಏಜ್ ಟು ದಿಸ್? ಐ ಡೋಂಟ್ ನೋ. ನಾನು 21 ವರ್ಷ ಇದ್ದಾಗಲೇ ಎಲ್ಲ ಬೈತಾ ಇದ್ದೀನಿ, ನೀನು ಯಾಕೆ 50 ವರ್ಷದ ಒಂಥರ ಆಡ್ತೀಯಾ ಅಂತ. ನನಗೆ ಆವಾಗಲಿಂದನೂ ಏಕ್ದಮ್ ಎಕ್ಸೈಟ್ ಆಗೋದಾಗಲಿ,
ಏಕದಮ್ ಇದು ಹಿಂಗೆ ಅಂತ ಅಂದ್ಕೊಳ್ಳೋದಾಗಲಿ ನನಗೆ ಬಂದೇ ಇಲ್ಲ ಮುಂಚೆಯಿಂದ. ಸಮಸ್ಥಿತಿ. ಇದು ಬಂದಿದೆ, ನೋಡೋಣ, ಓಕೆ ಸದ್ಯಕ್ಕೆ ಹಿಂಗಿದೆ, ನೋಡೋಣ, ಲೆಟ್ಸ್ ಗೋ ವಿತ್ ದ ಫ್ಲೋ ಅನ್ನೋ ಥರ. ಬಟ್ ನೀವು ಹೇಳಿದ ಹಾಗೆ ಕೆಲವು ವಿಚಾರಗಳಲ್ಲಿ ಕ್ಲಾರಿಟಿ ಸಿಕ್ಕಿದೆ, ಅದು ಅನುಭವದಿಂದನೇ ಬಂದಿರೋದು. ಈಗ ನಾನು ನಿಮಗೆ ಹೇಳಬೇಕಾದ್ರೆ ಅದು 99% ಆಫ್ ಇಟ್ ಈಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಇನ್ನೊಂದು ಔಟ್ ಆಫ್ ವಾಟ್ ಎವರ್ ನಾವಾಗಲೇ ಮಾತಾಡಿದ್ವಲ್ಲ, ಐ ವಾಂಟ್ ಟು ಸೀಕ್ ಅಂತ. ಇನ್ಯಾರೋ ಒಬ್ಬರು ಒಂದು ಒಳ್ಳೆ ವಿಚಾರ ಹೇಳಿರ್ತಾರೆ, ಅದನ್ನು ಅರ್ಥ ಮಾಡ್ಕೊಂಡಿರ್ತೀನಿ. ಒಳ್ಳೆ ವಿಚಾರ ಯಾರ ಜೊತೆ ಮಾತಾಡ್ಬೇಕಾದ್ರೆ ಅದನ್ನು ಗ್ರಹಿಸಿರ್ತೀನಿ, ಅದು ಚೆನ್ನಾಗಿರುತ್ತೆ. ಅದು ಸದ್ಯಕ್ಕೆ ಅಪ್ಲೈ ಆಗದೆ ಇರ್ಬೋದು, ಬಟ್ ಅದನ್ನು ಅರ್ಥ ಮಾಡಿಕೊಂಡ್ರೆ ಮುಂದಕ್ಕೆ ಎಲ್ಲೋ ಒಂದಿನ ನನ್ನ ಕೈ ಹಿಡಿಯುತ್ತದೆ. ಸೊ ವಿತ್ ಏಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಒಂದಷ್ಟು ಕ್ಲಾರಿಟಿಗಳು ಸಿಗ್ತವೆ. ಐ ಥಿಂಕ್ ಈ ಥರ ನಾವು ಎಷ್ಟು ಮಾತಾಡ್ತೀವೋ, ಹೇಗೆ ನಾವು ಜಿಮ್ಗೆ ಹೋಗ್ಬಿಟ್ಟು ವೇಟ್ಸ್ ಎಲ್ಲ ಎತ್ತಿ ಆ ಮಸಲ್ನ ರೆಡಿ ಮಾಡ್ತೀವೋ, ದ ಥಿಂಕಿಂಗ್ ಮಸಲ್, ದ ಮೋರ್ ವಿ ಆಸ್ಕ್ ಕ್ವೆಶನ್ಸ್, ದ ಮೋರ್ ವಿ ಇಂಟ್ರಾಕ್ಟ್ ವಿತ್ ಪೀಪಲ್ ವಿತ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ಸು, ಅಥವಾ ಪುಸ್ತಕಗಳ ಮೂಲಕ. ನಾನಂತೂ ಹೇಳ್ತೀನಿ, ಒಂದು ಈ 300 ರೂಪಾಯಿ ಪುಸ್ತಕ ಬೇಕಾದ್ರೆ ಜನ ಇವತ್ತು ಓದೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅದೇ 3,000 ರೂಪಾಯಿ ಕೊಟ್ಬಿಟ್ಟು ಯಾವುದೋ ಆಸ್ಟ್ರಾಲಜರ್ ಹತ್ರ ಸರ್ ನನ್ನ ಫ್ಯೂಚರ್ ಹೇಳಿ ಅಂತ. ಸೊ ಐ ಥಿಂಕ್ ದ ಪವರ್ ಆಫ್ ರೀಡಿಂಗ್, ಎಲ್ಲೋ ಓದಿದ್ದೆ, ರೀಡಿಂಗ್ ಇಸ್ ಸೂಪರ್ ಪವರ್, ನಾಲೆಜ್ ಇಸ್ ಪವರ್, ಆದರೆ ರೀಡಿಂಗ್ ಇಸ್ ಸೂಪರ್ ಪವರ್ ಅಂತ. ಆ ಸೂಪರ್ ಪವರ್ ಪಡ್ಕೋಬೇಕು ನಾನು ಸ್ವಲ್ಪ, ಯಾಕಂದರೆ ಓದೋ ಅಭ್ಯಾಸ ಬೆಳೆಸ್ಕೊಂಡಿಲ್ಲ ಇನ್ನು ನಾನು. ಓಕೆ, ಸೊ ಹಿಯರ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು, ರೀಸೆಂಟಾಗಿ ಐ ರೆಡ್ ಅನ್ ಆರ್ಟಿಕಲ್, ನಾವು ವಿ ವಿಲ್ ಮೂವ್ ಆನ್ ಟುವರ್ಡ್ಸ್ ಯುವರ್ ಬಿಲೀಫ್ ಸಿಸ್ಟಮ್. ಪ್ರತಿದಿನ ನಾವು ಈ ಒಂದು 5 ವಿಚಾರಗಳು ಮಾಡಿದ್ರೆ ಪ್ರಪಂಚದಲ್ಲಿರೋ 95% ಜನಗಳಿಗಿಂತ ನಾವು ವಾಸಿಯಂತೆ. ಆ 5 ವಿಚಾರ ಏನಂದರೆ, ಒಂದು ದಿನಕ್ಕೆ 5 ಪೇಜ್ ಪುಸ್ತಕ ಓದಿ, 5 ಸಾಕು, 50 ಬೇಡ. ಒಂದು, ಎರಡನೇದು 8 ಅವರ್ ನಿದ್ದೆ ಮಾಡಿ, ಮೂರನೇದು ಅಟ್ಲೀಸ್ಟ್ 8,000 ಹೆಜ್ಜೆ ಇಡಿ, ನಾಲ್ಕನೇದು ಎಷ್ಟು ದುಡ್ಡು ದುಡಿತೀರೋ ಅದರ 10% ಸೇವ್ ಮಾಡಿ, ಆ್ಯಂಡ್ ಕೊನೆಯದು 1 ಅವರ್ ವರ್ಕೌಟ್. ಇದಿಷ್ಟು ಒಬ್ಬ ಮನುಷ್ಯ ಪ್ರತಿದಿನ ಮಾಡಿದ್ರೆ ಅವನು 95, ಪ್ರಪಂಚದಲ್ಲಿರೋ 95% ಜನಗಳಿಗಿಂತ ಅವನಾಗಲೇ ಮುಂದೆ ಇದ್ದಾನೆ ಅಂತ ಒಂದು ಮಾತು ಬರುತ್ತೆ. ಅಂದರೆ ಇವೆಲ್ಲ ನೋಡ್ತಾ ಇದ್ದಾಗ ನಿಮಗೆ ನಾನು ಕೇಳ್ತೀನಿ, ಇದು ಇಷ್ಟರಲ್ಲಿ ಎಷ್ಟು ನೀವು ಮಾಡ್ತಾ ಇದ್ದೀರಾ? 8 ಅವರ್ ನಿದ್ದೆ ಮಾಡ್ತೀನಿ, ಓದೋದಿಲ್ಲ. ಆದರೆ ಏನಾರು ಇರೋದನ್ನು ಫೋನ್ ಇರುತ್ತಲ್ಲ, ಅದರಲ್ಲಿ ನೋಡ್ತೀನಿ, ಸುಮಾರು ಬರ್ತಾ ಇರುತ್ತಲ್ಲ, ಅದನ್ನು ಓದ್ತೀನಿ. ಈಗ ಇನ್ಸ್ಟಾದಲ್ಲಾಗಿರಲಿ, ಬುಕ್ಸ್ ರಿಲೇಟೆಡ್ ಒಂದಷ್ಟು ಚಿಕ್ಕ ಚಿಕ್ಕ ಪೋಸ್ಟ್ಗಳು, ಅದನ್ನು ತುಂಬ ಓದ್ತೀನಿ ನಾನು. ಅದಾಯಿತು. ಆಮೇಲೆ ಇನ್ನೊಂದು ಅದು 8,000 ಹೆಜ್ಜೆ, ಅದಿನ್ನೂ ಹಾಕೋಕ್ಕಾಗಿಲ್ಲ, ಮೋಸ್ಟ್ಲಿ ಒಂದು 800 ಹಾಕಿರ್ತೀನಿ. ಆಮೇಲೆ ಸೇವಿಂಗು 10% ದುಡ್ಡು 10% ಸೇವ್ ಆಗುತ್ತೆ. ಓಕೆ, ಸೇವ್ ಮಾಡ್ಕೋತೀನಿ. ಇನ್ನೊಂದು ವರ್ಕೌಟ್ 1 ಅವರು ಅದಿತ್ತು ಮುಂಚೆ, ಕರೆಕ್ಟಾಗಿದ್ದು 1.5 ಅವರ್ 2 ಅವರ್ ಇತ್ತು. ಈಗ ಇಲ್ಲ, ಅದೇ ಹೇಳಿದ್ನಲ್ಲ, ಇವಾಗ ತುಂಬ ಆನೆಸ್ಟಾಗಿ ಹೇಳ್ಕೋಬೇಕು, ಏನು ಈ ಥರ ಮಾತಾಡ್ಕೋತಾನೆ ಇವನು ಅಂತ ಅನ್ಕೋಬೋದು. ಆದರೆ ಅದು ಹಾಗಲ್ಲ. ನನ್ನ ಕೆಲವು ಡಿಸಿಪ್ಲಿನ್ಗಳನ್ನು ನಾನು ಇನ್ನೂ ಮತ್ತೆ ರೀಗೇನ್ ಮಾಡೋಕ್ಕಾಗಿಲ್ಲ, ರೀಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಅದು ನನ್ನ ನಿದ್ದೆ ಆಗಿರ್ಬೋದು, ನನ್ನ ಊಟ ತಿಂಡಿ ಆಗಿರ್ಬೋದು, ನನ್ನ ವರ್ಕೌಟು. ಸೊ ಇದು ಐ ಥಿಂಕ್ ಐ ನೀಡ್ ಟೈಮ್. ಫಸ್ಟ್ ಆಫ್ ಆಲ್ ನನ್ನ ಮನಸ್ಥಿತಿನ ಕರೆಕ್ಟಾಗಿ ಇಟ್ಕೊಳ್ಳೋದಕ್ಕೇ ನನಗೆ ಟೈಮ್ ಬೇಕಾಗಿ ಬಂತು. ಸೊ ಇಟ್ಸ್ ಬೀನ್ 8 months, ಈಗ ಮೇ 6ನೇ ತಾರೀಕಿಗೆ 9 ತಿಂಗಳಾಗುತ್ತೆ. ಸೊ ಅಲ್ಲಿ ನಾನು ಟೈಮ್ ತೊಗೊಂಡೆ. ಆವಾಗ ಏನಾಗ್ಬಿಡುತ್ತೆ, ನಾನು ಮಾಡಲೇಬೇಕಲ್ಲ ಅಂತ ಮಾಡೋದಕ್ಕಿಂತ, ಇಲ್ಲ ನಾನು ಮಾಡ್ತೀನಿ, ಸ್ವಲ್ಪ ಇರು ನೀನು ಅಂತ ಅಲ್ಲಿ ಎಕ್ವಿಪ್ಮೆಂಟ್ಗಳಿಗೆ ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಇವಾಗ ಅದ್ರ ಕಡೆ ಹೋಗ್ತಾ ಇದ್ದೀನಿ. ನಿಧಾನಕ್ಕೆ ಅದ್ರ ಕಡೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದು ಖಂಡಿತ ಆಗುತ್ತೆ. ಇದು ಮಾಡ್ತೀನಿ ನಾನು. ಆ್ಯಂಡ್ ಇನ್ನೊಂದು ಬಿಟ್ಟೆ ನಾನು, ಅದು ದಿನಕ್ಕೆ 4 ಗಂಟೆ ಕೆಲಸ ಮಾಡೋದು. ಅದು ಐ ಆಮ್ ಶೋರ್ ಆಸ್ ಅನ್ ಆ್ಯಕ್ಟರ್ ಕೆಲವು ಸತಿ ನಿಮ್ಮದು 2-3 ಪಟ್ಟು ಹೊಟ್ಟೋಗುತ್ತೆ ಆ ಕೆಲಸನೇ. ಇನ್ಫ್ಯಾಕ್ಟ್ ಕೆಲಸನೇ ಇಟ್ ಹಸ್ ಹೆಲ್ಪ್ಡ್ ಮೀ ಸ್ಟೇ ಸೇನ್. ನನ್ನನ್ನು ಒಂದು ಫೋಕಸ್ಗಾಗಲಿ ಎಲ್ಲೂ ಒಂದು ಕಡೆ ತುಂಬ ಡಿಸ್ಟರ್ಬ್ ಆಗಕ್ಕೆ ಬಿಡ್ದೇ, ರಿಪ್ಪನ್ ಸ್ವಾಮಿ ಅಂತ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಅಕ್ಟೋಬರಲ್ಲಿ. ಆ ಸಿನಿಮಾ ಶೂಟಿಂಗು, ಅಲ್ಲಿ ವಾತಾವರಣ, ಜನ ನನಗೆ ಕೊಟ್ಟಂಥ ಸಪೋರ್ಟು, ಇವೆಲ್ಲವೂ ಕೂಡ ನನಗೊಂದು ರೀತಿ ಅಂದರೆ ನನ್ನ ಜೊತೆಲೇ ಇದ್ದಾಳೆ ಅನ್ನೋ ಥರ. ಸೊ ಮನೆಗೆ ಎದ್ದು ಒಂದು ಹೊರಡಿ ಮಾಡಿ ಮತ್ತು ಹೇಳ್ಕೊಂಡು, ಬಿಕಾಸ್ ದಟ್ಸ್ ದ ವೇ ಶಿ ವಾಸ್. ಒಂದು ರೀತಿ ಸಿಪಾಯಿ ಥರನೇ. ಏನಾದ್ರು ಸುಸ್ತು ಹಂಗೆ ಹಿಂಗೆ ಅಂದರೆ, ಏನು ಎಷ್ಟು ಸುಸ್ತಾಗಿದೆ, ನಿಮ್ಮೊಬ್ಬರನ್ನ ಸುಸ್ತಾಗೋದು, ನೀವೊಬ್ಬರನ್ನ ಸಿನಿಮಾದಲ್ಲಿ ಕೆಲಸ ಮಾಡೋದು, ನೋಡಿ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಕಲೀರಿ ಮಾಡಿ ಅಂತ ಆ ಥರ ಪುಷ್ ಮಾಡೋಳು. ಸೊ ದ್ಯಾಟ್ ವಾಸ್ ಆಲ್ವೇಸ್ ದೇರ್ ಇನ್ ಮೈ ಮೈಂಡ್.
ಹಾಗಾಗಿ ನನಗೆ ಕೆಲಸ ತುಂಬ ದೊಡ್ಡ ವರ ನನಗೆ ಅಂತ ಅನ್ಕೋತೀನಿ. ತುಂಬ ಆನೆಸ್ಟಾಗಿ ಸಾಕಷ್ಟು ವಿಚಾರಗಳನ್ನು ಇಡ್ತಾ ಇದ್ದೀರಾ. ಐ ಆಮ್ ಸೋ ಗ್ಲ್ಯಾಡ್ ಈ ಥರ ಇಷ್ಟು ಆನೆಸ್ಟಾಗಿ ನಿಮ್ಮ ಲೈಫ್ನ ಒಂದಷ್ಟು ಭಾಗಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದೀರಾ. ಹೌ ಓಪನ್ ಆರ್ ಯು ಟು ಟಾಕ್ ಅಬೌಟ್ ಮೆಂಟಲ್ ಹೆಲ್ತ್ ವಿಜಿ? ಬಿಕಾಸ್ ಎಲ್ಲರೂ ಅವರವ್ರ ಲೈಫಲ್ಲಿ ಹೊಡೆತಗಳನ್ನು ತಿಂದಿರ್ತಾರೆ, ಬಟ್ ಅದನ್ನು ತಿಂದಿರೋದನ್ನು ಆಚೆ ಕೆಲವರು ತೋರಿಸ್ಕೋತಾರೆ, ಕೆಲವರು ಅದು ಗೊತ್ತಿಲ್ಲದಿರೋಂಗೆ ವರ್ಕ್ಗಳು ನಡೀತಾ ಇರೋದು ಒಳಗಡೆ ಆ್ಯಂಡ್ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ನೀವು ಹೇಗೆ? ಅಂದರೆ ಐ ಆಮ್ ಮುಂಚೆಯಿಂದ ಲೈಫ್ನ ಅರ್ಥ ಮಾಡ್ಕೊಂಡು ಬಂದಿದ್ದು, ನಮ್ಮ ತಂದೆ ತಾಯಿ ನನಗೆ ಕೊಟ್ಟಂಥ ವಿಷಯಗಳಾಗಲಿ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಆಗಲಿ, ಐ ಫೀಲ್ ಫಾರ್ಚುನೇಟ್ ದಟ್ ಮೈ ಮೆಂಟಲ್ ಹೆಲ್ತ್ ಈಸ್ ವೆರಿ ವೆರಿ ಐ ವುಡ್ ಸೇ ಪ್ರೊಟೆಕ್ಟಿವ್ ಅಬೌಟ್ ಮೀ. ನನಗೇ ಗೊತ್ತಿಲ್ಲದೆ ನನ್ನ ಮೆಂಟಲ್ ಹೆಲ್ತ್ ನನ್ನ ಕಾಪಾಡ್ತಾ ಇದೆ. ಅಂದರೆ ಸಬ್ಕಾನ್ಷಿಯಸ್ಲಿ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಸೆಲ್ಫ್. ನನ್ನ ಬಗ್ಗೆ ನನ್ನ ಭಾಳ ಕ್ಲೋಸ್ ಫ್ರೆಂಡ್ಸು, ಭಾಳ ಹತ್ತಿರದವರು ನನಗೆ ಗೊತ್ತು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನನಗೇ ಗೊತ್ತಿಲ್ಲದ ಹಾಗೆ ಅವ್ರಿಗೆ ಗೊತ್ತಿಲ್ಲದಿರೋಂಥ ವಿಚಾರ ನನ್ನ ಕಾಪಾಡ್ತಾ ಇರುತ್ತೆ. ಅದು ಹೇಳುತ್ತೆ, ನಿನಗಿದು ಹೌದು, ನಿನಗದು ಇಲ್ಲ. ಹೌದು, ಅದಕ್ಕೆ ನಿಮ್ಗೆ ಹೇಳಿದ್ದು ನಾನು ಲೈಫ್ ಇಸ್ ವೆರಿ ಸಿಂಪಲ್ ಅಂತ. ಆ ಸಿಂಪ್ಲಿಸಿಟಿನ ಕಾಪಾಡ್ಕೊಂಡು ಬಂದಿರೋದೇ ನನ್ನ ಮೈ ಸಬ್ಕಾನ್ಷಿಯಸ್ ಮೈಂಡ್, ಮೈ ಮೆಂಟಲ್ ಹೆಲ್ತ್. ಅದೊಂದು ಹುಚ್ಚುತನ, ಅದು ಒಂಥರ ಆ ಥರ ಹೇಳ್ಕೋಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಹುಚ್ಚುತನ ನನ್ನಲ್ಲಿದೆ. ಒಂದು ಜೀವನದ ಕಡೆ ಹುಚ್ಚುತನ. ಅಂದರೆ ಇವಾಗ ಅದರಲ್ಲಿ ಏನು ಕಳ್ಕೊತೀಯ ನೀನು? ಒಂದು ಕನಸು ಕಾಣೋದ್ರಲ್ಲಿ ಏನು ಕಳ್ಕೊತೀಯ? ಅಥವಾ ಎಡಬಿಡ್ದೇನೆ ಆ ಕೆಲಸದ ಕಡೆ ಮುಂದಕ್ಕೆ ಹೆಜ್ಜೆ ಹಾಕೋದ್ರಲ್ಲಿ ಏನು ಕಳ್ಕೊತೀಯ ನೀನು? ಹೆದರ್ಕೋಬೇಡ ಅನ್ನೋದೊಂದು ಸಣ್ಣ ಹಠ ಇದೆಯಲ್ಲ, ಆ ಹಠನ ಹುಚ್ಚುತನ ಅಂತ ಕರಿತೀನಿ ನಾನು. ಆವಾಗ ನಮಗೆ ಗೊತ್ತಾಗುತ್ತೆ, ದಟ್ ಈಸ್ ವೆನ್ ಯು ವಿಲ್ ನೋ ನಿಮ್ಮ ಮೆಂಟಲ್ ಹೆಲ್ತ್ ಹೇಗಿದೆ ಅಂತ. ನನಗೆ ಇನ್ಫ್ಯಾಕ್ಟ್ ನನ್ನ ಹೆಂಡತಿ ಸ್ಪಂದನೆಯಿಂದ ನನಗೆ ಸದ್ಗುರು ಅವರ ಕೆಲವು ವೀಡಿಯೋಸ್ ನೋಡ್ತಾ ಇದ್ದೆ ನಾನು. ನನಗೆ ಅವ್ರಿಗೆ ಏನಕ್ಕೆ ಭಾಳ ಇಷ್ಟ ಅಂದರೆ, ಜೀವನನ ಭಾಳ ನೀಟಾಗಿ ಸಿಂಪ್ಲಿಫೈ ಮಾಡಿ ಅದಕ್ಕೆ ಜೋಡಿಸಿಡ್ತಾರೆ. ಹಿಂಗೆ ಇದು ನೋಡಪ್ಪ, ಬ್ಲಾಕ್ ಎ, ಬ್ಲಾಕ್ ಬಿ, ಬ್ಲಾಕ್ ಸಿ, ಕಂಪಾರ್ಟ್ಮೆಂಟಲೈಸ್. ಇದು ಜೀವನ ಅಷ್ಟೇ ಅಂತ. ಸೊ ನನ್ನ ಬಗ್ಗೆ ನಾನು ಅವೇರ್ ಆದರೆ, ಇಫ್ ಐ ಆಮ್ ಅವೇರ್ ಆಫ್ ಮೈ ಸೆಲ್ಫ್, ಸ್ಮಾಲ್ ಲಿಟಲ್ ಥಿಂಗ್ಸ್ ಅಬೌಟ್ ಮೈ ಸೆಲ್ಫ್, ಹಾಫ್ ಯುವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ಸೊ ಹಾಗಿದ್ರೆ ಕ್ಯಾನ್ ವಿ ಥಿಂಕ್ ದ್ಯಾಟ್ ಯು ಡೋಂಟ್ ಫಿಯರ್ ಫಾರ್ ಎನಿಥಿಂಗ್ ಟುಡೇ? ನೋ, ಯಾವುದ್ರ ಬಗ್ಗೆ ಭಯಗಳಿಲ್ಲ. ಟೇಕ್ ಒನ್ ಡೇ ಅಟ್ ಅ ಟೈಮ್. ಇದಕ್ಕಿಂತ ಇನ್ನೇನಾಗಕ್ಕೆ ಸಾಧ್ಯ ಅನ್ನೋ ಥರ ಒಂದು. ಯಾವಾಗಲೂ ಅಷ್ಟೇ, ಒಂದು ಪಾಠ ಕಲಿಯೋದಕ್ಕೆ ಮುಂಚೆ ನಾವು ಇದಕ್ಕಿಂತ ಏನೋ ಅಂತ ಅಂದ್ಕೊಂಡಿರ್ತೀವಿ. ಅದು ಗೊತ್ತು ಅಂದಾಗ ಇನ್ನೊಂದಾಗುತ್ತೆ. ಸೊ ಅದಕ್ಕೆ ನನಗೇನೂ ಗೊತ್ತಿಲ್ಲ ಅಂತ ನಾನು ಇದ್ಬಿಡ್ತೀನಿ ಅಷ್ಟೇ. ನನಗೇನೂ ಗೊತ್ತಿಲ್ಲ, ಸತ್ಯವಾಗಲೂ ನನಗೇನೂ ಗೊತ್ತಿಲ್ಲ. ಕಲ್ತ್ಕೊಂಡು ಹೋಗ್ತೀನಿ, ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಖುಷಿಯಾಗಿರ್ತೀನಿ, ನಗ್ನಗ್ತಾ ಮಾತಾಡಿಸ್ತೀನಿ. ಏನು ಕಳ್ಕೊತೀವಿ? ಎಲ್ಲರೂ ಹೇಳ್ತಾರೆ, ಹೆಂಗೆ ರೋಹಿನ್ ಸರ್ ನೀವು ಈ ಥರ ಮಾತಾಡಿ, ನೀವು ಇಷ್ಟು ಸಿಂಪಲ್ ಅಂತ ಗೊತ್ತಿಲ್ಲ, ಇಷ್ಟು ಡೌನ್ ಟು ಅರ್ಥ ಅಂತ ಗೊತ್ತಿಲ್ಲ. ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಗೊತ್ತಿಲ್ಲ. ಬಿಕಾಸ್ ಹಾಗೆ ಇರೋದು ನಾನು. ಗೊತ್ತಿಲ್ಲ ಸರ್, ಇದೇನೋ ಮೋಸ್ಟ್ಲಿ ಇದರಿಂದ ಕಲ್ತಿರ್ಬೋದು ಅಂದರೆ ಸುಳ್ಳಾಗುತ್ತೆ ಅದು. ನಮ್ಮ ತಂದೆ ತಾಯಿ ಇರ್ಬೋದು, ಇವಾಗ ನಮ್ಮ ದೊಡ್ಡ ಮಾಮ ಅವ್ರು ಇದ್ದಂಥ ರೀತಿ ನೋಡ್ಕೊಂಡು ಬೆಳೆದಿದ್ದು. ಈಗ ಶಿವಣ್ಣ ಮಾಮ, ಯಾಕಂದರೆ ಮನೇಲೇ ಈ ಥರ ಎಲ್ಲ ಇದ್ದ ಮೇಲೆ ಅಷ್ಟೆಲ್ಲ ಮಾಡಿರೋರು ಏನೂ ಇಲ್ದಿರೋರ ಥರ ನಡ್ಕೋಬೇಕಾರೆ ನಾವೇನೆಷ್ಟರ ಮಟ್ಟಿಗೆ ಅದನ್ನು ಅರ್ಥ ಮಾಡ್ಕೋಬೇಕು? ಸೋ ಟ್ರೂ. ಸೊ ನನ್ನ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಕಣ್ಣೆದುರಿಗೇನೆ. ಐ ಥಿಂಕ್ ಇವತ್ತು ಎಸ್ಪೆಷಲಿ ಸಿಂಪ್ಲಿಸಿಟಿ ಆ್ಯಂಡ್ ಹಂಬಲ್ ಆಗಿರೋದ್ರದ್ದು ಒಂದು ಬಿಗ್ಗೆಸ್ಟ್ ರೋಲ್ ಮಾಡೆಲ್ ಹ್ಯಾಸ್ ಟು ಬಿ ಅಣ್ಣವರು, ಬಿಟ್ಟರೆ ಅಫ್ಕೋರ್ಸ್ ಅಪ್ಪು ಅವರು. ಸೊ ನಾವು ವಿ ಆರ್ ಕ್ಯೂರಿಯಸ್ ಟು ನೋ, ಬಿಕಾಸ್ ಪ್ರತಿಯೊಬ್ಬರು ಈ ಶೋನಲ್ಲಿ ಬರೋರು ಅವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಇದೊಂಥರ ದೆರ್ ಇಸ್ ನೋ ವೇ ದ ಶೋ ಕ್ಯಾನ್ ಎಂಡ್ ಅಂತ. ನಿಮ್ಮ ಫಾಂಡ್ ಮೆಮರೀಸ್ ಒಂದು, ನಾನು ಅಣ್ಣವರಿಂದ ಶುರು ಮಾಡ್ತೀನಿ. ಅಣ್ಣವರು ಅವ್ರ ಜೊತೆಗೆ ಒಂದು ಯಾರೋ ಒಂದು ಫೋಟೋ ಇಟ್ಕೊಂಡ್ರೆ ಅದನ್ನು ಇಟ್ಕೊಂಡು ಒಂದು 1000 ಜನಕ್ಕೆ ತೋರಿಸ್ಕೊಳ್ಳೋ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಅಂದರೆ ಅವ್ರ ಮನೆಯಲ್ಲಿ ನೀವು ಒಂಥರ ಅರಳಿರೋ ಹೂವು. ನೀವು ಅಷ್ಟು ಕ್ಲೋಸ್ ಆಗಿ ಇಷ್ಟು ಪವರ್ನ ನೋಡಿದಾಗ ನಿಮಗೆ ಲೈಫ್ ಯಾವಾಗಲೂ ಏನು ಹೇಳ್ಕೊಡ್ತಾ ಹೋಯಿತು, ಅಥವಾ ನಿಮ್ಮ ಅನುಭವಗಳು ಹೇಗೆ? ಗೊತ್ತಿಲ್ಲ. ವೆನ್ ಐ ಲುಕ್ ಬ್ಯಾಕ್ ನೌ ಆ್ಯಂಡ್ ನೀವು ಕೇಳಿದ್ರಿ ಅಂತ ನಾನು ಅನಲೈಸ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಲೈಫ್ ಇಸ್ ವೆರಿ ಸಿಂಪಲ್ ಅಂದೆ ಗೊತ್ತಾ, ಬಟ್ ಸ್ಟಿಲ್ ಲೈಫ್ ಇಸ್ ವೆರಿ ಹ್ಯೂಜ್, ಲೈಫ್ ಇಸ್ ವೆರಿ ಪವರ್ಫುಲ್. ದಟ್ ಈಸ್ ವಾಟ್ ಐ ಸಿ ಇನ್ ಮೈ ಅಂಕಲ್, ಅಂದರೆ ದೊಡ್ಡ ಮಾವನವರು. ಅದೇ ನೋಡೋದು ನಾನು. ಅಂದರೆ ಅವ್ರಿಗೆ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಂಡಿದ್ರು, ಅದು ಒಂದು ತಪಸ್ ಮೂಲಕನೇ ಬರೋದು. ಕೆಲಸ, ಇನ್ನೊಂದು ಜೀವನ, ಅದೊಂದು ಕಡೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸ್ಟಾರ್ಡಮ್ ಅನ್ನೋದು, ಕೆಲಸ ಅನ್ನೋದು, ಮನುಷ್ಯ ಅನ್ನೋದು ಒಂದು ಕಡೆ ಇದೆ. ಆದರೆ ಅದನ್ನು ಮೀರಿ ವ್ಯಕ್ತಿತ್ವ ಅನ್ನೋದು ಬೆಳೆಯುತ್ತೆ. ಆ ವ್ಯಕ್ತಿತ್ವ
ಅದು ತಪಸ್ಸು ಮೂಲಕನೇ, ತಪಸ್ಸು ಅಂದರೆ ಜೀವನ ತಪಸ್ಸು ಥರ ಮಾಡೋದಷ್ಟೇ. ಒಂದು ಕಡೆ ಕೂತ್ಕೊಂಡು ಪದ್ಮಾಸನ ಹಾಕ್ಕೊಂಡು ಮಾಡೋದು ತಪಸ್ಸು, ಅದು ಬೇರೆ ಥರ. ಜೀವನನ ತಪಸ್ಸು ಥರ ಮಾಡೋದು, ಒಂದು ಡಿಸಿಪ್ಲಿನ್ ಇರೋದು. ಆ ಡಿಸಿಪ್ಲಿನ್ ಇತ್ತು ಅಂದರೆ ಬೇರೆ ಎಲ್ಲ ಬರುತ್ತೆ ರಶ್ಮಿ. ನೀವು ಹೇಳಿದ್ರಲ್ಲ, ಇದು ಡಿಸಿಪ್ಲಿನ್, ದಿಸ್ ಇಸ್ ನಥಿಂಗ್ ಬಟ್ ಡಿಸಿಪ್ಲಿನ್. ಈ 5 ವಿಚಾರಗಳು ಡಿಸಿಪ್ಲಿನ್. ಆ 5 ವಿಚಾರನ ಭಾಳ ಹತ್ತಿರದಿಂದ ನೋಡಿದ್ದೆ ನಾನು. ಅಂದರೆ ಬೆಳಗ್ಗೆ ಎದ್ದು ದೇಹನ ದಂಡಿಸೋದ್ರಿಂದ ಹಿಡಿದು, ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋದ್ರಿಂದ ಹಿಡಿದು, ಆಹಾರನ ಗೌರವಿಸೋದ್ರಿಂದ ಹಿಡಿದು, ಮಲ್ಕೋಬೇಕಾದ್ರೆ ಒಂದಷ್ಟು ಒಳ್ಳೆ ಮಾತುಗಳಾಗಿ ಮಲ್ಕೊಳ್ಳೋ, ಇದೆಲ್ಲ ಯಾಕಂದರೆ ಹಬ್ಬದ ಟೈಮಲ್ಲಿ ನಾವು ರಜೆಗಳ ಟೈಮಲ್ಲಿ ಮನೇಲಿ ಹೋಗಿದ್ಬಿಡ್ತಾ ಇದ್ವಿ. ಸೊ ಎಲ್ಲರೂ ಅನ್ಕೋತಾರೆ ರಾಜ್ಕುಮಾರ್ ಅವ್ರ ಮನೆ ಹೇಗಿರುತ್ತೆ ಊಟ ತಿಂಡಿ ಅಂತ. ನೆಲದ ಮೇಲೆ ಕೂತ್ಕೋತಾ ಇದ್ವಿ, ಕೆಳಗೆ ಕೂತ್ಕೊಂಡೇ ಊಟ ಮಾಡ್ತಿದ್ವಿ. ಎಲ್ಲರೂ ಒಟ್ಟಿಗೆ ಕೂತ್ಕೋಬೇಕು, ಎಲ್ರಿಗೂ ತಟ್ಟೆ ಹಾಕ್ಕೊಂಡ್ಬಂದು ಎಲ್ರಿಗೂ ಅದೇ ಊಟ ಕೊಟ್ಟು ಎಲ್ಲ ಖುಷಿಯಾಗಿ ಮಾತಾಡಿಕೊಂಡು ಆ ಥರ ನೋಡಿದ್ದು. ಅದನ್ನು ಆವಾಗ ನಮ್ಗೆ ಅದರ ಬೆಲೆ ಗೊತ್ತಿರಲಿಲ್ಲ. ಆವಾಗ ಮನೇಲಿದ್ವಿ, ನಮ್ಮ ದೊಡ್ಡ ಮಾಮ ನಮಗೆ ಊಟ ಮಾಡಿಸ್ತಾ ಇದ್ದಾರೆ, ನಮ್ಮ ಜೊತೆ ಕೂತ್ಕೊಂಡು ತಮಾಷೆ ಮಾಡ್ತಾರೆ, ಅಥವಾ ಒಂದು ಸಲ ಹಬ್ಬಗಳಲ್ಲಿ ಹಾಡು ಹಾಡ್ತಾಯಿದ್ರು. ಜೊತೆಗೆ ನಾನು ಒಂದು 2-3 ಹಾಡು ಹಾಡ್ತಾಯಿದ್ದೆ. ಅವಾಗ ನನ್ನ ಕೈಲಿ ಹಾಡು ಆಡಿಸೋರು. ನೀನು ಚೆನ್ನಾಗಿ ಹಾಡ್ತೀಯ, ಹಾಡೋಯೋ ನೀನು ಕಲ್ತ್ಕೋಬೇಕು. ಅವಾಗ ನಮ್ಮ ಅಪ್ಪಾಜಿಗೆ ಹೇಳೋರು, ಇನ್ನು ಸಂಗೀತಕ್ಕೆ ಸೇರಿಸು, ಹಾಗೆ ಹಿಂಗೆ ಅಂತ. ಅವರು ಆಮೇಲೆ ನಮ್ಮ ವರದಪ್ಪ ಮಾಮ ಇವರೆಲ್ಲ. ಅದು ನನಗಿರೋ ನೆನಪುಗಳು. ತುಂಬ ತುಂಬ ಫ್ರೆಶ್ ಆಗಿದೆ. ಆ್ಯಂಡ್ ಇನ್ನೊಂದು ನನಗೆ ಮರೆಯೋಕ್ಕೆ ಆಗದೇ ಇರುವಂಥದ್ದು ಒಂದು ಅಂದರೆ, ನಿನಗಾಗಿ ಎಲ್ಲ ಆಯಿತು. ಆಮೇಲೆ ಒಂದಿನ ನನ್ನ ಬರ್ತ್ಡೇ ಇತ್ತು. ಆ ಬರ್ತ್ಡೇಗೆ ಪ್ರತಿ ವರ್ಷ ಅವ್ರ ಮನೆಗೆ ಹೋಗಿ ಸ್ವೀಟ್ಸ್ ಕೊಟ್ಬಿಟ್ಟು ಬಂದು ನಮಸ್ಕಾರ ಮಾಡ್ಕೊಂಡು ಬರೋದು ರೂಢಿ, ಅಭ್ಯಾಸ. ಸೊ ಒನ್ ಆಫ್ ದ ಬರ್ತ್ಡೇಸ್ ನಾನು ಹೋಗಿದ್ದೆ, ಸ್ವೀಟ್ ತೊಗೊಂಡು ಹೋಗಿದ್ದೀನಿ. ಒಳಗೆ ಎಂಟ್ರಾದೆ, ಬಾಗಿಲು ಒಳಗೆ ತಕ್ಷಣ ನಾನು ಸೀದಾ ದೊಡ್ಡ ಮಾಮನ ಹತ್ರ ಹೋದೆ. ಯಾಕಂದರೆ ಅವರು ಬಾಗಿಲು ತೆಗೆದ ತಕ್ಷಣ ಅವರೇ ಕಾಣಿದ್ದು. ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ, ನಾನು ನೋಟಿಸ್ ಮಾಡಿಲ್ಲ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಈ ಕಡೆ ತಿರುಗ್ತೀನಿ, ರಜನಿಕಾಂತ್ ಸರು. ನನಗೆ ಒಂದು ಸೆಕೆಂಡ್ ಕೈ ಕಾಲು ಆಡಲಿಲ್ಲ ನನಗೆ. ಅಯ್ಯಯ್ಯೋ ಅಂತ ಅಂದರೆ ಒಂದು ಮುಟ್ಟಾಳನ ಥರ ನಾನು ಅವ್ರ ಕಾಲಿಗೂ ನಮಸ್ಕಾರ ಮಾಡಿದೆ. ಆಮೇಲೆ ಪಕ್ಕದಲ್ಲಿ ಕೂತ್ಕೊಂಡೆ, ಮತ್ತೆ ಎದ್ದೆ, ಮತ್ತೆ ಇಬ್ರಿಗೂ ನಮಸ್ಕಾರ ಮಾಡಿದೆ, ಮತ್ತೆ ಕೂತ್ಕೊಂಡೆ, ಆಮೇಲೆ ಮತ್ತೆ ಎದ್ದೆ, ಮತ್ತೆ ಇಬ್ರಿಗೂ ನಮಸ್ಕಾರ. 3ನೇ ಸಲ ನಮಸ್ಕಾರ ಮಾಡಾದ್ಮೇಲೆ ಐ ಸ್ಟಾರ್ಟೆಡ್ ಫೀಲಿಂಗ್, ಅಯ್ಯೋ ಏನೋ ಆಗ್ತಿದೆ ನನಗೆ ಅಂದ್ಬಿಡೋದು. ಸರಿ ಮಮ್ಮ ಹೊರಡ್ತೀನಿ ಅಂತ ಆಚೆ ಬಂದ್ಬಿಟ್ಟು ನನ್ನ ತಮ್ಮಂಗೆ ಫೋನ್ ಮಾಡಿದೆ. ಮುರಳಿ ಹಿಂಗೆ ಕಣೋ ಈ ಥರ ರಜನಿಕಾಂತ್ ಸರ್. ಅವ್ನು ಚೆನ್ನಾಗಿ ಬೈದ. ಅವನು ಟ್ರೈ ಹಾರ್ಡ್ ಫ್ಯಾನು, ರಜನಿ ಸರ್ ಅವರ ಭಾಳ ದೊಡ್ಡ ಫ್ಯಾನ್ ಅವನು. ನನಗೆ ಹೇಳೋದಿಲ್ವಾ, ಸುಮ್ಮನೆ ಕೂತ್ಕೊಂಡು 20 ನಿಮಿಷ ಕೂತಿದ್ದೆ, ಹೇಳಿದ್ರೆ ನಾನು ಬಂದ್ಬಿಡ್ತಿದ್ನಲ್ಲ ಅಂತ. ನಂಗೆಲ್ಲ ಹೇಳ್ದೆ, ಅಯ್ಯೋ ಅವ್ನು ಚೆನ್ನಾಗಿ ಬೈದ ನನಗೆ. ಅಂದರೆ ಅಷ್ಟು ಪವರ್ಫುಲ್ ಆಗಿದ್ರೂ ಕೂಡ ಅಷ್ಟು ಸಿಂಪ್ಲಿಸಿಟಿ ಮೇಂಟೈನ್ ಮಾಡಬೇಕಾದ್ರೆ ಅಲ್ಲೇ ಲೈಫ್ನ ಅರ್ಥ ಇದೆ. ಲೈಫ್ನ ಅರ್ಥ ಅಲ್ಲೇ ಇದೆ. ಸೊ ಇದನ್ನೇ ಇಂಬೈಬ್ ಮಾಡಿದ್ದು ಅಪ್ಪು ಅವರು. ಅವ್ರಿಗೆಲ್ಲ ಹೆಂಗೆ ಬರ್ತಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ಇವತ್ತು ಇಷ್ಟು ಸೆಲ್ಫ್ ಹೆಲ್ಪ್ ಬುಕ್ಸು, ಆಮೇಲೆ ನಮಗೊಂದು ರೆಫರೆನ್ಸ್ ಪಾಯಿಂಟ್ ಇದೆ. ಈಗ ನಮಗೆ ಅಣ್ಣವರಿಂದ ವಿನಯ ಆಗಿರಲಿ, ಅಪ್ಪು ಅವರಿಂದ ಸಿಂಪ್ಲಿಸಿಟಿ ಅಂತ ನಾವು ಮಾತಾಡೋಕೆ 1-2 ಹೆಸರಿದೆ. ಅವ್ರುಗಳಿಗೆಲ್ಲ ಎಲ್ಲಿಂದ ಬಂದಿರೋದು ಇದು ಅನ್ನೋದು ಅದೆಲ್ಲ ಅವ್ರು ಹೇಳೋದು. ನಂಗೆ ನಮ್ಮ ತಂದೆ ಹೇಳೋ ಪ್ರಕಾರ ಅವ್ರ ತಂದೆ ತಾಯಿ ಕೊಟ್ಟಂಥ ಅವ್ರಿಗೆ ಏನು ಹೇಳ್ತಾರೆ ಗೈಡೆನ್ಸ್ ಅದು. ಅದನ್ನು ಆಮೇಲೆ ಈ ದೊಡ್ಡ ಮಾಮ ಎಲ್ಲ ಹೆಂಗಂದರೆ ಅದು ಐ ಥಿಂಕ್ ಇಟ್ ಈಸ್ ಯೂನಿವರ್ಸ್ ಮ್ಯಾನಿಫೆಸ್ಟ್ ಸಚ್ ಪೀಪಲ್ ಅಂತ ಅನ್ಸುತ್ತೆ ನನಗೆ. ಇಂಥವ್ರೊಬ್ರು ಬೇಕು ಅಂತ. ಕಮ್ ಟು ಥಿಂಕ್ ಅಬೌಟ್ ಇಟ್, ಅಂದರೆ ಅಂಥ ವ್ಯಕ್ತಿನ ಸ್ಟೇಜ್ ಮೇಲೆ ನೋಡಬೇಕು ಅಂತ 1,00,000 ಜನ ಸೇರಿದಾಗ ಎಲ್ಲರ ದೃಷ್ಟಿ ಅವ್ರ ಮೇಲೆ ಇರುತ್ತೆ. ಇಮ್ಯಾಜಿನ್ ಅವ್ರಿಗೆ ಇನ್ನೆಷ್ಟು ಸ್ಟ್ರೆಂತ್ ಇರಬೇಕು ಅದನ್ನು ತಡ್ಕೊಳ್ಳೋದಕ್ಕೆ. ಈ ದೃಷ್ಟಿ ಆಗೋಗುತ್ತೆ ಅದಾಗೋಗುತ್ತೆ ಅಂತಾರಲ್ಲ, ಅದನ್ನು ತಡ್ಕೊಳ್ಳೋ ಶಕ್ತಿ ಇನ್ನೆಷ್ಟು ಕೊಟ್ಟಿರಬೇಕು ಜೀವನ ಅವ್ರಿಗೆ. ಸೊ ಇಟ್ಸ್ ಆಲ್ ಅಬೌಟ್ ದ್ಯಾಟ್. ಆ್ಯಂಡ್ ಇಟ್ ಯು ಕಮ್ ವಿತ್ ದ್ಯಾಟ್, ಯು ಆರ್ ಮೇಡ್ ಲೈಕ್ ದ್ಯಾಟ್. ನಿಮ್ಮನ್ನ ಪ್ರಪಂಚ ಆ ಥರ ಮಾಡಿಬಿಟ್ಟಿದೆ. ಆ್ಯಂಡ್ ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಬಿ. ಆ್ಯಂಡ್ ಅದನ್ನು ಕೊನೆವರೆಗೂ ಅದು ಏನು ಕಲುಷಿತ ಆಗದೆ ಉಳಿಸ್ಕೊಳ್ಳೋದಿದೆಯಲ್ಲ. ಬಿಕಾಸ್ ಇವಾಗ ನಾವೇ ಬೆಳಗ್ಗೆ ಏನೋ ಮನೆಯಿಂದ ಹೊರಟಿರ್ತೀವಿ, ಇವತ್ತು ಯಾರ ಮೇಲೋ ಎಗರಾಡಲ್ಲ, ಆರಾಮಾಗಿರೋದು. ಇಲ್ಲಿ ಏನೋ ಒಂದು ಆಗಿರೋದು 2 ನಿಮಿಷಕ್ಕೆ ಪಟ್ಟಂತ. ಇಲ್ಲಿ ಬರೋಕ್ಕೆ ಮುಂಚೆ ಟ್ರಾಫಿಕಲ್ಲಿ 2ನೇ ಕ್ರಾಸ್ಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಎಕ್ಸಾಕ್ಟ್ಲಿ. ಅನ್ಸುತ್ತೆ ಇವ್ರುಗಳೆಲ್ಲ ಅದು ಹೆಂಗೆ ಮಾಡ್ತಾರೆ. ನಾವು ಆಚೆ ಕಡೆ ಹೇಳ್ಕೊಳ್ಳೋಕ್ಕೆ ಶಾಂತ ವಿನಯ ಎಲ್ಲ ಓಕೆ ಹೇಳ್ಕೊಳ್ಳೋಕ್ಕೆ, ಬಟ್ ಇಲ್ಲಿ ರಿಯಾಲಿಟಿ ನಮಗೆ ಸಿಗೋ ಸಿಚುವೇಶನ್ಸ್ಗಳು ಹೆಂಗಪ್ಪ ಇದನ್ನು ಬ್ಯಾಲೆನ್ಸ್ ಮಾಡೋದು ಅನ್ಸುತ್ತೆ. ನಾವು ಕಮ್ಮಿಂಗ್ ಟು ದ ನೆಕ್ಸ್ಟ್ ಬಿಗ್ಗೆಸ್ಟ್ ಒಂದು ಚೇತನಾನೇ ಅಫ್ಕೋರ್ಸ್ ಅಪ್ಪು ಅವರು. ಅವ್ರ ಜೊತೆಗೆ ಐ ಆಮ್ ಶೋರ್ ನ್ಯಾಷನಲ್ ಅವಾರ್ಡ್ ಅಂತೆಲ್ಲ ಬಂದಾಗ ಅವರು ಒಂದು ನ್ಯಾಷನಲ್ ಅವಾರ್ಡನ್ನು ತೊಗೊಂಡಿರೋದು, ಇದು ಆಚೆ ಕಡೆ ಪ್ರಪಂಚಕ್ಕಾದರೆ ನೀವು ಕೂಡ ನ್ಯಾಷನಲ್ ಅವಾರ್ಡನ್ನು ತೊಗೊಂಡಿರೋವಂಥ, ಅಂದರೆ ಒಂದು ಫ್ಯಾಮಿಲಿನಲ್ಲಿ ಈ ಥರ ಅಚೀವರ್ಸ್ ಒಂದಾದರೆ ಆ್ಯಸ್ ಕಸಿನ್ಸ್ ಹೌ ಆರ್ ಯು ಆಲ್? ಐ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಅಪ್ಪು ಅವರು. ಅವ್ರನ್ನ ನನ್ನ ಕಂಡ್ರೆ ಒಂಥರ ಪ್ರೀತಿ ಅವ್ರಿಗೆ. ತುಂಬ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ರಜಾ ಗೀಜ ಅಂತ ಬಂದಾಗ ಅವ್ರು ಚೆನ್ನೈಗೆ ಹೋಗಬೇಕು ಅಂದಾಗ ಸೀದಾ ಮನೆಗೆ ಬಂದು ನಮ್ಮ ದೊಡ್ಡತ್ತೆ ಹೇಳ್ಬಿಡೋರು ನಮ್ಮ ಅಪ್ಪಾಜಿಗೆ, ಕಳಿಸ್ಬಿಡೋರು ರಾಗುನ ಅಂತ. ಸೊ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇರೋದಕ್ಕಿಂತ ಹೆಚ್ಚು ಅವ್ರಗಳ ಜೊತೆನೇ ಇದ್ದೀನಿ.
ಅಪ್ಪು ಅವ್ರ ಜೊತೆ, ಆಮೇಲೆ ನಮ್ಮ ಬೇರೆ ಕಸಿನ್ಸ್ ಜೊತೆ. ಸೊ ಈಗ ಹೊರಗಡೆನೇ ಇದ್ದಿದ್ದು, ಆದರೆ ಅಪ್ಪು ಅವ್ರ ಜೊತೆ ಇದ್ದಿದ್ದ ಟೈಮು ಮೆಡ್ರಾಸಲ್ಲಿ. ಬೆಳಗ್ಗೆ ಬೀಚ್ ಹತ್ರ ಹೋಗೋದು, ಆವಾಗ ಅಪ್ಪು ಅವರು ಒಂದಷ್ಟು ಪ್ರಾಕ್ಟೀಸ್ಗಳು ಮಾಡೋದು, ದೊಡ್ಡ ಮನೆಯವ್ರು ವಾಕಿಂಗ್ ಮಾಡೋದು, ಆಮೇಲೆ ಮನೆಗೆ ಬರೋದು, ಮನೆಯಿಂದ ಚೆನ್ನಾಗಿ ತಿನ್ನಿಸೋರು ಅಪ್ಪು. ಹಿ ವಾಸ್ ಅ ಅಮೇಝಿಂಗ್ ಫುಡಿ. ಅಂದರೆ ಭಾಳ ತುಂಬ ಇಷ್ಟಪಟ್ಟು ತಿಂತಾರೆ, ಪೂರ್ತಿ ತಿಂತಾರೆ. ಈಗ ನಾನು ಹೆಂಗೆ ಅಂದರೆ ಸ್ವಲ್ಪ ಕಣ್ಣು ಬೇಕು ಅನ್ನುತ್ತೆ, ಹೊಟ್ಟೆ ಸಾಕು ಅನ್ನುತ್ತೆ, ಆ ಥರ ಭಾಳ ಡಿಸಿಪ್ಲಿನ್ಡಾಗಿ ತಿನ್ನಿಸ್ತಾ ಇದ್ದೆ ನಾನು. ಅವ್ರಿಗೆ ಹೆದರ್ಕೊಂಡು ತಿಂತಾಯಿದ್ದೆ ನಾನು, ವೇಸ್ಟ್ ಮಾಡೋಂಗಿಲ್ಲ ಅಂತ. ಆ್ಯಂಡ್ ನನಗೆ ವೆಸ್ಟರ್ನ್ ಮ್ಯೂಸಿಕ್ನ ಇಂಟ್ರೊಡ್ಯೂಸ್ ಮಾಡಿದ್ದವರು, ಮೈಕಲ್ ಜಾಕ್ಸನ್ ಅಂದರೆ ಏನು ಯಾರು ಅಂತ ಹೇಳಿದ್ದವರು, ಫುಟ್ಬಾಲ್ ಹೇಳ್ಕೊಟ್ಟಿದ್ದವರು, ಸೈಕಲ್ ಓಡಿಸೋದು ಹೇಳ್ಕೊಟ್ಟಿದ್ದವರು, ವಿಡಿಯೋ ಗೇಮ್ ಹೇಳ್ಕೊಟ್ಟಿದ್ದವರು. ಸೊ ನನಗೊಂಥರ ಸ್ಕೂಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೂಲ್ ಸ್ಕೂಲ್, ಅಬ್ಸಲ್ಯೂಟ್ಲಿ ಕೂಲ್ ಸ್ಕೂಲ್. ಆಮೇಲೆ ಅಪ್ಪು ಹಿ ವಾಸ್ ಪ್ಯಾಂಪರ್ಡ್, ಬೇಸಿಕಲಿ ಹಿ ವಾಸ್ ಪ್ಯಾಂಪರ್ಡ್ ಬೈ ಮೈ ಫಾದರ್ ಆಲ್ಸೋ. ಅವ್ರಿಗೆ ಅಪ್ಪಾಜಿನ ಕಂಡ್ರೆ ಒಂಥರ ಪ್ರೀತಿ ಅವ್ರಿಗೆ. ಅಲ್ಲಿ ಈಗ ದೊಡ್ಡತೇನಾರು ಇಲ್ಲ ಅಂದರೆ ಟಕ್ಕಂದು ನಮ್ಮ ಅಪ್ಪಾಜಿ ಹತ್ರ ಬರೋರು, ಮಾಮ ಹಿಂಗೆ, ಮಾಮ ಹಂಗೆ, ಮಾಮ ಸುಮ್ಮನೆ ನಾನು ಮಾಡ್ತೀನಿ ಅಂತ. ಆಮೇಲೆ ಅಪ್ಪಾಜಿ ಅವ್ರಿಗೆ ಹೆಂಗೋ ಹಾಂ. ಬಟ್ ಅದ್ರ ಜೊತೆಗೇ ಹಿ ಹ್ಯಾಡ್ ಒನ್ ಡಿಸಿಪ್ಲಿನ್. ಈ ಎಕ್ಸಸೈಸ್ ಮಾಡೋದಾಗಲಿ, ಆಮೇಲೆ ಸ್ಪೋರ್ಟ್ಸ್ ವಿಚಾರದಲ್ಲಾಗಲಿ, ವಿಷಯಗಳನ್ನ ತಿಳ್ಕೊಳ್ಳೋ ಅಂಥದ್ದಾಗಲಿ, ಈ ಎಲ್ಲ ವಿಚಾರದಲ್ಲೂ ಹಿ ವಾಸ್ ಆಲ್ಸೋ ಅ ಸೀಕರ್. ಇವತ್ತು ಎಷ್ಟೋ ಜನ ಮೆಸೇಜ್ ಹಾಕ್ತಾರೆ, ಬಿಕಾಸ್ ಪ್ರತಿ ಸತಿ ಈ ಥರ ವಿಡಿಯೋಗಳು ಆಚೆಗೆ ಬಿಟ್ಟಾಗ ಈ ಚೇರಲ್ಲಿ ನೆಕ್ಸ್ಟ್ ಅವ್ರನ್ನ ನೋಡಬೇಕು, ಇವ್ರನ್ನ ನೋಡ್ಬೇಕಂತ ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಗೊತ್ತಾ. ಅಪ್ಪು ಅವ್ರು ಇರಬೇಕಿತ್ತು ಇವತ್ತು, ಈ ಥರ ಒಂದು ಮಾತಿಗೆ ಇಳಿಯೋಕೆ ಅವ್ರನ್ನ ಅಂತಾರೆ. ಸೊ ಅವರ ರೆಪ್ರೆಸೆಂಟೇಷನ್ ಒಂದಷ್ಟು ವಿಚಾರದಲ್ಲಿ ಇವತ್ತೆಲ್ಲ ನೀವುಗಳೇ, ಯಾಕಂದರೆ ಅವ್ರನ್ನ ಅಷ್ಟು ಹತ್ತಿರದಿಂದ ನೋಡಿ ಅವ್ರು ಏನು ಅನ್ನೋದನ್ನು ನಾವು ನಿಮ್ಮ ಮೂಲಕ ನಾವು ನೋಡ್ತಾ ಇದ್ದೀವಿ ಇವತ್ತು. ತುಂಬ ಕಲ್ತಿದ್ದೀನಿ ರಶ್ಮಿ, ತುಂಬ ಕಲ್ತಿದ್ದೀನಿ ಅಪ್ಪು ಅವರಿಂದ. ಒಂದೇನು ಕಲ್ತಿದ್ದೀನಿ ಅಂದರೆ, ಸುಮ್ಮನೆ ಕೂತ್ಕೋಬೇಡ, ಕೆಲಸ ಮಾಡ್ತಾಯಿರು. ನಮಗೆ ಏನಕ್ಕೆ ನನಗೆ ಇವಾಗಲೂ ಒಂದೊಂದು ಸಲ ಸುಮ್ಮನೆ ಮನೇಲಿ ಕೂತಾಗ ಆ ಯೋಚನೆ ಬಂದಾಗ ಗೊತ್ತಿಲ್ದಂಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕೆ ಅಂದರೆ ಅವ್ರು ಯಾವಾಗಲೂ ಅಷ್ಟೇ, ಇದು ಮಾಡೋಣಮ್ಮ, ಅದು ಮಾಡೋಣಮ್ಮ, ಅದೊಂದು ಕೆಲಸ ಮಾಡೋಣ, ಇದೊಂದು ಹೊಸ ಥರ ಮಾಡೋಣಮ್ಮ. ನಿಂಗೆ ಹೇಳ್ತೀನಿ ರಾಗು, ನಾನು ಅಪ್ಪೂನು ಒಂದು ಫೋನ್ ಮಾಡಿ ಸಾಕು, ನಾನು ಬಂದುಬಿಡ್ತೀನಿ, ಅಲ್ಲಿ ವರ್ಕ್ ವಿತ್ ಯು ಇವನ್, ಇಲ್ಲ ಮಾಡಿ ನಾನು ಹೇಳ್ತೀನಿ ಅಂತ. ಅಂದರೆ ಆ ಥರ ಪ್ರಿಪೇರ್ ಮಾಡ್ತಾ ಇದ್ರು ನಮ್ಮನ್ನ. ಇನ್ನೊಂದೇನೋ ಮಾಡೋಣ, ಮತ್ತೊಂದು ಮಾಡೋಣ, ಹೊಸಬರು, ಹೊಸ ಅವಕಾಶ, ಹೊಸ ಪ್ರಯತ್ನ ಅಂತ ಹೇಳಿದ್ರೆ ಅಯ್ಯೋಯ್ಯೋ ಒಂಥರ ಹುಚ್ಚರ ಥರ ಎಕ್ಸೈಟ್ ಆಗ್ಬಿಡ್ತಾಯಿದ್ರು. ಆ್ಯಂಡ್ ಯಾರನ್ನಾರು ಹೊಗಳೋದ್ರಲ್ಲೂ ಅಷ್ಟೇ ಎರಡನೇ ಸತಿ ಯೋಚನೆ ಮಾಡ್ತಾರೆ, ಚೌಕಾಸಿನೇ ಇಲ್ಲ ಅದರಲ್ಲಿ. ಎಷ್ಟು ಪ್ರೀತಿಯಿಂದ ಬಾಯಿ ತುಂಬ ಹೊಗಳೋರು, ಯಾರು ಏನೂ ನೋಡಿದೆ. ಐ ಥಿಂಕ್ ಐ ಹ್ಯಾವ್ ಶೇರ್ಡ್ ದಿಸ್, ಯಾವುದೋ ಒಂದು ವಿಡಿಯೋ ನೋಡಿದ್ರೆ ಸೌಂಡನ್ನ ಕಾಲ್ ಮಾಡಿಬಿಟ್ಟು ಇದು ಸಖತ್ತಾಗಿತ್ತು, ಬಾಯಿ ತುಂಬ ಹೊಗಳೋದು, ಅದನ್ನು ಬೆಂತಟ್ಟೋದು. ಅಂದರೆ ಅದನ್ನು ಮರೆ ಮಾಚ್ತಾನೇ ಇರಲಿಲ್ಲ. ಏನು ಡ್ಯೂ ಅಪ್ರಿಸಿಯೇಷನ್ ಹೋಗಬೇಕೋ ಅದು ಸೇರೋವರೆಗೂ ಬಿಡ್ತಿರ್ಲಿಲ್ಲ ಅವರು. ಅಂಥ ಅದು ದೊಡ್ಡ ಮಾಮನೂ ಹಾಗೆ ಇತ್ತರಂತೆ. ನನಗೆ ಇವ್ರು ಹೇಳ್ತಿರ್ತಾರಲ್ಲ, ನಮ್ಮ ರವಿಶಂಕರ್ ಗೌಡ ಸಿಲ್ಲಿಲಲ್ಲಿ ಎಲ್ಲ ನೋಡ್ತಾ ಇದ್ರಂತವ್ರು. ನೋಡಿದಾಗ ಅವ್ರು ಫೋನ್ ಮಾಡಿ ಮನೆಗೆ ಕರೆಸಿ ಊಟ ಮಾಡಿಸಿ ಅವ್ರಿಗೆ, ನಾವು ನಿಮ್ಮ ಫ್ಯಾನ್ ನಾನು ಅಂತ ಹೇಳೋರು. ಅಂದರೆ ಎಂಥ ಮಾತದು, ಅದು ಕೇಳೋರಿಗೆ ಒಂದು ಸೆಕೆಂಡ್ ಅವ್ರಿಗೆ ಒಂಥರ ಇದನ್ನ ಜಿಗಿಟ್ಕೋಬೇಕು ಅಂತ ಅನಿಸುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೇನು ಅರ್ಥ ಆಗಬೇಕು, ಹೆಂಗಿರ್ಬೇಕು ಲೈಫಲ್ಲಿ, ಅಷ್ಟೇ. ಯಾವುದಕ್ಕೆ ವ್ಯಾಲ್ಯೂ ಕೊಡಬೇಕು, ಪ್ರೊಫೆಷ್ನಲ್ ಗೇನ್ಸು ಸಕ್ಸಸ್ಸನ್ನ ಪ್ರೊಫೆಷನ್ ಥರ ನೋಡಿ ಆ್ಯಸ್ ಎ ಹ್ಯೂಮನ್ ಹೆಂಗಿರಬೇಕು ಅಂತ, ಇವೆಲ್ಲ ನಮಗೊಂಥರ. ಇದೆಲ್ಲ ಫೌಂಡೇಶನ್ ಕರೆಕ್ಟ್ ಆಗಿತ್ತು ಅಂದರೆ ಬೇರೆ ಎಲ್ಲ ತಡ್ಕೋಬೋದು ನಾವು. ಆಹಾ, ಪಡ್ಕೋಬೋದು ಅಂತ ಹೇಳ್ತಿಲ್ಲ, ತಡ್ಕೋಬೋದು. ವಾವ್. ಅಟ್ 45ನೇ ಲೈಫ್ ಹಿಂಗಾಗೋದ್ರೆ ಮುಂದೆ ಹೇಗೆ ರಾಘು? ಮೋಸ್ಟ್ಲಿ ಹೋಗ್ತಾ ಇನ್ನೂ ಮೋಸ್ಟ್ಲಿ ಚಿಕ್ಕವನಾಗ್ಬಿಡ್ತೀನೇನೋ ನಾನು. ಯಾಕಂದರೆ ಆ ಥರ ಐ ಸಿ ಮೈ ನನ್ನ ಯೋಜನೆಗಳಾಗಲಿ, ನನ್ನ ಪ್ಲ್ಯಾನ್ಸ್ ಆಗಲಿ, ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸಗಳಾಗಲಿ, ಇಟ್ ವಿಲ್ ರಿಕ್ವೈರ್ ಮೀ ಟು ಬಿ ಇನ್ ದ್ಯಾಟ್ ಎನರ್ಜಿ ಝೋನ್. ನೈಸ್. ನೌ ಐ ವಾಂಟ್ ಟು ಟ್ಯಾಪ್ ಇನ್ ಟು ದ್ಯಾಟ್ ಬ್ರದರ್ ರಾಘು. ನಾನು ಐ ಥಿಂಕ್ ಮೊದಲಿಂದಲೂ ನೀವು ರಾಘು ಅಂತ ಕರಿತಾ ಇದ್ದೀನಿ. ಇವಾಗ ನನಗೆ ಬಂತದು, ನಾನು ಬಂದಾಗಿಂದ ವಿಜಿ ಅಂತ ಇದ್ದೀನಿ. ನನಗೂ ಏನೋ ಮಿಸ್ ಹೊಡಿತಾ ಇದ್ದೀನಿ, ನಾನು ಹಿಂಗೆ ಮಾತಾಡ್ತಾ ಇದ್ದೀನಲ್ಲ. ಎಕ್ಸಾಕ್ಟ್ಲಿ. ನೋಡಿ, ನಮಗೂ ಕೆಲವುದು ಲೇಯರ್ಡ್ ಆಗಿರುತ್ತಲ್ಲ, ಆಚೆಗೆ ಬಂದು. ಸೊ ಐ ವಾಂಟ್ ಟು ನೋ ಅಬೌಟ್ ಯುವರ್ ಚೈಲ್ಡ್ಹುಡ್ ಡೇಸ್ ವಿತ್ ಅಸೋಸಿಯೇಷನ್. ಮುರಳಿ ಅವ್ರ ಜೊತೆ ಆಗಿರಲಿ, ಇನ್ಫ್ಯಾಕ್ಟ್ ನಮ್ಮ ಟೀಮಲ್ಲಿರೋ ರಿಸರ್ಚ್ ಮಾಡ್ತಾ ಇರೋ ಹುಡುಗರು ಹೇಳಿದಾಗ ಗೊತ್ತಾಗಿದೆ ನಿಮ್ಮ ಸಿಸ್ಟರ್ ವೀಣಾ ಅಂತ. ಸೊ ದ ಬ್ರದರ್ಲಿ ರಾಘು. ವಿ ಆರ್ ವೆರಿ ಕ್ಲೋಸ್ಲಿ ನಿಟ್. ವೆರಿ ಕ್ಲೋಸ್ಲಿ ನಿಟ್, ಬಹಳ ಹತ್ತಿರ. ಅಗೇನ್ ನಮ್ಮ ಅಪ್ಪಾಜಿ ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನಮ್ಮನ್ನ ಆ ರೀತಿ ಬೆಳೆಸಿದ್ದು. ಅಂದರೆ ಬರೀ ನಾವು 3 ಜನ ಬೆಳೀಲಿಲ್ಲ, ನಮ್ಮ ಸುತ್ತಮುತ್ತ ನಮ್ಮ ಕಸಿನ್ಸು ಯಾವಾಗಲೂ ಮನೆ ತುಂಬಿಕೊಂಡಂಗೆ ಇರೋದು.
ಸೊ ನಮಗೆ ತುಂಬ ಅಕ್ಕ ಅಥವಾ ತುಂಬ ತಮ್ಮ ಆ ಥರ ಇಲ್ಲ. ನಾವು ಭಾಳ ತುಂಬ ಸಲಿಗೆಯಿಂದ ಬೆಳೆದ್ವಿ. ಇವಾಗ ಅಕಸ್ಮಾತ್ ನಮ್ಮನ್ನ ಕೇಳಿದ್ರೆ ನೀವು ಯಾವಾಗ ಜಗಳ ಆಡಿದ್ರಿ ಅಂದರೆ ನಮ್ಮ ಯಾವಾಗ ಜಗಳ ಆಡಿದ್ವಿ ನಾವು ಅಂತ ಅನಿಸುತ್ತೆ. ಸಣ್ಣ ಪುಟ್ಟ ಜಗಳ ಇತ್ತೇನೋ ಆ ಟೈಮಲ್ಲಿ. ಆದರೆ ಒಬ್ರಿಗೊಬ್ಬರು ಅಷ್ಟು ಕ್ಲೋಸ್ ಆಗಿದ್ದೀವಿ. ಆ್ಯಂಡ್ ಒಂಥರ ಹೇಳಬೇಕು ಅಂತ ಹೇಳಿದ್ರೆ, ಈ ಮುರಳಿ ಚಿಕ್ಕವನಲ್ವ, ಆದರೆ ಎಲ್ರಿಗಿಂತ ದೊಡ್ಡವನು ಅವನೇ ಅನ್ನೋ ಥರ ಅಷ್ಟು ಪ್ರೊಟೆಕ್ಟಿವ್ ಆಗಿರ್ತಾನೆ. ನನ್ನ ಸುತ್ತ ಅವನೊಂಥರ ಕೋಟೆ ಇದ್ದಂಗೆ ಅವನು. ಹಾಗಾಗಿ ಅವನು ಆ ಥರನೇ ನನಗೆ. ಹಿ ಈಸ್ ದಿ ಎಲ್ಡರ್ ಬ್ರದರ್ ವೆನ್ ಇಟ್ ಕಮ್ಸ್ ಟು ಪ್ರೊಟೆಕ್ಷನ್, ದೋ ಯು ಆರ್ ದಿ. ಹೌದು. ನೀವೇ ಎಲ್ಡರ್ ಬ್ರದರ್ ಅಂತ. ಬಟ್ ಇಟ್ ಇಸ್ ಸೋ ಏನಂತಾರೆ, ಇಟ್ಸ್ ಸೋ ಡೀಪ್. ಅಂದರೆ ಅವನು ಅಷ್ಟು ಆ ಥರ ಅಂತಾನಲ್ವ, ಬಟ್ ಡೀಪ್ ಇನ್ಸೈಡ್ ಹಿ ಕನ್ಸಿಡರ್ಸ್ ಮೀ ವೆರಿ 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 ಏನು ಹೇಳ್ತಾರೆ, ತುಂಬ ರೆಸ್ಪೆಕ್ಟ್ ಮಾಡ್ತಾನೆ. ಅದು ಎದುರುಗಡೆ ಹೇಳ್ಕೊಳ್ಳಲ್ಲ. ಅದು ಕೆಲವು ಕಡೆ ಕೆಲವು ಮಾತುಗಳಿಂದ ನನಗೆ ಗೊತ್ತಾಗುತ್ತೆ. ಟಚ್ ವುಡ್, ನಾನು ಅದೃಷ್ಟ ಅಷ್ಟೇ ಆ ಥರ ಇರೋದು. ನಾವು ಸ್ನೇಹಿತರ ಥರ ಇರ್ತೀವಿ. ಆಮೇಲೆ ಇತ್ತೀಚೆಗಂತೂ ಪಾಪ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಪಾಪ ಅವ್ರಿಗೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ, ಏನು ತಾನೇ ಹೇಳ್ತಾರೆ ಅನ್ನೋ ಥರ ಆಗುತ್ತೆ. ಆದರೂ ಎದುರುಗಡೆ ಸಿಕ್ಕಿದಾಗ ಮಾತಾಡಿದಾಗ ಒಂದು ಸಣ್ಣ ಒಂದು ಹೆಗಲ ಮೇಲೆ ಕೈ ಇಟ್ಟಾಗಲೇ ಗೊತ್ತಾಗುತ್ತೆ ಎಷ್ಟು ಭಾರವಾಗಿರುತ್ತೆ ಮನಸ್ಸು ಅಂತ. ಸೊ ಇದನ್ನೆಲ್ಲ ನೋಡಿ ಹುಟ್ಟಿದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ನಾವು 3 ಜನ ನಾವು ಸಿಗದೇ ಇರ್ಬೋದು. ಒಂದೊಂದು ಸಲ 3 ತಿಂಗಳು 4 ತಿಂಗಳು ಸಿಗೋದಿಲ್ಲ ಮುರಳಿಗೆ. ನಾನು ಮಾರನೇ ದಿನ ಸಿಕ್ಕಿದಾಗ ವಿ ಟೇಕ್ ಆಫ್ ಫ್ರಮ್ ದ ಸೇಮ್ ಪೇಜ್. ದಟ್ ಇಸ್ ಲೈಫ್. ವಿ ಟೇಕ್ ಆಫ್ ಫ್ರಮ್ ದ ಸೇಮ್ ಪೇಜ್. ಅದು ಹಾಗೇ ಇರುತ್ತೆ. ಆ ತುಂಟತನ ಆಗಲಿ, ಈ ಸಣ್ಣ ಪುಟ್ಟ ವಿಚಾರದಲ್ಲಿ ಖುಷಿ ಪಡೋದಾಗಲಿ, ಇವೆಲ್ಲವೂ ಹಾಗೆ ಇರುತ್ತೆ. ಆಮೇಲೆ ನಾವು ಸಣ್ಣ ವಿಚಾರದಲ್ಲಿ ಖುಷಿ ಪಡೋರು. ಸಣ್ಣ ವಿಚಾರದಲ್ಲಿ ಅಂದರೆ ಯಾರೂ ಊಹೆನೂ ಮಾಡೋಕ್ಕಾಗಲ್ಲ. ಇದಕ್ಕೆ ಯಾಕೆ ಇಷ್ಟು ಎಕ್ಸೈಟ್ ಆಗ್ತೀವಿ ನ್ಯೂಸ್ಗಳ ಅಂತ ಅನಿಸುತ್ತೆ. ಉದಾಹರಣೆಗೆ ಈ ಬೇಕ್ರಿಯಿಂದ ಏನೋ ತಂದು ತಿಂದೆ, ಟೋಸ್ಟ್ ತಿಂದೆ. ಆಮೇಲೆ ಸುಮಾರು ದಿವಸ ಆದಮೇಲೆ ಸಿಕ್ಕಿದಾಗ ಅವನ್ನ ಏನೋ ಒಂದು ಕರಿತಾ ಇರ್ತೀನಿ, ನಾನು ಮತ್ತೆ ಕರಿತೀನಿ ಅದೇ ಥರ. ಸೊ ಆ ವಿಚಾರದ ಒಂದು ದಟ್ ಹೋಲ್ ಅಟ್ಮಾಸ್ಫಿಯರ್ ಅಲ್ಲ, ಇಟ್ ವಿಲ್ ಲೈಟ್ ಅಪ್. ಯೂಶಲಿ ಬ್ರದರ್ಸ್ ಬಾಂಡ್ ಓವರ್ WWE ಅಥವಾ ಏನ್ಯಾವುದೋ ಕಾರ್ಸು, ಬೈಕ್ಸು, ಅಥವಾ ವಾಟ್ ವರ್ ಯು ಗೈಸ್ ಬಾಂಡಿಂಗ್? ವಿ ವರ್ ನಾಟ್, ಅಂದರೆ ವಿಡಿಯೋ ಗೇಮ್ಸ್ ಎಲ್ಲ ಆಡ್ತಿದ್ವಿ, WWF ಎಲ್ಲ ಇತ್ತು, ಆದರೆ ಅದು ಅದ್ರ ಜಾಗದಲ್ಲಿತ್ತು. ವಿ ವರ್ ಇನ್ಫ್ಯಾಕ್ಟ್ ನಾನು ಮುರಳಿ ನಾವೆಲ್ಲ ವಿ ವರ್ ಬಾಂಡಿಂಗ್ ಓವರ್ ದೊನ್ನೆ ಪಲಾವ್. ಹೌದಾ? ಚೆನ್ನಾಗಿ ಚಿಕ್ಕಪೇಟೆಗೆ ಹೋಗಿ ಒಂದು 3-4 ಪ್ಯಾಕೆಟ್ ತೊಗೊಂಬಂದು ಇಬ್ಬರೇ ಆ 3-4 ಪ್ಯಾಕೆಟು ತಿಂದು ಅಮ್ಮನ ಕೈಯಲ್ಲಿ ಒಂದು ಬೋಸಿ ಮೊಸರನ್ನ ಕಲಿಸ್ಕೊಂಬಂದು ರೂಮಲ್ಲಿ ತೊಗೊಂಬಂದು ತಿಂದ್ಬಿಟ್ಟು ಮಲಗದ ಅಂದರೆ ಇಬ್ಬರು ಮತ್ತೆ 5:30 ಅದು 5:30-6 ಗಂಟೆಗೆ ಎದ್ದು ನಡಿ ಯಾವ್ದಾರ ಕಾಫಿ ಡೇಗೆ ಹೋಗಿ ಯಾರೋ ಫ್ರೆಂಡ್ಸ್ನ ಮೀಟ್ ಮಾಡು. ಆಮೇಲೆ ಸಿನಿಮಾಗಳು ನೋಡ್ತಾ ಇದ್ವಿ ಮನೇಲಿ ಕೂತ್ಕೊಂಡು ಸಿನಿಮಾ ನೋಡೋದಾಗಲಿ. ಅವಾಗ ಕ್ಯಾಸೆಟ್ಗಳಲ್ವ, ಆಮೇಲೆ ಬಂದಿದ್ದು CD 20 ರೂಪಾಯಿ ರೆಂಟಲ್ಲು. ಎಲ್ಲ ಅಂದರೆ ಈ ಡೈ ಹಾರ್ಡ್ ಥರ ಸಿನಿಮಾ, ಆಮೇಲೆ ಈ ಜುರಾಸಿಕ್ ಪಾರ್ಕು, ಈ ಆಮೇಲೆ ದೆವ್ವದ ಸಿನಿಮಾಗಳು ನೋಡೋ ಹುಚ್ಚು ನಮಗೆ. ಓಹೋ, ದೆವ್ವದ ಸಿನಿಮಾ ನನಗೆ ಮೊದಲೇ ಭಯ, ನನಗೆ ಕತ್ಲು ಅಂದರೆ ಭಯ. ಆದರೂ ಜೊತೆಲಿ ಕೂತ್ಕೊಂಡು ದೆವ್ವದ ಸಿನಿಮಾ ನೋಡಬೇಕು, ಆ ಥರ ಹುಚ್ಚು. ಸೊ ಈ ಥರ ವಿಚಾರಗಳಲ್ಲಿ ನಾವು, ಆ್ಯಂಡ್ ಆಫ್ಕೋರ್ಸ್ ಅವಾಗ ಎಲ್ಲಿ ಮಾಲ್ಸ್ ಆಗಲಿ ಅಥವಾ ಬೇರೆ ಇನ್ನೊಂದಾಗಲಿ ಔಟಿಂಗ್ಸ್ ಎಲ್ಲ ಏನಿರ್ತಿರ್ಲಿಲ್ಲ. ಅಪ್ಪಾಜಿ ಆಚೆ ಹೋಗ್ತೀವಿ ಅಂದರೆ ವೈ ವಾಂಟ್ ಟು ಗೋ ಔಟ್ ಅಂದರೆ ನಡೀರಿ ಧರ್ಮಸ್ಥಳಕ್ಕೆ ಹೋಗೋಣ, ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋರು, ಕುಕ್ಕೆ ಕರ್ಕೊಂಡು ಹೋಗೋರು, ಟೆಂಪಲ್ ಟೂರಿಸಮ್. ಅಯ್ಯೋಯ್ಯೋ, ನಾವು ಒಂದು ಚೆನ್ನೈ ಹೋಗೋದಕ್ಕೆ ಎಷ್ಟೆಲ್ಲ ನಾಟಕ ಆಡಿದ್ದೀವಿ ಅಂದರೆ ನಮ್ಮ ಅಪ್ಪನ ಕೈಲಿ. ನಾನು, ನನ್ನ ತಮ್ಮ, ನಮ್ಮ ಪ್ರಕಾಶಣ್ಣ, ನಮ್ಮ ಡೈರೆಕ್ಟ್ರು, ನಮಗೆ ಚೆನ್ನೈ ಹೋಗಬೇಕು ಅಂತ ಆಸೆ. ಸುಮ್ಮನೆ ಹೋಗೋದು ಸ್ವಲ್ಪ ಬೀಚ್ಗೆ ಹೋಗಿ ಬರೋಣ ಅಂತ. ಬಟ್ ನಮ್ಮ ಅಪ್ಪಾಜಿ ಚೆನ್ನೈಗೆ ಹೋಗ್ತೀವಿ ಅಂದರೆ ಬೈತಾರೆ. ಏನು ಮಾಡೋಣ ಅಪ್ಪಾಜಿ, ತಿರುಪತಿಗೆ ಹೋಗ್ತೀವಿ ಅಂದ್ವಿ. ಹೋಗಿ ಬನ್ನಿ ದರ್ಶನ ಎಲ್ಲ ಅರೇಂಜ್ ಮಾಡಿಕೊಡ್ತೀನಿ ಅಂತ ಎಲ್ಲ ಅರೇಂಜ್ ಮಾಡ್ಕೊಡ್ತೀನಿ. ತಿರುಪತಿಯಿಂದ ಫೋನ್ ಮಾಡಿದ್ವಿ, ಅಪ್ಪಾಜಿ ತಿರುಪತಿಯಿಂದ ಚೆನ್ನೈ 150 ಕಿಲೋಮೀಟ್ರು. ಬಡ್ಡಿ ಮಕ್ಕಳ, ನನ್ನೇನು ಗೂಬೆ ಅನ್ಕೊಂಡಿದ್ದೀರಾ ಅಂತಂದರೆ ಕಡೆಗೆ ಚೆನ್ನೈಗೆ ಹೋಗಿ ಅಲ್ಲೊಂದಷ್ಟು ಬೀಚ್ಗೆಲ್ಲ ಹೋಗಿ ಚೆನ್ನಾಗಿ ನಾವು ವಿ ವರ್ ಬಾಂಡಿಂಗ್ ಓನ್ಲಿ ಆನ್ ಈಟಿಂಗ್. ರಶ್ಮಿ, ನಮಗೆ ಅದೇ ದೊಡ್ಡ ಖುಷಿ. ಅವಾಗ ಎಲ್ಲಿ ಹೊಸ ಥರ ಏನು ಚೆನ್ನಾಗಿ ಸಿಗುತ್ತೆ ಅಥವಾ ಹಳೆಯ ಜಾಗಕ್ಕೆ ಹೋಗಿ ಅದನ್ನೇ ತಿನ್ನಬೇಕು, ಅದೇ ಥರ. ದಟ್ ವಾಸ್ ಅವರ್ ಬಾಂಡಿಂಗ್ ಪಾಯಿಂಟ್. ನೈಸ್. ಸೊ ಲೈಫ್ನ ಮಿಂಚಿನ ಓಟದ ಜೊತೆಗೆ ಐ ಥಿಂಕ್ ಆಫ್ಟರ್ ಮಿಂಚಿನ ಓಟ ತುಂಬ ಜನ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಯಾಕೆ ನೀವಿಬ್ಬರು ಮತ್ತೆ ಸಿನಿಮಾ ಮಾಡ್ತಾ ಇಲ್ಲ ಅಂತ. ಮಿಂಚಿನ ಓಟ ಮಾಡಿದ್ವಿ, ಅದಕ್ಕೆ ಮಾಡ್ತಿಲ್ಲ ಅಂತ.
ಅಂದರೆ ಅಲ್ಲ, ಕೆಲವು ಸತಿ ಕೆಲವು ಲೆಕ್ಕಾಚಾರಗಳು ಈ ಕಡೆ ಆ ಕಡೆ ಆಗಿರಬಹುದು, ಬಟ್ ಮರುಪ್ರಯತ್ನ. ಇದು ಅತಿರೇಕಕ್ಕಾಗೋಯ್ತು ರಶ್ಮಿ. ಅಂದರೆ ತುಂಬ ಆಸೆ ಇತ್ತು ನಮಗೆ. ವಿ ವರ್ ವೆರಿ ಆ್ಯಂಬಿಷಿಯಸ್. ಬಹುಶಃ ಅಷ್ಟೊಂದು ಆ್ಯಂಬಿಷಿಯಸ್ ಆಗಬಾರ್ದಿತ್ತೇನೋ ಅಂತ ನನಗೆ ಅನಿಸ್ಬಿಡುತ್ತೆ. ಅಥವಾ ಅವತ್ತಿನ ಟೈಮಿಂಗ್ ರಾಂಗ್ ಇತ್ತಾ? ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್. ಇವಾಗ ಹಿಂದೆ ಕೂತ್ಕೊಂಡು ನೋಡಿದಾಗ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದ್ಯಾಟ್ ವೆಂಟ್ ರಾಂಗ್. ಹತ್ತಿರದಲ್ಲಿದ್ದು ನಾನು ಹೇಳಿದೆ ಕೂಡ, ಬಟ್ ಆವಾಗ ಇಟ್ ವಾಸ್ ನಾಟ್ ಕನ್ಸಿಡರ್ಡ್, ಇಟ್ ವಾಸ್ ಓವರ್ಲುಕ್ಡ್. ಯಾವುದೋ ಒಂದು ಭ್ರಮೆಯಲ್ಲಿ ಅದನ್ನು ಇದು ತೊಗೊಂಡು ಹೊಟ್ಟೋಗೋಣ, ತೇಲ್ಸ್ಬಿಡೋಣ ಅನ್ನೋ ಥರ ಹೋದಾಗ ಅದು ಆಗೋದಿಲ್ಲ. ಸಿನಿಮಾ ಹಂಗೆ ವರ್ಕ್ ಆಗಲ್ಲ. ಸಿನಿಮಾ ಹಂಗೆ ವರ್ಕ್ ಆಗಲ್ಲ. ಸೊ ನಾನು ಭಾಳ ಕಾನ್ಷಿಯಸ್ ಡಿಸಿಷನ್, ಇನ್ನೂ ಕಾಣಿಸ್ಕೋಬಾರ್ದು. ಕಾಣಿಸ್ಕೊಂಡ್ರೆ ಹೇಳಿ ಹೊಡಿಬೇಕು ಅನ್ನೋ ಥರ ಕಾಣಿಸ್ಕೋಬೇಕು ಅಂತ. ಒಳ್ಳೆ ನಿರ್ಧಾರನೇ ಅದು. ಸೊ ಯಾರು ಎಷ್ಟೇ ಕೇಳಿದ್ರು, ಈಗ ಚೆನ್ನಾಗಿದ್ದೀವಪ್ಪ, ಚೆನ್ನಾಗಿ ಹಿಂಗೆ ನೋಡಿ ಇಂಟರ್ವ್ಯೂಗಳಲ್ಲಿ ಕೂತ್ಕೋತೀವಿ, ಜೀವನವೆಂಬ ಸಿನಿಮಾದಲ್ಲಿ ನಮ್ಮನ್ನು ನೋಡ್ತಾ ಇರಿ, ಚೆನ್ನಾಗಿದೆ. ಅದರ ಒಂದು ಕಲರ್ಸ್ ಟಿ ವಿಲಿ ಒಂದ್ಸಲ ಇದೆ, ಯಾವುದೋ ಒಂದು ಇವೆಂಟಲ್ಲಿ, ಚಾನಲ್ ಇವೆಂಟಲ್ಲಿ ನಮ್ಮನ್ನ ಇಬ್ಬರೂ ಸ್ಟೇಜ್ ಮೇಲೆ ಕರೆದಿದ್ರು. ಆವಾಗ ಸ್ಟೇಜ್ ಮೇಲೆ ಒಂದು 15-20 ನಿಮಿಷ ತರಲೆಗಳು ಮಾಡಿಕೊಂಡು, ತಮಾಷೆಗಳು ಮಾಡಿಕೊಂಡು, ಬೇಸಿಕ್ಲಿ ನಾವಿಬ್ಬರು ಅಷ್ಟೇ ರಶ್ಮಿ, ವಿ ಸಿ ಲೈಫ್ ವೆರಿ ಸಿಂಪ್ಲಿ ಅಷ್ಟೆ. ಆ್ಯಂಡ್ ಕೆಲವು ಪ್ರಶ್ನೆಗಳು ಇಲ್ಲಿ ಈಸ್ ಲೈಕ್ ಡೆಮೋಕ್ರಸಿ, ಜನಗಳ ರೆಪ್ರೆಸೆಂಟೇಷನ್ ನನ್ನ ಮೂಲಕ. ಎಲ್ರಿಗೂ ಏನು ಅನ್ಸುತ್ತೆ, ಸಿನಿಮಾ ಫ್ಯಾಮಿಲಿನಲ್ಲಿದ್ದಾಗ ಅಲ್ಲೇ ಒಳಗೊಳಗೆ ಕೆಲವು ಸತಿ ಕಾಂಬಿನೇಷನ್ಸ್ಗಳು ಯಾಕೆ ಅನೌನ್ಸ್ ಆಗಲ್ಲ ಅಂತ. ಈಗ ಉದಾಹರಣೆಗೆ ಈಗ ನೀವು ಪ್ರಶಾಂತ್ ನೀಲು ಅಥವಾ ಅವರು, ಬಿಕಾಸ್ ಆರ್ ಆಲ್ ರಿಲೇಟಿವ್ ಥರನೇ ಅಲ್ವಾ? ರಿಲೇಟಿವ್ ಥರ ಏನೋ ಥರನೇ, ರಿಲೇಟಿವೇ. ಸೊ ಹೀಗಿದ್ದಾಗ ಮನೆಯಲ್ಲೇ ಡೈರೆಕ್ಟ್ರ್ ಇದ್ದಾಗ ಅವ್ರಿಗೆ ಫಸ್ಟ್ ಸಿನಿಮಾ ಮಾಡಬೇಕು, ಅಥವಾ ಅಪ್ಪು ಸರ್ ಆಗಿರಲಿ ಅವ್ರ ಜೊತೆಗೆಲ್ಲ ನಿಮ್ಮ ಸಿನಿಮಾ ಕ್ಯಾಲ್ಕುಲೇಷನ್ಸ್ ಅಂತ ಕೇಳೋರಿಗೆ ಹೌ ಡು ಯು ವಾಂಟ್ ಟು ಮೇಕ್ ದೆಮ್? ಶಿವಣ್ಣಮ್ಮ ಜೊತೆ ಸಿನಿಮಾ ಮಾಡಿದೆ, 4 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಇವಾಗ ಅಪ್ಪು ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಆಸೆ ಇತ್ತು, ಅವು ಏನಾರು ಮಾಡೋಣಾಗು ಅಂತ ಅವ್ರು ಹೇಳ್ತಾಯಿದ್ರು. ಖಂಡಿತ ಆಗೋದು, ಆದರೆ ಕೂಡ್ಕೊಂಬರ್ಬೇಕಲ್ಲ ರಶ್ಮಿ, ಕೂಡ್ಕೊಂಬರ್ಬೇಕು. ಇವಾಗ ಪ್ರಶಾಂತ್ ನೀಲ್ ಅವರು ಮಾಡೋ ಸಿನಿಮಾ ಶೈಲಿ ಅಂಥದ್ದು, ಅದಕ್ಕೆ ನೀವು ಸೆಟ್ ಆಗ್ತೀರಾ? ಹಾಂ, ನನ್ನ ಕೈಲಿ ಒಂದು ಉಗ್ರಂ ಮಾಡೋಕ್ಕಾಗುತ್ತಾ? ಇಲ್ಲ. ಮಾಡೋಕ್ಕಾಗುತ್ತೆ ಆಗಲ್ಲ ಪ್ರಶ್ನೆ ಅಲ್ಲ, ಅದು ಜನ ಒಪ್ಕೋತಾರ. ವಿಜಯ ರಾಘವೇಂದ್ರನ ಆ ಥರ ನೋಡೋಕೆ ಇಷ್ಟಪಡ್ತಾರ? ಅಟ್ಲೀಸ್ಟ್ ನಾನು ನೋಡಿರೋವಂಥ ಆಡಿಯನ್ಸ್ ಅಂತೂ ಇಲ್ಲ. ವಿಜಯ ರಾಘವೇಂದ್ರ ಬೇಕಾದ್ರೆ ಸೇವಂತಿ ಥರ ಅಳ್ಬೋದು, ಇಲ್ಲ ಗಣೇಶ ಮತ್ತೆ ಬಂದ ಥರ ಹುಚ್ಚಿನ ಥರ ಆಡ್ಬೋದು, ಇಲ್ಲ ಮ್ಯಾಕ್ಸಿಮಮ್ ಒಂದು ಶ್ರೀನೋ ಅಥವಾ ಇನ್ನೊಂದೇನೋ ಆ್ಯಕ್ಷನ್ ಮಾಡ್ಬೋದು. ಇನ್ನೊಂದು ಥರ ನೋಡಬೇಕು ಅಂತ ಭಾಳ ಕಡಿಮೆ ಜನ ಆಸೆ ಪಡ್ತಾರೆ. ಬಟ್ ಆ ಕಡಿಮೆ ಜನರ ಆಸೆ ಈಡೇರಬೇಕು ಅಂದರೆ ಸಿನಿಮಾ ಆ ಮಟ್ಟಕ್ಕೆ ಇರಬೇಕು, ಆವಾಗ ಬಹುಶಃ ಆಗ್ಬೋದು. ಸೊ ನೆವರ್ ಸೇ ನೆವರ್. ಸೊ ಎಲ್ಲ ಲೆಕ್ಕಾಚಾರಗಳಿಂದಾಗಿ ದಿಸ್ ಇಸ್ ಹೌ ಯು ಆರ್ ಲುಕಿಂಗ್ ಅಟ್ ಇಟ್. ಕೆಲವನ್ನ ನಾವು ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಬೇಕಾಗತ್ತೆ, ತಪ್ಪಿಲ್ಲ. ಇಟ್ಸ್ ನೈಸ್. ಸೊ ದ್ಯಾಟ್ ಯು ನೋ, ಆಚೆ ಕಡೆ ಕ್ಯಾಲ್ಕುಲೇಷನ್ ಬೇರೆ, ಬಟ್ ಒಳಗಡೆ ರಿಯಾಲಿಟಿ, ಮತ್ತು ಆ ರಿಯಾಲಿಟಿನ ಇನ್ಫ್ಲೂಯೆನ್ಸ್ ಮಾಡೋ ಫ್ಯಾಕ್ಟರ್ಸ್ಗಳೇನು ಎಲ್ಲ ಮುಂದೆ. ಆ್ಯಂಡ್ ಹೌ ವೆಲ್ ಯು ಅಕ್ಸೆಪ್ಟ್ ರಿಯಾಲಿಟಿ, ಹೌ ವೆಲ್ ಯು ಅಂಡರ್ಸ್ಟ್ಯಾಂಡ್ ರಿಯಾಲಿಟಿ. ಅಂದರೆ ರಿಯಾಲಿಟಿನ ಚೇಂಜ್ ಮಾಡ್ಬೋದು, ಅದು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ ರಿಯಾಲಿಟಿಯನ್ನು ಚೇಂಜ್ ಮಾಡುವಂಥ ರಿಯಾಲಿಟಿ ಇದೆಯಲ್ಲ, ಇಟ್ ಹ್ಯಾಸ್ ಟು, ದ್ಯಾಟ್ ಶುಡ್ ಆಲ್ಸೋ ಬಿ ರಿಯಲ್. ಅದು ಅನ್ರಿಯಲಿಸ್ಟಿಕ್ ಆಗಿದ್ರೆ ಇಟ್ಸ್ ಅಗೇನ್ ಅನ್ರೀಸನಬಲ್. ಟ್ರೂ. ಅಷ್ಟೇ. ದೆರ್ ಇಸ್ ಒನ್ ಪಾರ್ಟ್ ನಮ್ಮ ಡಿಸ್ಕಷನ್ದು ವಿಚ್ ಎವ್ರಿ ಗೆಸ್ಟ್ಸ್ ಆರ್ ಥ್ರೋನ್ ಅಪಾನ್ ಇಸ್ ಮನಿ. ಎಲ್ಲರಿಗೂ ದುಡ್ಡು ಬೇಕು, ಎಂಥ ಫ್ಯಾಮಿಲಿಯಿಂದನೇ ಅವರು ಬನ್ನಿ, ನಿಮ್ಮ ಸಿನಿಮಾದ ಅಥವಾ ನಿಮ್ಮ ಕರಿಯರ್ ಗ್ರಾಫ್ ಹೇಗೆ ಇರಲಿ, ಯಾವ್ಯಾವ ಥರದ ದುಡ್ಡನ್ನು ನಿಮಗೆ ನಿಮ್ಮ ಈ ಒಂದು ಜರ್ನಿ ತೋರಿಸಿದೆ? ಈ ದುಡ್ಡಿದೆ, ಏನು ಮಾಡೋಣ ಈ ದುಡ್ಡಲ್ಲಿ, ಏನಾರು ಖರ್ಚು ಮಾಡ್ಬಿಡೋಣ ಅನ್ನೋ ಥರ ದುಡ್ಡು ನೋಡಿದ್ದೀನಿ. ಈ ದುಡ್ಡು ಇವಾಗ ಖರ್ಚು ಮಾಡಿಬಿಟ್ರೆ ಮುಂದಿನ ತಿಂಗಳಿಗೆ ಕಷ್ಟ ಆಗುತ್ತೆ ಅನ್ನೋ ಥರ ದುಡ್ಡು ನೋಡಿದ್ದೀನಿ. ಮೊದಲನೇದು ಯಾವ ಫೇಸು? ಐ ಥಿಂಕ್ ಅದು ನಿನಗಾಗಿ ಅವೆಲ್ಲ ಮಾಡಿದಾಗ ನನಗೆ ದುಡ್ಡು ಎಲ್ಲಿಂದ ಬಂತು, ಎಲ್ಲಿಂದ ಹೋಗ್ತಿತ್ತು, ಏನಾಗ್ತಿತ್ತು ಅನ್ನೋದ್ರ ಅರಿವೇ ಇರ್ತಿರಲಿಲ್ಲ. ಬಿಕಾಸ್ ಎವ್ರಿಥಿಂಗ್, ಯಾಕಂದ್ರೆ ಅಪ್ಪಾಜಿ ಮ್ಯಾನೇಜ್ ಮಾಡ್ತಿದ್ರು ಎಲ್ಲ ಆರಾಮಾಗಿ. ಅಂದರೆ ನನಗೆ ಏನು ಕಾರ್ ಇತ್ತು, ಕಾರಲ್ಲಿ ಓಡಾಡ್ತಿದ್ದೆ, ಎಲ್ಲರೂ ಹೋಗಿ ಬರ್ತಾಯಿದ್ದೆ. ಏನಾದ್ರು ದುಡ್ಡು ಅವಾಗೆಲ್ಲ ಕಾರ್ಡೆಲ್ಲ ಅಷ್ಟಿರಲಿಲ್ಲ, ಕಾರ್ಡು ಇಲ್ಲ, ಯು ಪಿ ಐನೂ ಇಲ್ಲ. ಆವಾಗ ದುಡ್ಡು ಬೇಕಾ, ನಾವು ಹೋಗಿ ನಮ್ಮಮ್ಮನ ಕೇಳ್ತಾ ಇದ್ದೆ, ತೊಗೊಂಡು ಹೋಗು ಅನ್ನೋರು. ನಮ್ಮಮ್ಮ ಹೆಂಗೆ ಅಂದರೆ, ಅಮ್ಮ ಸ್ವಲ್ಪ ದುಡ್ಡು ಕೊಡುವ ಅಂದರೆ, ಅಯ್ಯೋ ಬಾರೋ ನಿಂದೆ ಎಲ್ಲ ತೊಗೊಂಡು ಹೋಗೋ ಅಪ್ಪ ಆ ಥರ ಅಂತಿದ್ರಮ್ಮ. ನಾನು ಹೌದಾ ಇಷ್ಟೆಲ್ಲ ಇದೆ ನನಗಂತ ಯೋಚನೆ ಮಾಡ್ತಿದ್ದೆ, ಯಾಕಂದ್ರೆ ನನಗೆ ನಮ್ಮ ಅಗತ್ಯಗಳು ಕಡಿಮೆ ಇದ್ವು ಅವಾಗ. ಇವಾಗಾದ್ರೆ ಮನಸ್ಸು ಆಯಿತು ಅಂದರೆ ನಾನು ಗೋವಾಗೆ ಹೋಗಬೇಕು ಅಂತ ಇಷ್ಟ ಆಗುತ್ತೆ, ನನಗೆಲ್ಲೋ ಇನ್ನೊಂದು ಕಡೆ ಹೋಗಬೇಕು ಅಂತ ಇಷ್ಟ ಆಗುತ್ತೆ. ಆವಾಗ ಎಲ್ಲಿ ಹೋಗ್ತಿದ್ವಿ ರಶ್ಮಿ? ಆವಾಗ ನಾನು ಹೇಳಿದ್ನಲ್ಲ, ಇಲ್ಲ ಒಂದು ಸ್ವಾತಿ ಡಿಲಕ್ಸ್ ಹೋಟ್ಲು, ಇಲ್ಲ ನಂದಿನಿ ಡಿಲಕ್ಸ್ ಹೋಟ್ಲು, ಇಲ್ಲ ಕಾಫಿ ಡೇ,
ಇದೇ ನಮ್ಮ ಖರ್ಚುಗಳಾಗ್ತಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಈ ಕರಿಯರ್ ಗ್ರಾಫು ಒಂಥರ ಡಯಾಗ್ರಾಮ್ ರಂಗೋಲಿ ಬಿಡ್ಸೋಕ್ಕೆ ಶುರು ಮಾಡ್ತಲ್ಲ, ಇವು ಲೂಪ್ ಹೋಲ್ಸು, ಕೆಳಗೆ ಮೇಲೆ ತಗ್ಗು ಇವೆಲ್ಲ ಬಂದಾಗ ಈಗ ಎಲ್ಲೋಯ್ತದು, ಏನು ಮಾಡಿದೆ ನಾನು, ಸೇವಿಂಗ್ಸ್ ಮಾಡಿದ್ನ. ಹಿಂದೆ ತಿರುಗಿ ನೋಡಿದಾಗ ಸೇವಿಂಗ್ಸ್ ಅನ್ನೋ ಪದನ ತಲೆ ಮೇಲೆ ಹೊಡೆದು ಹೇಳಿದ್ದು ನನ್ನ ಹೆಂಡ್ತಿನೇ. ಏನಿದೆ ಇವಾಗ, ಮುಂದಕ್ಕೇನು ಮಾಡ್ತೀರಾ, ಪ್ಲ್ಯಾನ್ ಮಾಡಿ. ಯಾವ ಇದರಲ್ಲಿದು, ಇಸ್ವಿನಲ್ಲಿದು? ಇದು 2009-10. ಸೊ ಅಲ್ಲಿವರೆಗೂ ಎಲ್ಲ ತಿಂದು ತೆಗಿದ್ದು. ಅಲ್ಲಿವರು ತಿಂದು ತೆಗೆದು ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ಹೋಗ್ತಾ 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 ಲೈಫ್ನ ಅರ್ಥ ಮಾಡಿಸಿದ್ದು. ಅಂದರೆ ಅವಳು ಏನು ಹೇಳ್ತಿದ್ಲು ಅಂದರೆ, ಇಟ್ಸ್ ನಾಟ್ ಇಂಪಾಸಿಬಲ್, ಹೆದರ್ಕೋಬೇಡಿ, ಮಾಡ್ತೀರಿ. ಒಂದು ಟೈಮಲ್ಲಿ ನನಗೆ ತುಂಬ ಹೆದರ್ಕೊಂಡೆ ಅಂತ ಹೇಳಿದ್ನಲ್ಲ, ಹೆದರ್ಕೊಂಡಾಗ ಧೈರ್ಯ ಹೇಳಿದ್ಲು. ಒಂದು ಆ ಪಾಯಿಂಟ್ ಹೆಂಗಿತ್ತು ಅಂದರೆ, ಯಾವ ಸಿನಿಮಾ ಟೈಮ್ ಇದು? ಇದು ಒಂದು 3-4 ಸಿನಿಮಾ ಮಾಡಿದೆ. ಅದು ಲೈಕ್ ಟು ನೇಮ್ ಒಂದೊಂದು ಸಲ ಒಂದು ನಲಿಯೋಣ ಬಾರ ಅಂತ ಮಾಡಿದೆ, ಇನ್ನೊಂದು ಕೃಷ್ಣ ಏನೋ ಒಂದು ಬಂತು, ನನಗೆ ಹೆಸರು ಮರೆತೋಗಿದೆ. ಅಂದರೆ ಆ ಸಿನಿಮಾಗಳೆಲ್ಲ ನನ್ನ ಜೀವನಕ್ಕೆ ಅಂತ ಮಾಡಿದ್ದು ನಾನು. ನನ್ನ ಜೀವನ ಮಾಡಲೇಬೇಕು ಅಂದರೆ ಪ್ರೊಡ್ಯೂಸರ್ ಆಗಿ ಇಲ್ಲ, ಯಾರೋ ನನಗೆ ಅವಕಾಶ ಕೊಟ್ಟರು, ಯಾವುದೋ ಒಂದು ಸಿನಿಮಾ ಸಸ್ಟೈನಬಿಲಿಟಿ. ಸಸ್ಟೈನಬಿಲಿಟಿ. ಸೊ ಆ ಸಿನಿಮಾ ಮಾಡಿದಾಗ ಪಾಪ ಅವ್ರು ನನಗೆ ಕರೆದು ಕೆಲಸ ಕೊಟ್ಟರು, ನನಗೆ ಅಗತ್ಯ ಆವಾಗ. ಅದೇನು ಭಗವಂತ ಯಾವ ರೀತಿ ನನ್ನ ಕಾಪಾಡ್ದೆ ಅಂತಲೇ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಮೋಸ್ಟ್ಲಿ ಆವಾಗ ನನ್ನ ಕಾಪಾಡಿದ್ದು ಕೆಲಸದ ಬಗ್ಗೆ ನನಗಿದ್ದಿದ್ದು ಗೌರವ, ಕೆಲಸ ಮಾಡೋರ ಬಗ್ಗೆ, ಸುತ್ತಲೂ ಕೆಲಸ ಮಾಡೋರ ಬಗ್ಗೆ ನನಗಿದ್ದಂಥ ಒಂದು ಗೌರವ ಆಗಲಿ, ಇನ್ನು ಈ ಡಿಸಿಪ್ಲಿನ್ ಅಂತಾರಲ್ಲ, ಅವೆಲ್ಲವೂ ಕೂಡ ನನ್ನ ಕಾಪಾಡ್ತು. ಸಿನಿಮಾ ಮಾಡಿದೆ, ಅದರಿಂದ ಅವ್ರಿಗೇನು ಒಂಚೂರು ಒಳ್ಳೇದಾಯಿತು ಅದರಿಂದ. ಸೊ ಆ ಟೈಮಲ್ಲೇ ಅದನ್ನೇ ಹೇಳಿದ್ದು ನಾನು, ಇದನ್ನು ಇವಾಗ ಖರ್ಚು ಮಾಡಿಬಿಟ್ರೆ ಮುಂದಿನ ತಿಂಗಳು ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಮರ್ಯಾದೆಗಿರು ಅನ್ನೋದ್ರೆ ಆ ಥರ ದುಡ್ಡು ನೋಡಿದ್ದೀನಿ. ಅದಾದಮೇಲೆ ಒಂದು ಬ್ಯಾಲೆನ್ಸ್, ಹಿಂಗಿದೆ ನೆಕ್ಸ್ಟ್ ಇದು ಮಾಡಬೇಕು, ಇದು ಮಾಡಿದ್ರೆ ಮುಂದಿನ ತಿಂಗಳು ಅದಾಗುತ್ತೆ, ಇವಾಗ ಮಾಡಿದ್ರೆ ಮುಂದಿನ ವರ್ಷ ಇದು ಪ್ಲ್ಯಾನ್ ಮಾಡ್ಬೋದು. ಸೊ ಆ ಪ್ಲ್ಯಾನಿಂಗು ಅಂತ ನನಗೆ ಹಾಕ್ಕೊಟ್ಟಿದ್ದು, ನನಗೆ ಹೇಳ್ಕೊಟ್ಟಿದ್ದು ಸ್ಪಂದನ. ಸೊ ಯೂಶಲಿ ಸಿನಿಮಾದವರು ಅಂದರೆ ಇನ್ಕಮ್ ಹಿಂಗಿರುತ್ತೆ, ಬಂದರೆ ಹಿಂಗೂ ಬರುತ್ತೆ, ಏನೂ ಇಲ್ಲದೆ ಹಿಂಗೆ ತುಂಬ ಅನ್ಪ್ರೆಡಿಕ್ಟಬಲ್ಲು. ನಿಮ್ಮ ಟಾಪ್ 3 ಇನ್ವೆಸ್ಟ್ಮೆಂಟ್ಸ್ ಎಲ್ಲೆಲ್ಲಿ? ಉದಾಹರಣೆ ಮ್ಯೂಚುವಲ್ ಫಂಡ್ಸಾ, ರಿಯಲ್ ಎಸ್ಟೇಟಾ, ಆ ಥರ? ಇದು ಯಾವುದೂ ಆಗಿಲ್ಲ. ಮ್ಯೂಚುವಲ್ ಫಂಡ್ಸ್ ಕಾನ್ಸೆಪ್ಟ್ ನನಗೆ ಸೃಜನ್ ಲೋಕೇಶ್ ಅರ್ಥ ಮಾಡ್ಸೋಕ್ಕೋಗಿ ಚೆನ್ನಾಗಿ ಬೈದು ಅವನು ಆಯಿತು ಹೋಗೊಂದು ಬಿಟ್ಬಿಟ್ಟ. ರಿಯಲ್ ಎಸ್ಟೇಟು ಒಂದು ಜಾಗ ತೊಗೋಬೇಕಿತ್ತು. ಒಂದು ಕಡೆ ಇದು ನಮ್ಮ ಏರ್ಪೋರ್ಟ್ ರೋಡಲ್ಲಿ ಒಂದು ಜಾಗ ತೊಗೊಂಡಿದ್ವಿ. ಬಟ್ ಅದರಿಂದ ಮುಂದಕ್ಕೇನು ಮಾಡೋಕ್ಕಾಗಲಿಲ್ಲ. ಸೊ ಈಗ ಇತ್ತೀಚೆಗೆ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ನ ಸ್ಪಂದನನೇ ಲೀಡ್ ತೊಗೊಂಡು ಆ ಇನ್ವೆಸ್ಟ್ಮೆಂಟ್ ಮಾಡಿಸಿ ಅದರಿಂದ ಒಂದು ದಾರ ಆಗೋ ಥರ ಮಾಡಿದೆ. ಇಟ್ ವಾಸ್, ನಾನು ಹೇಳಿದೆ, ಇಟ್ ಸಚ್ ಅ ಬ್ಯೂಟಿಫುಲ್ ಪ್ಯಾಟರ್ನ್ ಆಫ್ ಲೈಫ್. ಅಂದರೆ ರಿಲೆಂಟ್ಲೆಸ್ ಆಗಿ ಕೆಲಸ ಮಾಡಿದ್ಲು ಆ ಟೈಮಲ್ಲಿ, ತಲೆ ಮೇಲೆ ಕೂತ್ಕೊಂಡ್ಬಿಟ್ಲು. ಇಲ್ಲ ಇದು ಮಾಡಿ ನಾನು ಯಾಕೆ ಒಂದು ಸ್ವಲ್ಪ ಶೂಟಿಂಗಿಂದ ಟೈಮ್ ಕೊಡಿದ್ರೆ, ನಾನು ಮಾಡಿದ್ರೆ ಮಾಡ್ದಂಗೆ, ನೀವು ಮಾಡಲ್ಲ ನನಗೆ ಗೊತ್ತು. ಕಮರ್ಷಿಯಲ್ ಪ್ರಾಪರ್ಟಿನಾ? ಇಲ್ಲ, ಬೇರೆ ಥರ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ಅನದರ್ ಕೈಂಡ್ ಆಫ್ ಒಂದು ಕಾನ್ಸ್ಟೆಂಟ್ ಒಂದು ಸೋರ್ಸ್ ಇರೋ ಥರ ಇನ್ಕಮ್ ಸೋರ್ಸ್ ಬರುತ್ತೆ. ಓಕೆ. ಸೊ ಅದನ್ನು ಮಾಡಿ ನೆಕ್ಸ್ಟ್ ಇನ್ನೇನೇನೋ ಆಸೆ ಇತ್ತು, ಬಟ್ ಆಫ್ಕೋರ್ಸ್ ಅದನ್ನೆಲ್ಲ ನಾನು ಮಾಡಬೇಕಷ್ಟೇ ಇವಾಗ. ಸೊ ಹಾಗಾಗಿ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೆ ಸ್ಪಂದನ. ಯಾಕಂದ್ರೆ ನಾನು ಅಷ್ಟೆಲ್ಲ ಯೋಚನೆ ಮಾಡೋನೇ ಅಲ್ಲ. ತುಂಬ ಹಾಡು ಭಾಷೆ ಹೇಳಬೇಕು, ನನ್ನ ಹತ್ರ ಲೂಸು ಏನು ಪಾಡಿಯವನಿರ್ತಾನೆ ಅನ್ನೋ ಥರ. ಬಟ್ ದಟ್ ಈಸ್ ದ ವೇ ಶಿ ಹ್ಯಾಸ್ ಪ್ರಿಪೇರ್ಡ್ ಮೀ. ನನ್ನ ಒಂಥರ ತಯಾರು ಮಾಡಿದ್ದಾಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎವ್ರಿ ಆ್ಯಕ್ಟ್ರೆಸಸ್ ಇಲ್ಲಿಗೆ ಬಂದವರೆಲ್ಲ ದೇ ಟಾಕ್ ಅಬೌಟ್ ಹೇಗೆ ಆಡಿಷನ್ಸಲ್ಲಿರುತ್ತೆ ಆ್ಯಂಡ್ ಇನಿಷಿಯಲ್ ತೊಗೊಳ್ಳೋ ಸಂಭಾವನೆ. ಯೂಶಲಿ ಬಿಕಾಸ್ ನಮ್ಮ ಇಡೀ ಇಂಡಿಯನ್ ಸಿನಿಮಾ ಫ್ರೆಟರ್ನಿಟಿನೇ ಹೀರೋ ಡ್ರಿವನ್. ಹಾಗಾಗಿ ಒಂದು ಅವ್ರಿಗೆ ಮಾರ್ಕೆಟ್ ಇದೆ ಅಂತಂದರೆ ಸಿಗೋ ದುಡ್ಡುಗಳು ಐ ಆಮ್ ಶೋರ್ ಇವತ್ತಿನ ಇಂಡಿಯನ್ ಫ್ರೆಟರ್ನಿಟಿನಲ್ಲಿ ಇಂಡಿಯನ್ ಲೆವೆಲಲ್ಲಿ ನೋಡಿದ್ರೆ 500-600 ಕೋಟಿಗೆ ಸಿನಿಮಾ ಮಾಡೋರು ಇದ್ದಾರೆ. ಅಂದರೆ ರೆಮ್ಯುನರೇಷನ್ ಅಂತ ತೊಗೊಂಡು, ಅದೇ ಇನ್ನು ರೀಜನಲ್ ಅಂತೆಲ್ಲ ಬಂದರೆ 6 crores 10 crores ಇಂದ ಹಿಡಿದು ಲ್ಯಾಕ್ಸ್ಗೂ ಈ ಥರ ವೇರಿ ಆಗುತ್ತೆ. ಹೌ ಕಂಫರ್ಟಬಲ್ ಆರ್ ಯು ಟು ರಿವೀಲ್ ನಿನಗಾಗಿ ಅಥವಾ ಎನಿ ಬೆಸ್ಟ್ ಇದು ಆಫ್ ಯುವರ್ ಹೈಯೆಸ್ಟ್ ಟಚ್ ಪೀಕು ಅಥವಾ ವೇರ್ ಯು ಸ್ಟಾರ್ಟೆಡ್ ಫ್ರಮ್? ಎರಡೂ ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್ ಇನ್ನೂ ಪೀಕಿಗೆ ಹೋಗಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಪೀಕ್ ಏನು ಅಂತ ನನಗಿನ್ನೂ ಗೊತ್ತಿಲ್ಲ.
ದಟ್ ಈಸ್ ಮೈ ವಿಷನ್ ಆ್ಯಂಡ್ ಐ ಸಿ ಮೈ ಸೆಲ್ಫ್ ಗೋಯಿಂಗ್ ಟು ದ ಪೀಕ್. ಐ ಸಿ ಮೈ ಸೆಲ್ಫ್ ದೇರ್. ಬಟ್ ಆ ಪೀಕ್ ಏನು ಅಂತ ನನಗಿನ್ನೂ ಗೊತ್ತಿಲ್ಲ. ಸೊ ಹಂಗಾಗಿ ನನ್ನ ಫಸ್ಟ್ ರೆಮ್ಯುನರೇಷನ್ ಹೇಳ್ತೀನಿ ನಾನು, 25,000 ಕೊಟ್ಟಿದ್ರು ನಿನಗಾಗಿ ಮಾಡಿದಾಗ, ಆ್ಯಸ್ ಎನ್ 25,000 ಆ್ಯಸ್ ಎನ್ ಎನ್ಕರೇಜ್ಮೆಂಟ್ ಅಮೌಂಟ್. ಅದು ರಾಮೋಜಿ ಇವರು ನಮ್ಮ ಉಷಾ ಕಿರಣ್ ಮೂವೀಸ್ ರಾಮೋಜಿ ರಾವ್ ಅವ್ರು ಪ್ರೊಡ್ಯೂಸ್ ಮಾಡಿದ್ದು. ಆವಾಗ ನಮಗೆ ಕೊಡ್ತಿದಾರ ಬಿಡ್ತಿದಾರೆ ಯಾರಿಗೆ ಬೇಕು, ಅಯ್ಯೋ ಕೆಲಸ ಮಾಡೋಣ, ನಿನಗಾಗಿ ಸಿನಿಮಾ ಸಿಕ್ಕಿದೆ ನನಗೆ, ನುವ್ವೆ ಕವಾಲು ರೀಮೇಕ್ ಸಿಕ್ಕಿದೆ ನನಗೆ ಅದು ಮುಖ್ಯ ಅಂತ. ಅದನ್ನು ಕೂಡ 5,000 ಅಂತ ಚೆಕ್ಕು ಈ ಟೈಮಲ್ಲಿ ಕೇಳೋಕ್ಕೆ ಮುಂಚೆ ಬರೋದು, ಅದು ತೊಗೊಂಡೋಗಿ ನಮ್ಮ ಅಮ್ಮಂಗೆ ಕೊಟ್ಟಿದ್ದೆ. ಸೊ ಐ ರಿಮೆಂಬರ್ ದ್ಯಾಟ್ ವೆರಿ ವೆರಿ ಫಾಂಡ್ಲಿ. ಐ ರಿಮೆಂಬರ್ ದ್ಯಾಟ್. ಅಮೇಝಿಂಗ್. ಅಂದರೆ ಇದು 2001 2002. ಹಾಂ. ಅವತ್ತಿನ ಕಾಲದಲ್ಲಿ ನನ್ನ ಪ್ಯಾರಲಲ್ಲಿ ನಾನು ಹೇಳಬೇಕಂದ್ರೆ, ನಾನು ಉದಯ ಟಿ ವಿನಲ್ಲಿ ನಿಮ್ಮಿಂದ ನಿಮಗಾಗಿ ಥರ ಪ್ರೋಗ್ರಾಮ್ಗಳು ಬರೋದಲ್ಲ, ಅದೇ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ, ಆ ಲೆಟ್ರ್ ಓದೋ ಒಂದು ಪ್ರೋಗ್ರಾಮ್ಗೆ 250 ರೂಪಾಯಿ ಕೊಡೋರು. ಹೌದಾ? ನಾ ಹಂಗೆ ನೋಡೋಕೆ ಹೋದರೆ, ನಾನು ಚೆನ್ನೈಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಬೇಕಾದ್ರೆ ಒಂದು ಕಾರ್ಟೂನ್ಗಳನ್ನ ಡಬ್ ಮಾಡೋದು ಒಂದಿತ್ತು ಅವಾಗ. ಸೊ ಅಲಾಡಿನ್ ಕಾರ್ಟೂನ್ನ ಕನ್ನಡಕ್ಕೆ ಡಬ್ ಮಾಡಬೇಕು ಅಂತ ಯಾರೋ ಆಫರ್ ಮಾಡಿದ್ರು. ಓಕೆ. ಸೊ ದೇ ಕಾಲ್ಡ್ ಮೀ ಫಾರ್ ದ ಟೆಸ್ಟಿಂಗ್ ಆಫ್ ಅಲಾಡಿನ್ಸ್ ವಾಯ್ಸ್. ನಾನು ಹೋದೆ, ಕನ್ನಡದಲ್ಲಿ ಡಬ್ ಮಾಡಿದೆ. ನನಗೆ ಅವಾಗ ಬಂದಿದ್ದೀನಿ ಅಂತ 500 ರೂಪಾಯಿ ಕೊಟ್ಟಿದ್ರು. ಆ 500 ರೂಪಾಯಿನ ನಾನು ಚೆನ್ನೈಯಿಂದ ಬೆಂಗಳೂರು ತೊಗೊಂಬಂದು ನಮ್ಮಮ್ಮಂಗೆ ಕೊಟ್ಟಿದ್ದೆ. ನಮ್ಮಮ್ಮ ಫಸ್ಟ್ ತೊಗೊಳಮ್ಮ 500 ರೂಪಾಯಿ ಅಂತ. ದಿಸ್ ಇಸ್ ಯಾವ ಡೇಸು? ಜಸ್ಟ್ ಬಿಫೋರ್ ಐ ಸ್ಟಾರ್ಟೆಡ್ ನಿನಗಾಗಿ ಇನ್ ದ ಇಯರ್ 2000. ಸೊ ಹೆಂಗೆ ಯಾವ್ಯಾವ ಜಾಗಕ್ಕೆ ಏನೇನಿದೆಯೋ ಈ ಥರ ಡಿಸ್ಪ್ಯಾರಿಟಿ ಅಂತ. ಸೊ ಒನ್ ಡಿಸ್ಕಷನ್ ವಿಲ್ ಬಿ ಇನ್ಕಂಪ್ಲೀಟ್ ನಾವು ಇದು ಮಾತಾಡಿಲ್ಲ ಅಂದರೆ ಅಬೌಟ್ ನ್ಯಾಷನಲ್ ಅವಾರ್ಡ್. ಸೊ ಹೌ ಕ್ಲೋಸ್ಲಿ ಅದನ್ನು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೋತೀರಾ, ಆ್ಯಂಡ್ ಇವತ್ತಿನ ಅದನ್ನು ಹಿಂದೆ ತಿರುಗಿ ನೋಡಿದಾಗ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ಆ ನ್ಯಾಷನಲ್ ಅವಾರ್ಡ್ ಅದರ ಬೆಲೆ ಆಗಲಿ, ಅದರ ಇಂಪಾರ್ಟೆನ್ಸ್ ಆಗಲಿ, ಅದೆಲ್ಲ ಕೂಡ ಜನ ಮಾತಾಡಿದಾಗ ನನಗೆ ಆವಾಗ ರಿಯಲೈಸ್ ಆಗುತ್ತೆ. ಯಾಕಂದ್ರೆ ನನಗೆ ಅದು ಅಷ್ಟು ದೊಡ್ಡ ವಿಚಾರ ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ. ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂದಾಗ ಅದನ್ನು ಯಾವ ರೀತಿ ಸಂಭ್ರಮಿಸಿದ್ರು ಮನೆಯಲ್ಲಿ, ಅಪ್ಪಾಜಿ ಅಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ಸಂಭ್ರಮಿಸಿದ್ರು. ನಮಗೆ ನ್ಯಾಷನಲ್ ಅವಾರ್ಡ್ ಬಂದು ಯಾಕೆ ಹಿಂಗೆ ಅಳ್ತಿದ್ದಾರೆ ಅಂತ. ಬಟ್ ಆ ನ್ಯಾಷನಲ್ ಅವಾರ್ಡ್ ತೊಗೋಬೇಕಾರೆ ಶ್ರೀ ಶಂಕರ್ ದಯಾಳ್ ಶರ್ಮಾ ಅವರು ಅವಾರ್ಡ್ ಕೊಟ್ಟಾಗ ದೇರ್ ವಾಸ್ ಒಂಥರ ಇನ್ಎಕ್ಸ್ಪ್ಲಿಕಬಲ್ ಕೈಂಡ್ ಆಫ್ ವೈಬ್ರೇಷನ್. ನನಗೆ ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಐ ವಿವಿಡ್ಲಿ ರಿಮೆಂಬರ್ ದ್ಯಾಟ್ ಮೊಮೆಂಟ್. ತೊಗೋಬೇಕಾರೆ ನನಗೆ ತುಂಬ ನೆನಪಲ್ಲಿರುವಂಥ ಒಂದು ಕ್ಷಣ ಅದು. ಆಮೇಲೆ ಇವಾಗ ಪ್ರತಿ ಸಲ ಯಾರು ಮಾತಾಡ್ಬೇಕಾರೆ, ನೀವು ಬಿಡಿ ಸರ್, ನೀವು ಏನು ಸರ್, ನೀವು ಆ ವಯಸ್ಸಲ್ಲಿ ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದೀರಾ ಅಂದರೆ ಏನು ಸರ್ ಅಂದರೆ, ನನಗೆ ಇವಾಗ ಹೌದು ಅದು ಅಷ್ಟು ದೊಡ್ಡದು. ಹಂಗಾರೆ ಅದಕ್ಕೆ ನಾನು ಗೌರವ ಕೊಡಬೇಕು, ಅದಕ್ಕೆ ಸರಿಯಾಗಿ ಕೆಲಸ ನಾನು ಮಾಡಬೇಕು. ಯಾಕೆ ಅದು ಬೇರೆ ಇನ್ನೇನಿಲ್ಲ, ಅದು ನನ್ನ ಜವಾಬ್ದಾರಿನ ಹೆಚ್ಚುವಂಥ ಪ್ರಶಂಸೆ ಅದಷ್ಟೇ. ಹಾಗಾಗಿ ಟುಡೇ ವೆನ್ ಯು ಲುಕ್ ಅಟ್ ಇಟ್, ಜವಾಬ್ದಾರಿ ಇಸ್ ಹೌ, ಖಂಡಿತ ದಟ್ ಇಸ್ ದಿ ಓನ್ಲಿ ದಾರಿ ನೀವು ಮುಂದೆ ಹೌದು ನೋಡೋದು. ಸ್ಟೇಟ್ ಅವಾರ್ಡ್ ಆಗಲಿ, ನ್ಯಾಷನಲ್ ಅವಾರ್ಡ್ ಆಗಲಿ, ಇದು 2016 ಬಂದಂಥ ಇನ್ನೊಂದು ಸ್ಟೇಟ್ ಅವಾರ್ಡ್, ಶಿವಯೋಗಿ ಪುಟ್ಟಯ್ಯಜ್ಜ ಅನ್ನೋ ಸಿನಿಮಾಗೆ ಬೆಸ್ಟ್ ಆ್ಯಕ್ಟರ್ ಅನ್ನೋ ಸ್ಟೇಟ್ ಅವಾರ್ಡ್ ಕೂಡ ಕೊಟ್ಟಿದ್ರು. ಸೊ ಅದೆಲ್ಲವೂ ಕೂಡ ಜವಾಬ್ದಾರಿಯನ್ನು ಹೆಚ್ಚಿಸುವಂಥ ಪ್ರಶಂಸೆ ಅದಷ್ಟೇ. ಡೆಫಿನೆಟ್ಲಿ. ಮುಂದೆ ಒಂದು ದಾರಿ ಈಗ ಮಾತಲ್ಲೇ ಹುಟ್ಟಿದ್ದು ಇಸ್ ಟೆಲಿವಿಷನ್. ಇಟ್ ಗೇವ್ ಯು ಆಲ್ ಸಾರ್ಟ್ಸ್ ಆಫ್ ಸಕ್ಸಸ್. ಒಂದು ಬಿಗ್ ಬಾಸ್ ಆಗಿರಲಿ, ಎರಡನೇದು ರಿಯಾಲಿಟಿ ಶೋ ಜಡ್ಜ್ಗಳು. ಹೌ ಡು ಯು ಲುಕ್ ಅಟ್ ಟಿ ವಿ ಆಡಿಯನ್ಸ್? ಮತ್ತು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಲ್ಲಿ ಇಂಟರ್ನಲಿ ಇರತ್ತಲ್ಲ, ರೇಟಿಂಗ್ಸ್ ಕೊಡಬೇಕು ಇವೆಲ್ಲ. ಈ ಕಡೆ ಬಾಕ್ಸ್ ಆಫೀಸ್ ಪ್ರೆಷರ್ ಆದರೆ ಇಲ್ಲಿ ರೇಟಿಂಗ್ಸು. ಸೊ ಫಸ್ಟು ಬಿಗ್ ಬಾಸ್ ಬಗ್ಗೆ ಮಾತಾಡೋಣ, ಬಿಕಾಸ್ ಅದೊಂಥರ ಒಳಗೋಗಿ ಬಂದವ್ರಿಗಿದ್ದು ಆಚೆಗೆ ಬಂದಮೇಲೆ ಐ ಥಿಂಕ್ ಅದು ಫಸ್ಟ್ ಸೀಸನ್ ನಿಮ್ಮದು ಬೇರೆ. ಸೊ ಒಂದು ಮೋಸ್ಟ್ ಇನ್ನಸೆಂಟ್ ಸೀಸನ್ ಅದು. ಅಟ್ಲೀಸ್ಟ್ ಕ್ಯಾಲ್ಕುಲೇಟೆಡ್ ಅನ್ಸುತ್ತೆ. ದ ಮೋಸ್ಟ್ ಇನ್ನಸೆಂಟ್ ಸೀಸನ್. ಯಾಕೆ ಅಂದರೆ ಪಾರ್ಟಿಸಿಪೆಂಟ್ಸಿಗೆ ಹೊಸದು, ಚಾನೆಲ್ ಅವ್ರಿಗೆ ಹೊಸದು, ಆಡಿಯನ್ಸ್ಗೂ, ಅಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ಗೂ ಹೊಸದು, ಆಡಿಯನ್ಸ್ಗೂ ಹೊಸದು. ಯಾರಿಗೂ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಗೊತ್ತಿಲ್ಲ. ಬಟ್ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಒಂದು ಡಿಸೈನ್ ಥರ 15 ಕ್ಯಾರೆಕ್ಟರ್ ಒಳಗಿದಾವೆ, ಅಲ್ಲಿ ನೋಡ್ತಾ ಇದ್ದಾರೆ, ಮಜಾ ತೊಗೋತಾ ಇದ್ದಾರೆ. ನಾವು ಮಜಾ ತೊಗೊಂಡ್ವಿ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅಂದರೆ, ಅಲ್ಲಿವರೆಗೂ ಒಂದು 10ರಿಂದ 11 ವರ್ಷ ಕೆಲಸ ಮಾಡಿರ್ತೀನಿ ಸಿನಿಮಾದಲ್ಲಿ. ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ, ನಿನಗಾಗಿ ವಿಜಯ ರಾಘವೇಂದ್ರ ಅಂತ ಬಿಗ್ ಬಾಸ್ ವಿಜಯ ರಾಘವೇಂದ್ರ ಆಯ್ತದು. ಬಿಗ್ ಬಾಸ್ ವಿಜಯ ರಾಘವೇಂದ್ರ. ಆಮೇಲೆ ಇಲ್ಲಿ ಪುಣ್ಯ ಎಲ್ಲ ಆಯಿತು ಅಂದರೆ, ಬಿಗ್ ಬಾಸಲ್ಲಿ ಇದ್ದಾಗಲೂ ಕೂಡ ಚಿನ್ನಾರಿ ಮುತ್ತ ಅಂತ ನಿನಗಾಗಿಯಿಂದ ಏನು ವಿಜಯ ರಾಘವೇಂದ್ರ ನೋಡಿದ್ರು, ಅದೇ ವಿಜಯ ರಾಘವೇಂದ್ರ ಅಲ್ಲೂ ಕಂಡ.
ಅದೇ ವಿಜಯ ರಾಘವೇಂದ್ರ, ಅದೇ ರಾಗು, ಅವನೇ ಅಲ್ಲಿದ್ದ. ಆದ್ದರಿಂದ ನನಗೆ ಇನ್ನೂ ಜನರ ಮನಸ್ಸುಗಳಿಗೆ ಹತ್ತಿರ ಆಗುವಂಥ ಅವಕಾಶ ಆಯಿತು. ಅಂದರೆ ದ ರೀಚ್ ವಾಸ್ ಇಮ್ಮೆನ್ಸ್. ಟೆಲಿವಿಷನ್ಗಿರೋ ರೀಚ್ ಇದೆಯಲ್ಲ, ಅದು ಬಹಳ ಆಳವಾಗಿದೆ. ಒಂದಷ್ಟರ ಮಟ್ಟಿಗೆ ತನ್ನದೇ ಆದಂಥ ಕಾಂಪ್ಲಿಕೇಶನ್ಸು ಇದೆ ಅದಕ್ಕೆ. ಅಂದರೆ ಈಗ ನೀವು ರೇಟಿಂಗ್ಸು, ಬಿಸ್ನೆಸ್ಸು ಅಂತ ಹೇಳಿದ್ರಿ, ದಟ್ ಈಸ್ ಅ ಸಪ್ರೇಟ್ ಲೆವೆಲ್ ಆಫ್ ಎಕ್ಸಿಸ್ಟೆನ್ಸ್. ಆದರೆ ಅದಕ್ಕೆ ತಕ್ಕ ಪ್ಲೇಸ್ಮೆಂಟ್ ಏನಿದೆ ಒಬ್ಬ ಆ್ಯಕ್ಟರ್ಗೆ, ಅದನ್ನು ಕೊಡ್ತಾ ಹೋಗ್ತಾರೆ. ಇಟ್ ಈಸ್ ಬೇಸಿಕ್ಲಿ ಅದು ನನ್ನ ಬಿಸ್ನೆಸ್. ಅದು ಈ ಸ್ಯಾಟಲೈಟ್ ಚಾನೆಲ್ಗಳು ಹೇಳೋದು ಅದು ನನ್ನ ಬಿಸ್ನೆಸ್ ಅಪ್ಪ, ನನ್ನ ಜೀವನದ ದಾರಿ ಅದು. ನಾನು ಆ ಥರ ಮಾಡ್ತೀನಿ. ಆಡಿಯನ್ಸ್ಗೂ ಕೂಡ ಅದರಿಂದ ಅವ್ರು ಖುಷಿ ತೊಗೋತಾರೆ. ನಮ್ಮ ತಾಯಿ ಅವರು ಟೆಲಿವಿಷನ್ ನೋಡಲಿಲ್ಲ ಅಂದರೆ ಅವ್ರಿಗೆ, ಅಂದರೆ ಸೀರಿಯಲ್ ನೋಡಲಿಲ್ಲ ಅಂದರೆ ಅವತ್ತಿನ ದಿನ ಸಂಪೂರ್ಣ ಆದಂಗೆ ಅಲ್ಲ ಅವ್ರಿಗೆ. ಎಲ್ಲ ಥರದ ಆಡಿಯನ್ಸು ಇದ್ದಾರೆ ಇಲ್ಲೇ. ಸೀರಿಯಲ್ ನೋಡೋದಾಗಲಿ, ರಿಯಾಲಿಟಿ ಶೋಸ್ ನೋಡೋದಾಗಲಿ, ಮತ್ತೊಂದಾಗಲಿ, ಇವೆಲ್ಲವೂ ಕೂಡ ಜನರನ್ನ ಎಂಟರ್ಟೈನ್ ಮಾಡಬೇಕು ಅಂತಲೇ ಇರೋದು. ಬೈ ದ ಎಂಡ್ ಆಫ್ ಇಟ್ ಏನು ಎಂಟರ್ಟೈನ್ ಆಗ್ತಿದ್ದಾರಾ, ಯುವರ್ ಜಾಬ್ ಇಸ್ ಡನ್. ಸೊ ದ್ಯಾಟ್ ಡಿಮ್ಯಾಂಡ್ಸ್ ದ್ಯಾಟ್ ಕೈಂಡ್ ಆಫ್ ಕ್ಯಾಲ್ಕುಲೇಷನ್ಸ್. ಆ್ಯಂಡ್ ನಿಮಗೂ ಕೂಡ, ನೀವು ಯಾವತ್ತೂ ಪ್ರೊಡಕ್ಷನ್ಗೆ ಇಳ್ದಿಲ್ವಾ? ಅಂದರೆ ಇವಾಗ ಸೀರಿಯಲ್ ಪ್ರೊಡಕ್ಷನ್ನು? ಇಲ್ಲ, ನಾನು ಒಂದು ಪ್ರಯತ್ನ ಪಟ್ಟೆ, ಆದರೆ ನಾನು ಅಂದ್ಕೊಂಡ ರೀತಿಲಿ ಅದು ಟೇಕ್ ಆಫ್ ಆಗಲಿಲ್ಲ. ಸೊ ಹಂಗಾಗಿ ನಾನು ಗೊತ್ತಿರೋ ಕೆಲಸ ಮಾಡೋಣ, ಗೊತ್ತಿಲ್ಲದಿರೋದು ಬೇಡ ಅಂತ ಬಾಯಿ ಮುಚ್ಕೊಂಡು ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅಂತ. ನಾಟ್ ಮಚ್ ಆಫ್ ಅ ರಿಸ್ಕ್ ಟೇಕರಾ ಕೆಲವು ವಿಚಾರ? ಅವಕಾಶ ಆಗಿಲ್ಲ. ರಿಸ್ಕ್ ತೊಗೊಳ್ಳೋವಂಥ ಸಾಮರ್ಥ್ಯನೂ ಬೇಕಲ್ಲ. ಸಾಮರ್ಥ್ಯ ಇಲ್ಲಾಂದರೆ ಏನು ರಿಸ್ಕ್ ತೊಗೊಳ್ಳೋದು? ಹಾಗಾಗಿ ಸೊ ಆ ಸಾಮರ್ಥ್ಯ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಬಂದಾಗ ನಾನು ತುಂಬ ರಿಸ್ಕ್ಗಳು ತೊಗೋತೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಮಾಡಿರುವಂಥ 58-60 ಸಿನಿಮಾಗಳಲ್ಲಿ 80% ಆಫ್ ಮೈ ಫಿಲ್ಮ್ಸ್ ನಾನು ತೊಗೊಂಡಿರೋ ರಿಸ್ಕು ಬಿಕಾಸ್ ಆಫ್ ದ ನ್ಯೂ ಕಮರ್ಸ್. ನಾನೊಂಥರ ಸರೆಂಡರ್ ಆಗ್ಬಿಡ್ತೀನಿ ಅವ್ರಿಗೆ. ಅದು ರಿಸ್ಕೇ ಅದು. ಯಾಕಂದರೆ ಯಾರು ಗೊತ್ತು ಎಲ್ಲಿ ಯಾವ ಟ್ಯಾಲೆಂಟ್ ಇದೆ, ಎಲ್ಲಿ ಯಾವ ರೀತಿ ಅದು ಬೆಳಕು ಕಾಣುತ್ತೆ ಅನ್ನೋದು ಯಾರಿಗೂ ಗೊತ್ತು. ಸೊ ಹಂಗಾಗಿ ನಾನು ಮ್ಯಾಕ್ಸಿಮಮ್ ಹೊಸಬರ ಜೊತೆ ಕೆಲಸ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳೋದ್ರಲ್ಲಿ ನನಗೊಂದು ರೀತಿ ಹೆಮ್ಮೆ ಇದೆ. ಆ್ಯಂಡ್ ವಾಟ್ ಪಾರ್ಟ್ ಆಫ್ ಆ ಒಂದು 60 ಸಿನಿಮಾಸ್ದು ನಿಮಗೆ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ? ಒಂದು ಆಬ್ವಿಯಸ್ಲಿ ನಿನಗಾಗಿ ಶುರುವಾದಂಥ ಸಮಯ, ಆಮೇಲೆ ಒಂದು ಸಣ್ಣ ಡಿಪ್ ತೊಗೊಂಡು ಖುಷಿ, ರಿಷಿ, ಶ್ರೀ ಅಂತೆಲ್ಲ ಮತ್ತೆ ಗ್ರಾಫ್ ರೈಸ್ ಆಗುತ್ತೆ. ಅದೊಂದು ಟೈಮ್ ಚೆನ್ನಾಗಿತ್ತು. ಸೇವಂತಿ, ಕಲ್ಲರಳಿ ಹೂವಾಗಿ, ಇವೆಲ್ಲ ಒಂದಿತ್ತು. ಅದಾದಮೇಲೆ ಮತ್ತೆ ಡಿಪ್ ಬಂತು. ಆ ಡಿಪ್ ಅಂದರೆ ನೋಸ್ ಡೈವ್, ಅದು ಆ ಥರ ಡಿಪ್ ಆಯಿತು. ಫುಲ್ ಕೆಳಗಡೆ ರಪ್ಪ ಅಂತ ಇನ್ನೇನು ಮುಖ ಹೊಡ್ಕೋಬೇಕು ಅನ್ನೋಷ್ಟರಲ್ಲಿ ಮಸ್ತ್ ಮಜಾ ಮಾಡಿ ಕಾಮಿಡಿ ಇನ್ನೊಂದಷ್ಟು ಶುರು ಆಗುತ್ತೆ. ಅದಾದಮೇಲೆ ಮತ್ತೆ ಸ್ವಲ್ಪ ತುಂಬ ಟರ್ಬ್ಯುಲೆಂಟ್ ಆಗಿದೆ ಅಂದಾಗ ಮತ್ತೆ ಒಂದು ಬಿಗ್ ಬಾಸ್ ಸಿಗುತ್ತೆ. ಆ ಬಿಗ್ ಬಾಸ್ ಆದಮೇಲೆ ಕಿಸ್ಮತ್ ಅನ್ನೋ ಒಂದು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡುವಂಥ ಬ್ರಹ್ಮ ಪ್ರಯತ್ನ ಮಾಡ್ತೀನಿ. ಅದು ಕೂಡ ತುಂಬ ಪಾಠಗಳನ್ನು ಕಲಿಸುತ್ತೆ ನನಗೆ. ಏನು ಪಾಠ ಕಲಿಸುತ್ತೆ ಅಂದರೆ, ಸಿಂಪಲ್, ನಿನಗೆ ಸಂಪೂರ್ಣ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ, ಇಲ್ಲ ಅಂದರೆ ಇಳಿಬೇಡ. ಅಂದರೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಉಳಿಸ್ಕೊಂಡು ಅದನ್ನು ಗೆಲ್ಸ್ಕೊಂಡು ಡಿಸ್ಟ್ರಿಬ್ಯೂಷನು ಆಚೆಗೆ ಹಾಕಿ ತೊಗೊಂಡು ಎಲ್ಲನೂ ಕಡ್ಕೋಬೇಕು. ಬರೀ ದುಡ್ಡಿದ್ರೆ ಸಾಲದು, ಟೀಮ್ ಇರಬೇಕು, ನಂಬಿಕಸ್ಥ ಟೀಮ್ ಇರಬೇಕು, ಜೊತೆಗೆ ಅದನ್ನು ತಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರಬೇಕು. ಏನೇ ಆದ್ರೂ ಈಗ ನಮಗೆ ಎಲ್ಲರೂ ಬಹಳ ಪ್ರೀತಿಯಿಂದ ನನ್ನ ಕಂಡಿದ್ದರಿಂದ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಾಯಿತು. ಅದೇ ಬೇರೆ ಪರಿಸ್ಥಿತಿಲಿ ಆಗಿದ್ದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗೆ ಆಗ್ತಿರ್ಲಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ನನಗೆ ಭಾಳ ಒಳ್ಳೆಯ ಅನುಭವ ಕಿಸ್ಮತ್. ತುಂಬ ಚೆನ್ನಾಗಿ ಕೂಡ ಮಾಡಿದ್ವಿ ಸಿನಿಮಾನ. ಆದರೆ ಅದರ ಪ್ಲೇಸ್ಮೆಂಟ್ ಆಗಲಿ, ಅದರ ಪ್ರಮೋಷನ್ ಆಗಲಿ, ಅದನ್ನು ಭದ್ರ ಮಾಡ್ಕೊಳ್ಳೋವಂಥ ಚಟುವಟಿಕೆ ಆಗಲಿ, ಇದನ್ನು ಯಾವುದೂ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಸೊ ಅಷ್ಟೇ ಲೈಫಲ್ಲಿ ಇದರ ಎಕ್ಸ್ಪೀರಿಯನ್ಸಸ್ ಚೆನ್ನಾಗಿದ್ರೆ ನೈಸ್, ಇಲ್ಲಾಂದರೆ ಲೆಸನ್ಸ್ ಅಷ್ಟೇ. ಸೊ ಹಾಗಾಗಿ ಎಲ್ಲದ್ರ ಬಗ್ಗೆ ಮಾತಾಡಿದ್ದೀವಿ ರಾಘು. ಲಾಸ್ಟ್ಲಿ ಇಷ್ಟು ಜರ್ನಿನ ನೋಡ್ಕೊಂಡು ಬಂದು ಇರೋ ಒಂದು ಜೀವ ಇದು, ಇನ್ನು ಮುಂದೆ ಸಾಕಷ್ಟು ನೋಡಬೇಕು. ಸೊ ಲಾಸ್ಟ್ಲಿ ಟು ಕೀಪ್ ದಟ್ ಬ್ಯಾಟ್ರಿ ಚಾರ್ಜ್ಡ್, ಐ ವಾಂಟ್ ಟು ನೋ, ಪುಸ್ತಕಗಳು ಬಿಟ್ಟರೆ ಅದು ಓದಲ್ಲ ಅಂತ ಹೇಳಿದ್ರಿ, ಜ್ಞಾನಾರ್ಜನೆಗೆ ಏನಾದರೂ ಹೊಸದು ಕಲೀಲಿಕ್ಕೆ ಯಾವ ಕಡೆಗೆ ವಾಲ್ತೀರಿ? ಗೊತ್ತಿಲ್ಲ ರಶ್ಮಿನಾ, ಅದು ನನಗೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಲ್ಲ ನಾನು. ಕಲ್ತ್ಕೋತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ಐ ಕೀಪ್ ಮೀಟಿಂಗ್ ಪೀಪಲ್.
ಒಂದೊಂದು ಸಲ ಹೊಸಬ್ರನ್ನ ಭೇಟಿ ಮಾಡಿ ವಿಷಯ ತಿಳ್ಕೊತೀನಿ. ಇನ್ನು ಕೆಲವೊಮ್ಮೆ ಜೊತೆಗಿದ್ದವ್ರಿಗೆ ಬೇರೆ ಏನೋ ಅನುಭವ ಆಗಿರುತ್ತೆ, ಅವರು ಏನಾರು ಹೇಳ್ತಾರೆ ಅದರಿಂದ ತಿಳ್ಕೊತೀನಿ. ಕೆಲವೊಮ್ಮೆ ಯಾವ್ದಾದ್ರು ಸಿನಿಮಾ ನೋಡಿ ತಿಳ್ಕೊತೀನಿ. ಕೆಲವೊಮ್ಮೆ ಹೇಳಿದ್ನಲ್ಲ ಇವಾಗ ಯೂಟ್ಯೂಬ್ ಚಾನಲ್ಸು, ಈಗ ನಾನು ನೋಡಿರಲಿಲ್ಲ, ಇನ್ಮೇಲೆ ನೋಡ್ತೀನಿ ಕ್ಯೂರಿಯಸ್. ಇದರಲ್ಲಿ ಹಲವಾರು ವಿಚಾರ ಬಂದಿರುತ್ತೆ, ಅದು ನೋಡಿದಾಗ ನಾನೇನಾರು ತಿಳ್ಕೊತೀನಿ ಅದರಿಂದ. ಸೊ ನನ್ನ ಒಂಥರ ಅದೇ ಯಾವಾಗಲೂ ಜ್ಞಾನಾರ್ಜನೆ ಅದು ನಿಲ್ಲೋದಿಲ್ಲ ಅಂತ ನನಗನ್ಸುತ್ತೆ. ಯು ಆರ್ ಆಲ್ಸೋ ಫುಟ್ಬಾಲ್ ಪ್ಲೇಯರ್, ನೋ? ಯು ವರ್, ಓಕೆ. ಸೊ ಪ್ರತಿಯೊಂದು ಗೆಸ್ಟ್ಗೂ ಇಲ್ಲಿ ಬರೋರಿಗೆ ವಿ ವಿಲ್ ಗಿವ್ ಅ ಬುಕ್. ಯಾಕೆಂದರೆ ಇಷ್ಟೊತ್ತು ನಿಮ್ಮನ್ನು ನಾವು ಒಂದು ಪುಸ್ತಕದ ಥರ ಓದಿದ್ವಿ. ನಿಮ್ಮ ಜೀವನದ ಒಂದಷ್ಟು ಚಾಪ್ಟರ್ಗಳನ್ನು, ಒಂದಷ್ಟನ್ನು ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮನ್ನು ಇನ್ಸ್ಪೈರ್ ಮಾಡಿರ್ತೀರಾ. ನಿಮ್ಮನ್ನು ಕೂಡ ಅದು ಇನ್ಸ್ಪೈರ್ ಮಾಡಲಿ ಅಂತ ಹಿಯರ್ ಇಸ್ ಒನ್ ಬುಕ್ ಕಾಲ್ಡ್ ಮೈಂಡ್ ಸೆಟ್, ಚೇಂಜಿಂಗ್ ದ ವೇ ಯು ಥಿಂಕ್ ಟು ಫುಲ್ಫಿಲ್ ನಿಮ್ಮ ಪೊಟೆನ್ಷಿಯಲ್ ಅಂತ. ಇಟ್ ಇಸ್ ಅ ಸೆಲ್ಫ್ ಹೆಲ್ಪ್ ಪುಸ್ತಕ. ಡಾಕ್ಟರ್ ಕ್ಯಾರಲ್ ಎಸ್ ಡ್ವೆಕ್, ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್, ಮೋಸ್ಟ್ ಸೋಲ್ಡ್ ಅಂತ. ಐ ಹೋಪ್ ಐ ಥಿಂಕ್ ಐಲ್ ಸ್ಟಾರ್ಟ್ ಆಫ್ ಫ್ರಮ್ ದಿಸ್. ನಮಗೋಸ್ಕರ ದಿನಕ್ಕೊಂದು 5 ಪೇಜ್ ಇಲ್ಲ, ಒಂದು ಹಿಡ್ಕೊಂಬಿಟ್ರೆ ಓದ್ಬಿಡ್ತೀನಿ ನಾನು. ಕಲ್ಲರಳಿ ಹೂವಾಗಿ ನಾವಲ್ ಹಂಗೆ ಓದಿದ್ದು ರಶ್ಮಿ ನಾನು. ಓಹೋ, 112 ಪೇಜ್ ಏನೋ ಇತ್ತು, ಚಿಕ್ಕದೊಂದು ನಾವಲ್ಲು. ನಾಗಭರಣ ಅಂಕಲ್, ನೀವು ನಾವಲ್ ಓದಿದ್ರೆ ಸಿನಿಮಾದಲ್ಲಿ ಚಾನ್ಸ್ ನಿನಗೆ, ಎಲ್ಲ ಅಂದ್ರೆ ಇಲ್ಲ ಅಂದ್ಬಿಟ್ರು. ಅಯ್ಯೋ ಇರಿ ಅಂಕಲ್ ಬುಕ್ ತೆಗೆದಿದ್ದಷ್ಟೇ 2:30-3 ಗಂಟೆ ಒಳಗೆ ಇಡೀ ಪುಸ್ತಕ ಓದ್ಬಿಟ್ಟೆ. ಐ ರೀಡ್ ವೆರಿ ಫಾಸ್ಟ್. ಅಮೇಝಿಂಗ್. ಸೊ ಐ ಹೋಪ್ ಐ ಹ್ಯಾವ್ ಗಿವನ್ ಯು ಅನ್ ಇಂಟ್ರೆಸ್ಟಿಂಗ್ ಬುಕ್, ಮತ್ತಷ್ಟು ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ಸ್ ಲೈಫ್ ಬಗ್ಗೆ ನಿಮಗೆ ಸಿಗಲಿ. ಆ್ಯಂಡ್ ಕೊನೆಯದಾಗಿ ಒಂದು ಟಾಸ್ಕು, ಈಗೇನು ಗ್ರೇ ಗೇಮ್ಸ್ ಅಂತ ಹೊರಟಿದ್ದೀರಾ, ಸ್ಕ್ವಿಡ್ ಗೇಮ್ಸನ್ನು ನೋಡಿರೋ ಜನ ಈಗ ಸ್ಕ್ವಿಡ್ ಗೇಮ್ಸ್ ನೋಡಿಲ್ವಾ? ನೋಡಿಲ್ಲ. ಚೆನ್ನಾಗಿದೆ ನೋಡಿ. ಅದೇನು ಅದ್ರಲ್ಲಿ ತುಂಬ ವೈಲೆನ್ಸು ಹಾಗೆ ಅಂತೇಳಿ ನಾನು ನೋಡೋಕೆ ಹೋಗಲಿಲ್ಲ. ನೋಡಿ, ಅದು ಯಾಕೆ ಗೊತ್ತಾ, ಅದು ನೀವು ಪ್ರತಿ ಸತಿ ಹಿಡ್ದಿಡ್ಸತ್ತಲ್ಲ, ನೆಕ್ಸ್ಟ್ ಏನು ಅದು ಒಂದಕ್ಕೆ. ಆ್ಯಂಡ್ ಎರಡನೇದು, ಮನುಷ್ಯರು ಯಾವ್ಯಾವ ಲೆವೆಲಿಗೆ ಅವ್ರನ್ನ ಅವ್ರು ಹಾಕೊಳ್ಳೋಕೆ ರೆಡಿ ಇರ್ತಾರೆ, ಅನಿವಾರ್ಯತೆಗಳು ಪ್ಲಸ್ ಅದನ್ನು ಎದುರಿಸೋ ರೀತಿ, ಅದಕ್ಕೂ ನೀವು ನೋಡ್ಬೇಕು ಅದನ್ನು. ಓಕೆ ಓಕೆ. ಸ್ಕ್ವಿಡ್ ಗೇಮ್ಸ್ ಇಟ್ಸ್ ಲೈಕ್ ಒನ್ ಇದು, ನಾಟ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಇಟ್. ಇಲ್ಲ, ನಾನು ಮ್ಯಾಕ್ಸಿಮಮ್ ಆ ಥರ ನೋಡಿರೋದು ಸ್ಟ್ರೈನ್ ತೊಗೊಂಡು ಮನಿ ಹೈಸ್ಟು. ಅದನ್ನು ಮೀರಿ ಏನಾರು ಇತ್ತು ಅಂದರೆ ನಾನೊಂಥರ ಸೋಂಬೇರಿ ಆಡಿಯನ್ಸ್ ನಾನು. ಯಾಕೆಂದರೆ ತುಂಬ ಕೆಲಸ ಕೊಡೋಕೆ ಇಷ್ಟ ಇಲ್ಲ ತಲೆಗೆ. ಲೈಕ್ ಅದು ಆ್ಯಕ್ಷನ್ ಆಗಲಿ, ಥ್ರಿಲ್ಲರ್ ಆಗಲಿ, ಸಸ್ಪೆನ್ಸ್ ಆಗಲಿ, ಒಂದು ಅಷ್ಟರ ಮಟ್ಟಿಗಿದ್ರೆ ನೋಡ್ತೀನಿ. ಅದನ್ನು ಮೀರಿದರೆ ನೋಡಲ್ಲ. ನನಗೆ ಲವ್ ಟ್ರಯಾಂಗಲ್ಸೇ ನೋಡಲ್ಲ ನಾನು. ಯಾರಿಗೆ ಬೇಕು ಕಾಂಪ್ಲಿಕೇಶನ್, ಬೇಡ ಅಂದರೆ ಬಿಟ್ಬಿಡು, ಆಗಲ್ವಾ ಹೇಳು, ಆಗುತ್ತಾ ಹೇಳು, ಆಗಲ್ವಾ ಹೇಳ್ಬೇಡ ಅನ್ನೋ ಥರ ಆ ಮೈಂಡ್ ಸೆಟ್ಟಲ್ಲಿ ಇರೋನು ನಾನು. ದೆವ್ವದ ಪಿಕ್ಚರ್ ಏನಕ್ಕೆ ನೋಡ್ತೀನಿ ಅಂದರೆ ಇದಕ್ಕೇನೆ. ಅದ್ರ ಹೆಚ್ಚು ಕೆಲಸ ಇರಲ್ಲ, ಇಲ್ಲ ಹೆದರ್ಕೋಬೇಕು, ಇಲ್ಲ ಕಣ್ಣು ಮುಚ್ಕೋಬೇಕು, ಅದಷ್ಟೇ ಕಾನ್ಸೆಪ್ಟ್. ಕ್ರೇಜಿ ಯಾರ್. ಸೊ ಹಂಗಿದ್ರೆ ನಾನು 3 ಬಾಡಿ ಪ್ರಾಬ್ಲಮ್ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಮ್ಯಾನಿಫೆಸ್ಟ್ ನೋಡಿದ್ದೀನಿ. ಮ್ಯಾನಿಫೆಸ್ಟ್ ನೋಡಿದ್ರ? ದೆನ್ ಐ ಲೈಕ್ 3 ಬಾಡಿ ಪ್ರಾಬ್ಲಮ್ ಬಿಕಾಸ್ ಐ ಲೈಕ್ ದ ಸಬ್ಜೆಕ್ಟ್. ಅದು ಲಾಸ್ಟ್ ಟಾಸ್ಕ್, 3 ಜನನ ನಾಮಿನೇಟ್ ಮಾಡಿ ಈ ಜಾಗದಲ್ಲಿ ನಾವು ಯಾರ ಜೀವನವನ್ನು, ಅವರ ದೃಷ್ಟಿಕೋನವನ್ನು ಮಾತಿಗಳಿಬೇಕು. ಇದಾರಲ್ಲ, ನನ್ನ ಸೀನಿಯರ್ಸೇ ಇದ್ದಾರೆ, ಅವ್ರ ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್, ದರ್ಶನ್ ಅವರಿದ್ದಾರೆ, ಸುದೀಪ್ ಅವರಿದ್ದಾರೆ, ರಮೇಶ್ ಸರ್. ಡೆಫಿನೆಟ್ಲಿ 3 ಜನರನ್ನ, ರಮೇಶ್ ಸರ್ನ ಕರೆದಿದ್ದೀನಿ. ಇನ್ಫ್ಯಾಕ್ಟ್ ಇವೆರಡಕ್ಕೆ ನಾನು ಇನ್ನೂ ಕಾಯ್ತಾ ಇದ್ದೀನಿ, 50 ಎಪಿಸೋಡ್ಸ್ ಆಚೆಗೆ ಹೋಗಲಿ ಅಂತ. ವಿ ಜಸ್ಟ್ ಫಿನಿಶ್ಡ್ 25 ಎಪಿಸೋಡ್ಸ್ ರೀಸೆಂಟ್ಲಿ. 25 ಇನ್ನಿಂಗನ್ನಷ್ಟು ಬಂದ್ಬಿಡ್ತು. ರ್ಯಾಪಿಡ್ ಅಂತೀರಾ? ಥ್ಯಾಂಕ್ ಯು ವಿಜಿ. ಐ ಥಿಂಕ್ ಐ ಹ್ಯಾಡ್ ಅ ವೆರಿ ಹಾರ್ಟ್ಫುಲ್ ಕಾನ್ವರ್ಸೇಷನ್. ಬಿಕಾಸ್ ನಾವು ರೇಡಿಯೋ ಸ್ಟೇಷನಲ್ಲಿ ಎಲ್ಲ ಕಡೆ ಸಿಕ್ಕಿದಾಗ ಕೆಲವು ಸತಿ ಮೇಲ್ಮೇಲೆ ತರಲೆ ತಮಾಷೆನಲ್ಲಿ ಮಾತಾಡೋದು ಬೇರೆ, ಇದೊಂದು ಸ್ವಲ್ಪ ಹೆವಿ ಮೀಲ್ಸು. ಏನು ಅಂದ್ಕೊಂಡು ಬಂದ್ರಿ, ಹೇಗಿತ್ತು? ಇಲ್ಲ, ನಾನು ಆ್ಯಕ್ಚುಲಿ ಬೇಸಿಕಲಿ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ನನಗೆ. ಯಾಕಂದ್ರೆ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಇಂಟ್ರ್ಯಾಕ್ಷನ್ ಲೆವೆಲ್ ಗೊತ್ತು ನನಗೆ. ಈ ತಮಾಷೆ ಒಂದು ಕಡೆ ಆದರೆ ಅದ್ರ ಹಿಂದ್ಗಡೆ ಇರೋವಂಥ ಒಂದು ಏನು ಹೇಳ್ತಾರೆ, ಒಂದು ನಿಮಗೆ ಗೊತ್ತಿಲ್ಲದಂಗೆ ಒಂದು ಸಣ್ಣ ಬೌಂಡ್ರಿ ಹಾಕ್ತೀರ ನೀವು. ನನಗೆ ಐ ಕ್ಯಾನ್ ಸೆನ್ಸ್ ದ್ಯಾಟ್. ಸೊ ಇದು ಆ ಬೌಂಡ್ರಿನ ಮೀರಿ ಇರುತ್ತೆ ಕಾನ್ವರ್ಸೇಷನ್. ಇದು ಮನಸ್ಸು ತುಂಬ ಮಾತಾಡ್ಬೋದು ಇಲ್ಲಿ ಅಂತ ನನಗೆ ಗೊತ್ತಾಯಿತು. ನನಗೆ ಬಂದು ಹೊರಗಡೆ ಮೀಟ್ ಮಾಡಿದ್ವಲ್ಲ ಆವಾಗಲೇ ಗೊತ್ತಾಯಿತು. ಆ್ಯಂಡ್ ಪಾಪ ಹಲವಾರು ಜನರಿಗೆ ನನ್ನ ಏನು ಕೇಳಬೇಕು ಅಂತ ಗೊತ್ತಿರಲ್ಲ. ಸೊ ನಿಮಗೆ ಏನು ಕೇಳಬೇಕು ಅಂತ ಗೊತ್ತಿರೋ ವ್ಯಕ್ತಿ ನೀವು. ಸೊ ಮಾತಾಡೋಕ್ಕಾಗಲಿ ಹಂಚ್ಕೊಳ್ಳೋದಕ್ಕಾಗಲಿ ನನಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಜಿ. ಆನೆಸ್ಟ್ಲಿ ವಿಜಿಯಿಂದ ಬಂತು ಮತ್ತು ರಾಘು. ಐ ಡೋಂಟ್ ನೋ ವೈ ಐ ಆಮ್ ಸೇಯಿಂಗ್ ದ್ಯಾಟ್. ಐ ಜಸ್ಟ್ ಓನ್ಲಿ ವಿಶ್ ಆಲ್ ದ ಗುಡ್ ಥಿಂಗ್ಸ್ ಟು ಯು. ಮತ್ತು ಏನೇ ಆದರೂ ಖುಷಿಯಾಗಿರಿ, ಏನೇ ಬಂದರೂ ಲೈಫನ್ನು ಚೆನ್ನಾಗಿ ಎದುರಿಸ್ತೀರಾ ಅನ್ನೋ ನಂಬಿಕೆ.
ಇದು ನನಗೆ ಬೇಕಾಗಿರೋ ಇದು ಐಸ್ ಕ್ರೀಮ್ ಒಂದು ವೌಚರ್ ನಿಮಗೆ ಪೋಲಾರ್ ಬೇರ್ ಕಡೆಯಿಂದ. ನೈಸ್. ಹಾಗೆ ನನಗೆ ಡೋಂಟ್ ನೋ, ನಿಮ್ಮ ಕಣ್ಣು ನೋಡಿದ್ರೆ ನೀವು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇದು ಕೊಟ್ಟಿದ್ರಿ ನನಗೆ. ಇನ್ನು ಅಲ್ಲ, ಯಾವುದೋ ಸಿನಿಮಾ ಪ್ರಮೋಷನ್ಗೆ ಅಂತ ಬಂದಿದ್ದೆ, ಜಾನಿ ಸಿನಿಮಾದ ಯಾವುದಕ್ಕೋ ಬಂದಿದ್ದಾಗ ಮ್ಯೂಸಿಕ್ ಪಿಲ್ಲೋ ಕೊಟ್ಟಿದ್ನಾ? ಸೊ ಈಗ ಇನ್ನೊಂದು ಮ್ಯೂಸಿಕ್ ಪಿಲ್ಲೋ ಇದೆ. ನೀವು ತುಂಬ ನಿದ್ದೆ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿಗ್ ಬಾರ್ಬಿಕ್ಯೂ ಕಡೆಯಿಂದ ಹಿಯರ್ಸ್ ಅನದರ್ ವೌಚರ್. ಓ ಸೂಪರು, ಇಷ್ಟೆಲ್ಲ ಗಿಫ್ಟ್ ಕೊಡ್ತೀರಾ? ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಐ ಗೆಸ್ ವಿತ್ ದಿಸ್ ಒನ್ ಇವತ್ತಿನ ಜಸ್ಟ್ ಕ್ಯೂರಿಯಸ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇವತ್ತು ನಾನು ಕಾರ್ಯಕ್ರಮನ ಮುಗಿಸೋಕ್ಕಿಂತ ಮುಂಚೆ ಹೇಳೋ ಅಂಥ ನುಡಿಮುತ್ತು, ಲೈಫಲ್ಲಿ ಯಾವುದೇ ವಿಚಾರದಲ್ಲಿ ಕನ್ಸಿಸ್ಟೆನ್ಸಿ ಅದನ್ನು ಮೇಂಟೈನ್ ಮಾಡೋದಕ್ಕೆ 3 ವಿಚಾರ ಭಾಳ ಇಂಪಾರ್ಟೆಂಟ್ ಅಂತೆ. ಮೊದಲನೇದು ಕಮಿಟ್ ಆಗೋದು. ಲೈಫಲ್ಲಿ ಏನೋ ಬೇಕು ಅನ್ನೋದಕ್ಕೂ ಅದು ಎಷ್ಟು ಬ್ಯಾಡ್ಲಿ ಯು ವಾಂಟ್ ಇಟ್ ಅನ್ನೋದಕ್ಕೆ ನೀವು ಎಷ್ಟು ಕಮಿಟ್ ಆಗ್ತೀರಾ, ದಟ್ ವಿಲ್ ಹೆಲ್ಪ್ ಯು ಮೇಂಟೈನ್ ಕನ್ಸಿಸ್ಟೆನ್ಸಿ. ಎರಡನೇದು, ಲೈಫಲ್ಲಿ ಯಾವಾಗಲೂ ಡಿಸ್ಟ್ರಾಕ್ಷನ್ಸ್ ಹೆಂಗಿರುತ್ತೆ ಅಂದರೆ ವಿ ಆಫನ್ ಫರ್ಗೆಟ್ ಟು ಫೋಕಸ್ ಆನ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತೆ. ಹಾಗಾಗಿ ದಯವಿಟ್ಟು ನಾವು ಹೇಳೋವಂಥ ಒಂದಿಷ್ಟು ವಿಚಾರಗಳು ನಿಮ್ಮನ್ನು ಬೇರೆ ರೀತಿ ಮುಟ್ಬೋದು. ಕೂತ್ಕೊಂಡು ಯೋಚನೆ ಮಾಡಿ ಯಾವುದ್ರ ಮೇಲೆ ಫೋಕಸ್ ಇಸ್ ಆ್ಯಕ್ಚುಲಿ ಮಿಸ್ಸಿಂಗ್ ರೈಟ್ ನೌ ಇನ್ ಸಮಥಿಂಗ್ ದಟ್ ಯು ಆರ್ ರಿಯಲಿ ವಾಂಟಿಂಗ್ ಇಟ್ ಬ್ಯಾಡ್ಲಿ ಅಂತ. ಲಾಸ್ಟ್ಲಿ, ನಮ್ಮೆಲ್ಲ ಮನುಷ್ಯರಲ್ಲಿ ಒಂದು ಗುಣ ಇರುತ್ತೆ, ಪರ್ಫೆಕ್ಷನ್ ಹಿಂದೆ ಓಡ್ತೀವಿ ಹೊರತು ಯಾವತ್ತೂ ಪ್ರೋಗ್ರೆಸ್ ಹಿಂದೆ ಓಡಲ್ಲ. ಸೊ ಒಂದು 100ನೇದು ತಲುಪಬೇಕು ಅನ್ನೋದಕ್ಕಿಂತ ಮುಂಚೆ ಮೊದಲು 1, 2, 3 ಅದನ್ನು ಹೆಜ್ಜೆ ಇಡೋಕ್ಕೆ ಒಂದು ಮನಸ್ಥಿತಿ ಇದೆಯಲ್ಲ, ದಟ್ ಈಸ್ ವೇರ್ ಪ್ರೋಗ್ರೆಸ್ ಕಮ್ಸ್ ಓವರ್ ಪರ್ಫೆಕ್ಷನ್ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಜಸ್ಟ್ ಕ್ಯೂರಿಯಸ್ ನಿಮಗೆ ಹೇಗೆ ಅನ್ನಿಸ್ತು, ನಮ್ಮ ಈ ಒಂದು ಸಂಭಾಷಣೆಯ ಯಾವ ಭಾಗ ನಿಮ್ಮನ್ನು ಬಹಳ ಮುಟ್ಟಿತು, ನಿಮ್ಮ ಒಂದು ಜೀವನದ ದೃಷ್ಟಿಕೋನನ ಯಾವ ರೀತಿ ನೋಡ್ತಾ ಇದ್ದೀರಾ ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಮಾಡ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ನೆಕ್ಸ್ಟ್ ಗೆಸ್ಟ್ ರೆಕಮೆಂಡೇಷನ್ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್. ಲೈಫಲ್ಲಿ ಆಲ್ವೇಸ್ ಪ್ಲೀಸ್ ಸ್ಟೇ ಕ್ಯೂರಿಯಸ್.